ಪಟ್ಟೆ ಪೀತಾಂಬರ ಕೈಟಾಯುಧ ಪಿಲಿಯರ್ದು ಬರ್ವೇರು ದುರ್ಗಾಂಬೆ. ಪಟ್ಟೆ ಪೀತಾಂಬರ ಕೈಟಾಯುಧ ಪಿಲಿಯರ್ದು ಬರ್ವೇರು ದುರ್ಗಾಂಬೆ. ಪಿಲಿಯರ್ದು ಬರ್ವೇರು ದುರ್ಗಾಂಬೆ ದೇವಿ ನಾಮ ಭಜನೆ ಮಲ್ಪುಗ. ಪಿಲಿಯರ್ದು ಬರ್ವೇರು ದುರ್ಗಾಂಬೆ ದೇವಿ ನಾಮ ಭಜನೆ ಮಲ್ಪುಗ. ಶುಕ್ರರ ದಿನ ತಾನೇ ಪೂಜೆ ಮಲ್ಪೋಡು ಕಟ್ಟಿಲ್ದ ದೇವಿ ಬ್ರಾಹ್ಮರಿಗೆ. ನಂದಿನಿ ತೀರ್ಥೋಡು ಮೀದ್ ನಮ್ಮ ಪಾಪ ದೋಷನು ಕಳೆಯೋನುಗ. ಶುಕ್ರರ ದಿನ ತಾನೇ ಪೂಜೆ ಮಲ್ಪೋಡು ಕಟ್ಟಿಲ್ದ ದೇವಿ ಬ್ರಾಹ್ಮರಿಗೆ. ನಂದಿನಿ ತೀರ್ಥೋಡು ಮೀದ್ ನಮ್ಮ ಪಾಪ ದೋಷನು ಕಳೆಯೋನುಗ. ಜ್ಞಾನದಾತೆ ವಿದ್ಯಾದಾತೆ ಕಟಿಲ್ದ ದೇವಿ ಶುಭದಾತೆ. ಜ್ಞಾನದಾತೆ ವಿದ್ಯಾದಾತೆ ಕಟಿಲ್ದ ದೇವಿ ಶುಭದಾತೆ. ಕಟಿಲ್ದ ದೇವಿ ಶುಭದಾತೆ ಶಂಕರಿಗೆ ಬೊಂಡದ ಅಭಿಷೇಕ ಮಲ್ಪುಗ. ಕಟಿಲ್ದ ದೇವಿ ಶುಭದಾತೆ ಶಂಕರಿಗೆ ಬೊಂಡದ ಅಭಿಷೇಕ ಮಲ್ಪುಗ. ಶುಕ್ರರ ದಿನ ತಾನೇ ಪೂಜೆ ಮಲ್ಪೋಡು ಕಟಿಲ್ದ ದೇವಿ ಬ್ರಾಹ್ಮರಿಗೆ. ನಂದಿನಿ ತೀರ್ಥೋಡು ಮೀದ್ ನಮ್ಮ ಪಾಪ ದೋಷೋನು ಕಳೆಯೋನುಗ. ಶುಕ್ರರ ದಿನ ತಾನೇ ಪೂಜೆ ಮಲ್ಪೋಡು ಕಟಿಲ್ದ ದೇವಿ ಬ್ರಾಹ್ಮರಿಗೆ. ನಂದಿನಿ ತೀರ್ಥೋಡು ಮೀದ್ ನಮ್ಮ ಪಾಪ ದೋಷೋನು ಕಳೆಯೋನುಗ.
ಪೂಜೆ ಮಲ್ಕೊಡು ಪೂಜೆ ಮಲ್ಕೊಡು. ನವರಾತ್ರಿ ದಿನ ತಾನಿ ಶ್ರೀ ದುರ್ಗೆ ಶಂಕರಿಗೆ ಪೂಜೆ ಮಲ್ಪುಗ, ದೇವಿನ ಪುದರಿಡು ಮಂತ್ರನು ಪಂಡೊಂದು ಪೂಜೆ ಮಲ್ಪುಗ. ನವರಾತ್ರಿ ದಿನ ತಾನಿ ಶ್ರೀ ದುರ್ಗೆ ಶಂಕರಿಗೆ ಪೂಜೆ ಮಲ್ಪುಗ, ದೇವಿನ ಪುದರಿಡು ಮಂತ್ರನು ಪಂಡೊಂದು ಪೂಜೆ ಮಲ್ಪುಗ. ಭಕ್ತಿ ದರಿತಿಡು ಪರಕೇನು ಸಂದಾದು ಸೇವೆ ಮಲ್ಪೊಡು, ಭಕ್ತಿ ದರಿತಿಡು ಪರಕೇನು ಸಂದಾದು ಸೇವೆ ಮಲ್ಪೊಡು. ತೊಟ್ಟಿಲ್ಡು ಕೂಲ್ದು ನಮನ ತೂಪಿನ ದೇವಿನು ಸುಗಿತೋನುಗಾ, ದೇವಿನು ಸುಗಿತೋನುಗಾ. ಪೂಜೆ ಮಲ್ಪೊಡು ದೇವಿನ ಪೂಜೆ ಮಲ್ಪೊಡು, ಕಪಿಲ ಸಿರಿ ಭ್ರಮರಾಂಬೆನ ಪೂಜೆ ಮಲ್ಪೊಡು ಪೂಜೆ ಮಲ್ಪೊಡು ಪೂಜೆ ಮಲ್ಪೊಡು ದೇವಿನ ಪೂಜೆ ಮಲ್ಪೊಡು, ಕಪಿಲ ಸಿರಿ ಭ್ರಮರಾಂಬೆನ ಪೂಜೆ ಮಲ್ಪೊಡು ಪೂಜೆ ಮಲ್ಪೊಡು. ದೇವರಪ್ಪಣೆ ಜಟಿಲ ದುರ್ಗಾ ಧರ್ಮಾಧಾರಕ ಗೋವಿಂದಾನಿ ಗೋವಿಂದ ಧರ್ಮಾಧಾರಕ ಗೋವಿಂದಾನಿ ಗೋವಿಂದ ಧರ್ಮಾಧಾರಕ ಗೋವಿಂದಾನಿ ಗೋವಿಂದ ರಮಣ ಗೋವಿಂದಾನಿ ಗೋವಿಂದ.
ನಿನ್ನ ಆ ಆ ಮೋದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮದವೂರ ವಿಘ್ನೇಶ ದೇವ ಜಗದೀಶ ಮೋದದಿಂದ ನಿನ್ನ ಕೈಗಿಡದಾದ ಹರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಆ ಆ ಹರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪರ್ತೆದ ಶೇಷಗರಿದು ಹರನ ಸುಕುಮಾರ ಸಕಲ ಗಮಗೆ ಸಾಕಾರ ಧರೆಯೊಳ್ಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ತಿರುವಕ್ರ ಶಾಲೆ ಮಾರಿಣಿ ಶರಣು ತಿರುವಗ್ರ ಶಾಲೆ ವಾಹಿನಿ ಶರಣು ಶಾಮನ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಸೌಖ್ಯ ಪ್ರದಾಯಿನಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರೆ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಗೆ ನಮೋ ನಮೋ ಶರಣು ಶರಣು ದರೆಯಲ್ಲವ ನಿನ್ನ ದರ ದರ ತಿರುಸಿರಿಯಮ್ಮಳು ನಿನ್ನ ಕರುಣವನರಿಯಳ ಶರಣಾಗದ ರಕ್ಷಾಮನಿನ ಹರಿ ಗಗನವೆಲ್ಲವ ನಿನ್ನ ನಾವೇ ಅನುಭವನ ನಿಧಿಯನ್ನದ ಕೀರುದಿ ಮುನಿಗನ ಸಣ್ಣದ ಗಗಪತಿಮಾನ ಗಣದರ ಗದುಗಿನ ವೀರ ನಾರಾಯಣ ಗಗನವೆಲ್ಲವ ನಿನ್ನ ನಾವೇ ಗಗನವೆಲ್ಲವ ನಿನ್ನ ನಾವೇ ಗಗನವೆಲ್ಲವ ನಿನ್ನ ನಾವೇ
ವಿಘ್ನದ್ವಾಂತ ನಿವಾರಣೈಕ ತರನಿರ್ವಿಘ್ನಾಡವಿ ಹವ್ಯವಾಳ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗ ಗಿರಿಪ್ರವೇದನ ಪವಿ ವಿಘ್ನಾದಿಗುಂಬೋದ್ಭವ ವಿಘ್ನವ್ಯಾಲ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಸಲ್ವತ್ರಿ ಜಗವಂದಿತನೇ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರದಳು ಪರಶೋಪ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಬಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖಾದ ಬಗೆ ಗಣಪಗೆ ಯರು ಜನರೆಲ್ಲ ಗುಣಯುತನ ದಿಮದ ಮುರಗಣನದನ ದೇವರ ದೇವ ಕೃಪಾಕರಣ ಆ ದೇವ ಕೃಪಾಕರಣ ದೇವರ ದೇವ ಕೃಪಾಕರಣ ಪಾವನ ಚರಿತ ಪುಣ್ಯೋದಯನ ಪಾವನ ವಿಷಯಕ ತಿಳುಕದನ ಗೋವಿಂದ ಗಿರಿಜಯ ವರಸುತನ ತೋಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ದಿಂತನ ದಿನ್ನ ದೈ ದಿನ್ನ ದೈ ದಿನ್ನ ದೈ ತಾದೈ ದಿನ ದೈ ತಾದೈ ದಿನ ದೈ ತಾದೈ ದಿನ ದಿನ ದೈ ದಿನ ದಿನ ದೈ ದಿನ ದೈ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ಏ
ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ಗಜಮುಖನ ನಿನ್ನ ಪಾದವನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೊಂದನ ನಿನ್ನದೇ ನಿನ್ನದೇ ನಿನ್ನದೈ ನಿನ್ನನ ನಿನ್ನದೇ ನಿನ್ನದೇ ನಿನ್ನದೈ ತದೈ ನಿನದೈ ತದೈ ನಿನದೈ ತದೈ ನಿನದೈ ತದೈ ನಿನದಾ ನಿನದೈ ನಿನದಾ ನಿನದೈ ನಿನದಾ ನಿನದೈ ತತ್ತತ್ತ ಪಾಲಿಸು ಗಜವದನ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲನೆಲೆಸಿ ಬಾಲಗಿರಿ ಜಯಳ ಬಾಲನೆಲೆಸಿರಿ ಪುಚಾಲ ಬಸವರಿದ ಶೀಲನೆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ನಿನ್ನದೇ 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 ನಿನ್ನನ ನಿನ್ನದೇ 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 ತದೈ ನಿನ್ನದೇ ತದೈ ನಿನ್ನದೇ ತದೈ ನಿನ್ನದಾ ನಿನ್ನದೈ ನಿನ್ನದಾ ನಿನ್ನದೈ ನಿನ್ನದಾ ನಿನ್ನದೈ ತತ್ತತ್ತ ಒಂದೇ ದೇವರ ದೇವಾ ತೋಂಗ ತೋಂತಗದ ದಿನದೈ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರಿಯಲೇನೆ 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 ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರಿಯಲೇನೆ ಒರಿಯಲೇನೆ ಮದಬುಕ್ಕಿ ಬರುತ್ತಲಿದೆ ಮಾರನ ಮತದಾನೆ ಒರಿಯಲೇನೆ ಮದಬುಕ್ಕಿ ಬರುತ್ತಲಿದೆ ಮಾರನ ಮತದಾನೆ ಒರಿಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರಿಯಲೇನೆ ಒರಿಯಲೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾದದಿರಿ ನಾಂ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತ ದಿನತೆ ದಿಮಿತ ದಿನತೆ ಧೀಮ್ತ ದಿನತೆ 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 ತೇತಕತ ದಿನತೆ ಧೀಮ್ತ ದಿನತೆ ತೋಮ್ತ ದಿನತೆ 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 ತಾತಕತ ದಿನತೆ ಧೀಮ್ತ ದಿನತೆ ತೋಮ್ತ ದಿನತೆ ತಯತ ದಿನತೆ 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 ತೇತಕತ ದಿನತೆ ಧೀಮ್ತ ದಿನತೆ ತೋಮ್ತ ದಿನತೆ ದಿಮಿತ ದಿನತೆ 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 ತೇ ಜಣುತ ಜಣುತೆ ಜಣುತ ದಿನತೆ ಜಣುತ ಜಣುತೆ ಜಣುತೆ ಜಣುತೆ
ಧೀಂ ತನ ದಿರಿನಾಂ ತೋಂ ತನ ದಿರಿನಾಂ ಧೀಂ ತನ ದಿರಿನಾಂ ತೋಂ ತನ ದಿರಿನಾಂ ಧೀಂ ತನ ತನ ತೋಂ ತನ ತನ ಧೀಂ ತನ ತನ ಧೀಂ ತ ದಿನ ತೈ ತೈಯ ದಿನ ತೈ ಧಿಮಿತ ದಿನ ತೈ ತೋಂ ತ ದಿನ ತೈ ದಿನ ತೈ ದಿನ ತೈ ದಿಂಗಡ ಗಿಡ ತಗ ತರಿ ಗಿಡ ಗಿಡ ತಗ ದಿಂಗಡ ಗಿಡ ತಗ ತರಿ ಗಿಡ ಗಿಡ ತಗ ದಿಂಗಡ ಗಿಡ ತಗ ತರಿ ಗಿಡ ಗಿಡ ತಗ ದಿತ್ತಾಂ 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 ತೈ ತಗತ ದಿನ ತೈ ದಿಮಿತ ದಿನ ತೈ ತೋಂ ತ ದಿನ ತೈ ತಯತ ದಿನ ತೈ ದಿನ ತೈ ದಿನ ತೈ ತಾನನಾಂ ತ ದಿರಿನಾಂ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಂಗಲ ಶಿವೇ ಸರ್ವ ಸಾಧಿಕೆ ಶರಣಿ ದ್ರವ್ಯ ಬಳಿ ನಾರಾಯಣ ನಂಬಿದಂಥ ಪ್ರೀತಿ ಕೊಟ್ಟ ಪ್ರಸಾದ ಮೇಳದಲ್ಲಿ ಶ್ರೀಮಹಾಗಣಪತಿಗಳು ಮತ್ತು ಶ್ರೀಮಹಾಗಣಪತಿಗಳು ಗಜಾನನ ಮೃದುಗನಾಗಿ ಸಿದ್ಧಂತ ಪಿತ್ತದಿಂದ ಸಾರಭಕ್ಷಕ ಉಮಾಸುತಂಶು ಕವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಾದಪದ ನಂಬಿದಂಥ ಭಕ್ತರು ಪ್ರೀತಿ ಕೊಟ್ಟ ಬಂದ ಪ್ರಸಾದ ಕಾವೂರು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಾವೂರು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ನಂಬಿದಂಥ ಭಕ್ತರು ಪ್ರೀತಿ ಕೊಟ್ಟ ಬಂದ ಪ್ರಸಾದ ಕೊಡುತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ಕೊಡುತ್ತೂರು ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ನಂಬಿದಂಥ ಭಕ್ತರು ಪ್ರೀತಿ ಕೊಟ್ಟ ಬಂದ ಪ್ರಸಾದ ಪಾವನ ನಂದಿನಿ ಕಟಿಶೋಭಿದೆ ದೇವಪುರ ಜಯಾಂತಕಿ ವಿನುತೆ ಪಾವನ ನಂದಿನಿ ಕಟಿಶೋಭಿದೆ ಪಾವನ ನಂದಿನಿ ಕಟಿಶೋಭಿತೆ ದೇವಪುರ ಜಯಾಂತಕಿ ವಿನುತೆ ಕಟಿಶೋಭಿತೆ ಪಾವನ ನಂದಿನಿ ಕಟಿಶೋಭಿತೆ ದೇವಪುರ ಜಯಾಂತಕಿ ವಿನುತೆ ಗೋವಿದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ನಮೋಸ್ತುತೆ ಶ್ರೀ ಭ್ರಾಮರಿ ಪಾವನ ನಂದಿನಿ ಕಟಿಶೋಭಿತೆ ದೇವಪುರ ಜಯಾಂತಕಿ ವಿನುತೆ ದಿನತನ ದಿನತೆ 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 ತುಮತನ ದಿನತೆ 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 ತಾತಕ ದಿನತೆ 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 ದಿತ್ತಕ ದಿನ 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 ತುಮ್ ದಿನತೆ
ತತಕ ದಿನತೈ ತತೈ ದಿನತೈ ತತಕ ದಿನತೈ ತತೈ ದಿನತೈ ಹೈ ದಿನತಾ ದಿನತೈ ದಿನತಾ ದಿನತೈ ತೈ 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 ತತ್ ತತ್ ತೋಂಗ ತೋಂ ತಕತ ದಿನತೈ ಹೋಗಿ ಹೇಳಮ್ಮ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ಆದಿಕೇಶವರಂಗಧಾಮ ಬಾರೋ ಮನೆಗೆ ಹೋಗಿ ಹೇಳಮ್ಮ
ಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಮಣಿಯರ ಪಾದಾಂಬುಜಕ್ಕೆ ಪೊಣಮಡುತ್ತ ವರ್ಣಿಪಿನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಆದಿಮಾಯತು ಆದಿಮಾಯೇ ಸರ್ವಭಯ ನಿವಾರಿಣಿಯೇ ಸರ್ವ ಭಯ ವಿನಾಶಿನಿಯೇ ನಿ ಕರುಣದಿಕಾಯೇ ದಯ ಸಾಗರಿಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಳ್ಳಿ ಪತಿ ಮುದ್ದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ನಿ ಕರುಣದಿಕಾಯೇ ತಾಯಿ ಅಮ್ಮ ಓ ಪರಾಶಕ್ತಿಯೇ, ಇದೋ ನಿನ್ನ ಪವಿತ್ರವಾದಂತಹ ಪದ ಅಂಬುರುಹಕ್ಕೆ ನಮ್ಮ ನಮನಗಳು. ನಮ್ಮನ್ನು ಉದ್ಧರಿಸಬೇಕು ತಾಯೇ, ಪೊರೆಯಬೇಕು. ಏಕಕಾಲದಲ್ಲಿಯೇ ನಾವು ಮೂವರು ಈ ಜಲಧಿಯ ಮೊತ್ತದಲ್ಲಿ ಉತ್ಪನ್ನಕ್ಕೆ ಬಂದೆವು. ಆವರಿಸಿರುವ ಕಾರ್ಗತ್ತಲೆಯನ್ನು ನೋಡಿ ಭಯಭೀತರಾದ ಸಂದರ್ಭದಲ್ಲಿ ನಾವು ಆಲಿಸಿದ್ದು ಓಂಕಾರವನ್ನು, ಅದನ್ನೇ ಮನಸಾ ಸ್ಮರಿಸಿದೆವು. ಆ ಸಂದರ್ಭದಲ್ಲಿಯೇ ಪ್ರಣವಾರ್ಧದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಳಾದಿ. ನಿನ್ನ ಪ್ರತ್ಯಕ್ಷ ಮಾತ್ರದೊಡನೆ ಸುತ್ತಲಿನ ಕತ್ತಲಿನ ಮೊತ್ತವೆಲ್ಲ ಎತ್ತಲೋ ಸರಿದು ಮಾಯವಾದಂತೆ ಚಿತ್ತ ಭಿತ್ತಿಯಲ್ಲಿ ಅಡಕವಾಗಿರುವ ಭಯ ತೊರೆದ ನಾವು ಧೈರ್ಯ ಮನಸ್ಕರಾದೆವು. ನಮಗಾಡುವರೇ ವಾಕ್ಶಕ್ತಿಯನ್ನು ಒದಗಿಸಿದಂತಹ ಮಹಾ ಮಹಿಮಾನ್ವಿತ ನೀನು ಎನ್ನುವುದು ಅರ್ಥವಾದ ದೆಸೆಯಿಂದಲಾಗಿಯೇ ನಿನ್ನ ಪದದ್ವಂದ್ವಕ್ಕೆ ಮತ್ತೊಮ್ಮೆ ವಂದಿಸಿದ್ದೇವೆ. ಉದ್ಧರಿಸಬೇಕಮ್ಮ. ನಾವು ಮೂವರು ಒಂದಾಗಿ ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋ ವಚನ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಗೆ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವ್ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನರುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಅಮ್ಮ, ನಿನ್ನ ದಿವ್ಯ ಸ್ವರೂಪವನ್ನೇ ಕಂಡಾವಾಗಲೇ ಅರ್ಥೈಸಿಕೊಂಡವರಿದ್ದೇವೆ. ನಮ್ಮನ್ನ ಸಲಹಬೇಕಾದವಳು ನೀನೇ ಹೊರತು ಅನ್ಯರು ಯಾರು ಅಲ್ಲ ಎಂಬುದಾಗಿ. ಆದುದರಿಂದಲೇ ನಿನ್ನಲ್ಲೇ ಕೇಳುವುದು ತಾಯೇ. ಸುಜ್ಞಾನವನ್ನಿದ್ದಂತಹ ನೀನೇ ಸನ್ಮಾರ್ಗಗಳನ್ನು ತೋರಿಸಮ್ಮ. ಜಯ ಜಯ. ಹರಿಹರ ಬ್ರಹ್ಮರುದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಲ್ದ ಘನ ಕಾರ್ಯ ಮುದಕ್ಕೆ ಒರೆದ ಬೆನದ ನಿಮಗೆ ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ತೇಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಹೇಳಿರು
ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇದ್ದಂತಹ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದ ಆಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ರಾಜಸ ಗುಣಮರಿತನಾದಂತಹ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿ ಜನನಿಯಾಜ್ಞೆ ಹರಿ ಅಮ್ಮ, ಸಾತ್ವಿಕ ಗುಣಮರಿತನಾದಂತಹ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಹರ ತಾಮಸ ಗುಣವುಳ್ಳವನಾದಂತಹ ನೀನು ಕೈಲಾಸದಲ್ಲಿದ್ದು ಲಯ ಕಾರ್ಯ ಮಾಡುತ್ತಾ ಇರು. ನಿನ್ನಾಜ್ಞೆ ತಾಯಿ. ಕಷ್ಟ ಬಂದ್ರೆ ಕಷ್ಟಕಾಲದೊಳೆನ್ನ ನಿಷ್ಠೆಯು ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವೆಂದ ಭಯವಿತ್ತೈದಲು ತಟ್ಟನ ತರ್ದಾನವ. ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತ್ತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ವೈಶಾರಾಲಿ ಪುದು ರಾಜಸ ಗುಣ ಹೊಡಸಿದರೆ ವಿಧಾತನು ಕಡು ಮದವನು ತಾಳಿ ತನ್ನ ಮನದಲ್ಲಿ ನುಡಿದಾನೆಂದು ಭಯರುಳು ಕರುಣಿಸಿರಲು ಮಾತೆಯೋ ಅರಿತರೆ ನಮ್ಮಲಿ ಹಿರಿಯವರಸಿನ ಮರೆಯಲ್ಲ ಇದು ಕರೆಯೋ ಹರಿಹರ ರಾಲಿಸಿ ಆಶ್ಚರ್ಯ, ಮಾತೆಯ ಅನುಗ್ರಹ, ಮಾಡುವರ ಉದ್ಯೋಗ, ಕರೆಯುವರ ಹೆಸರು, ವಾಸಿಸುವರ ವಾಸಸ್ಥಳ ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಷ್ಟರಾಗಿ ಹೋಗಿದ್ದಾಳೆ. ಆ ಬಳಿಕ ನಾನು ನಿಮ್ಮನ್ನು ಗಮನಿಸುವುದು ಏನಾಯಿತು? ನೀವೇನು ಹೀಗೆ? ನಾವು ಹೀಗೆ ಇದ್ದದ್ದಲ್ವಾ? ಹಾಗಲ್ಲ, ನೀವಿರುವರು ತಟಸ್ಥರು. ನೋಡಿ ಇಲ್ಲಿ ನೋಡಿ, ಬೇಕಾದವನು ನೀನು, ನೋಡಿ ನಾವಿದ್ದೇವೆ ಹಿಂಬಾಲಕರಾಗಿ. ಹೌದಾ? ನೀನು ಮುಂದುವರಿ. ಇಲ್ಲಿ ಬದಲಾವಣೆ ಆಗಿದೆ. ಕೆಲಸ ಮಾಡುವ ಆಲೋಚನೆಯಲ್ಲಿಲ್ಲ, ಯಾವುದೋ ಒಂದು ಚಡಪಡಿಕೆಯಲ್ಲಿ ಚಡಬಡಿಕೆ ಅಲ್ವೋ, ಬದಲಾವಣೆ. ಯಾವುದು? ಯಾಕಾಯ್ತು, ಹೇಗಾಯ್ತು ನಾನು ವಿವರಿಸ್ತೇನೆ. ಹೇಳು. ಮೊದಲಾಗಿ ಅಮ್ಮ ಹೇಳಿದಂತ ಮಾತು, ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಅದು ನೀನು. ನಾನು ಅಂತ ನನಗೆ ಗೊತ್ತಿಲ್ವೋ, ನಿನಗೆ ಗೊತ್ತಿಲ್ವೋ, ಅವನಿಗೆ ಗೊತ್ತಿಲ್ವೋ? ಇನ್ನೇನು? ನಾನು ಅದನ್ನೀಗ ಕೇಳಿದ್ದೆ ನಿನ್ನ. ಮತ್ತೆ ಯಾವುದು? ನಿನಗೆ ಇನ್ನೂ ಪದಾರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ವೋ? ಯಾರದ್ದು? ನನ್ನದೇ. ಏನದು? ಬ್ರಹ್ಮ ಎಂಬಂತಹ ಪದಕ್ಕಿರುವ ಅರ್ಥ ದೊಡ್ಡದು, ಶ್ರೇಷ್ಠ, ಘನ, ಜೊತೆಗೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ, ರಾಜಸ ಗುಣಭರಿತರಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಂಡ್ರೆ ನಾನು ಮಾಡಬೇಕಾದಂತಹ ಉದ್ಯೋಗ, ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವವ ನಾನು.
ಹಾಗಾದ್ರೆ ಎಲ್ಲಿರುವಂತಹ ಜೀವರಾಶಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ ಯಾರು ಅಂತ ಕೇಳಿದ್ರೆ ಸೃಷ್ಟಿಕರ್ತ ಬ್ರಹ್ಮ. ಹಾಗೆಯೇ ಜಲದಿಯಲ್ಲಿ ಕಾಣ್ತಾ ಇರುವುದು ನಾವು ಮೂವರು. ಈ ಮೂವರಿಗೆ ಒಬ್ಬ ಯಜಮಾನ ಯಾರು ಯೋಚನೆ ಮಾಡುವ ಹಾಗಿಲ್ಲ. ಅಮ್ಮನಿಗೆ ಮೊದಲೇ ಗೊತ್ತಾಗಿದೆ. ಹಾಗಾಗಿ ನನಗೆ ಅನುಗ್ರಹ ಮಾಡಿದ್ದಾಳೆ ರಾಜಸ. ಯಾಕೆ? ರಾಜನಾದವನಿಗೆ ರಾಜಸವೇ ಭೂಷಣ. ಹಾಗಾಗಿ ನನ್ನಲ್ಲಿ ಯಾಜಮಾನ್ಯವನ್ನು ಅಮ್ಮ ಕಂಡುಕೊಂಡು ಬಳಿತಾಳೆ. ನಾನೇ ಯಜಮಾನ, ನಾನೇ ನಾಯಕ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ನೀವಿಬ್ಬರು ಕೇಳಿಕೊಂಡು ಬಿತ್ತಿರತಕ್ಕದ್ದು. ನಗಲಿಕ್ಕೆ ಹೇಳಿದ ಮತ್ತಿನ್ನೇನು? ನೀನು ಆಡುತ್ತಿರುವ ಮಾತುಗಳನ್ನು ಕೇಳಿದ ಮರುಕ್ಷಣದಲ್ಲಿ ನಗು ಹೊರಹೊಮ್ಮುವುದಕ್ಕೆ ಆರಂಭವಾಯಿತು. ಯಾಕೋ? ಒಮ್ಮೆ ಪೂರ್ವವನ್ನು ಆಲೋಚಿಸು. ಯಾಕೆ? ಅಂದ್ರೆ ನಮ್ಮ ಹಿಂದೆ ಕಣ್ಣೀರು ಸುರಿಸುತ್ತಲೇ ಇದ್ದವರು ಮೊದಲು. ಈಗ ಹಾಗಲ್ಲವಲ್ಲ. ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು ಎಂದು ಅಮ್ಮನೇ ತೀರ್ಮಾನಿಸಿ ನಮ್ಮನ್ನು ಈ ಪ್ರಪಂಚದಲ್ಲಿ ಅಂದ್ರೆ ಈ ಜಲ ಪ್ರಪಂಚದಲ್ಲಿ ಉತ್ಪನ್ನಗೊಳಿಸಿದ್ದಾಳೆ. ಆದ್ದರಿಂದ ನಾವರ್ಥ ಮಾಡಿಕೊಳ್ಳಬೇಕಾದದ್ದೇನು? ಏನು? ನಾವೇ ಮುಂದೆ ಆಗಬೇಕಾದವರು ಅಂತ. ನಿನ್ ನೋಡಿದ್ರೆ ಹಾಗಲ್ಲ, ನಿನ್ನಿಂದಲೇ ಎಲ್ಲ ಅಂತ ಆಲೋಚನೆ. ಹೌದು ಅಂತಾದ್ರೆ ನಿನ್ನೊಬ್ಬನೇ ಸೃಷ್ಟಿ ಸಾಕಿತ್ತಲ್ಲ. ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು ಎಂದಾದರೆ ನೀನೊಬ್ಬನಲ್ಲ ಎನ್ನುವುದನ್ನು ಪ್ರಾಮಾಣಿಕವಾದಂತಹ ಚಿಂತನೆಯಿಂದ ನೀನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಏನು? ಹೊಂದಿದಂತಹ ಗುಣ ನಾವು ಮಾಡುವಂತಹ ಉದ್ಯೋಗದಲ್ಲಿ ಅದನ್ನು ಬಳಸಬೇಕೇ ಹೊರತು ಆರಂಭದಲ್ಲಿ ನಮ್ಮೊಳಗೆ ಅಲ್ಲ. ಈಗ ಮಾಡಬೇಕಾದದ್ದು ಅಮ್ಮ ಇತ್ತಂತಹ ನೇಮ. ಅದನ್ನು ನಡೆಸುವಲ್ಲಿ ಮದವನ್ನು ಹೊಂದಬೇಡ. ನಿನ್ನ ಕೆಲಸ ಮಾಡು. ಒಂದು ಕೆಲಸ ಮಾಡು, ನಿನ್ನಿಂದ ಆಗುವುದಿಲ್ಲ ಎಂದಾದ್ರೆ ನಾವಿದ್ದೇವೆ, ನಾವು ಸಹಕಾರ ಕೊಡ್ತೇವೆ, ಸುಮ್ಮನಿದ್ದೇವೆ. ಈಗ ನನ್ನಿಂದ ಆಗುದಿಲ್ಲ ಅಂತ ಹೇಳಿದ್ದೇನೆ ನಾನು. ಮತ್ತೆ ಯಾಕೆ ಇದನ್ನೆಲ್ಲ ತೋರಿಸ್ತೀನಿ ನೀನು? ನನ್ನಿಂದ ಆಗುದಿಲ್ಲ ಅಲ್ವಾ? ನನ್ನದು ನಿನಗೆ ಅರ್ಥ ಆಗಲಿಲ್ಲ. ಹೋಗಿ ನಾನು ಅವನನ್ನು ಮಾತಾಡಿದ್ದೀನಿ. ನನ್ನ ಮಾತು ಅವನಿಗೆ ಪತ್ತೆ ಆಗುದಿಲ್ಲ, ಜೀರ್ಣಿಸಿಕೊಳ್ಳೋದಕ್ಕೂ ಆಗುದಿಲ್ಲ. ಈಗ ಏನು? ನಾವು ಬೇಗ ಮುಗಿಸುವ. ನೀನೊಂದು ಉಪಕಾರ ಮಾಡು. ನಾನೊಂದು ಪ್ರಶ್ನೆ ಕೇಳ್ತೇನೆ ನಿನ್ನಲ್ಲಿ, ಏನು? ಸುಲಭದಲ್ಲಿ ಉತ್ತರಿಸು. ನಾನು ಹೇಳುವುದಿಷ್ಟೇ, ಏನೆಂದು? ಬ್ರಹ್ಮ ನಾನೇ ದೊಡ್ಡವಂತ. ಅದಕ್ಕೆ ನೀನೊಂದು ಮತ ಕೊಟ್ಟರೆ ಆಯ್ತು. ಹೌದು ಅಂತ ಹೇಳು. ಹೌದು. ಅಕ್ಕ, ಆದರೆ ಅದು ದರೆ ಯಾಕೆ ಅಡ್ಡ ಬರುವುದು? ಮುಂದುವರಿದ ಭಾಗ ಉಂಟು. ಬ್ರಹ್ಮ ನಿನ್ನ ಕುರಿತಾಗಿ ನೀನು ಆಡುವಾಗ ಅವನ ಕುರಿತಾಗಿ ಅವ ಮಾತುಗಳನ್ನಾಡಿದ. ಮೌನದಿಂದಲೇ ನಾನು ಇದನ್ನು ಯೋಚಿಸಿದ ಆವಾಗ ತಾಯಿಯ ಅನುಗ್ರಹ ನಮಗೆ ಆದದ್ದು ನಿಜವೇ ಹೌದಾ? ಕೊಡುವಾಗ ಯಾರಿಗಾದರೂ ತಾರತಮ್ಯ ಭೇದ ಭಾವವನ್ನು ಮಾಡಿದ್ದಾಳ? ಇಲ್ಲವೇ ಇಲ್ಲ. ಮೂವರಿಗೂ ಸಮಾನವಾಗಿ ಹಂಚಿದ್ದಾಳೆ ಅನ್ನುವುದೇ ಸತ್ಯವಲ್ವೇ? ಆದರೆ ನಾನು ಯೋಚಿಸುವುದು ಹಾಗಲ್ಲ. ನಿಮ್ಮ ಈರ್ವರಿಗಿಂತಲೂ ಹೆಚ್ಚಿನದ್ದಾದನ್ನು ತಾಯಿ ನನಗೆ ಕರುಣಿಸಿದ್ದಾಳೆ. ಈಗ ನಮಗಿಬ್ಬರಿಗೂ ಹೆಚ್ಚಿಗೆ. ಹೌದು, ಸರಿಯಾಗಿ ನನ್ನೊಮ್ಮೆ ನೋಡಲು ಹೆಚ್ಚಿನದ್ದಾದಂತಹ ಕಣ್ಣು, ಕಿಚ್ಚಿನ ಕಣ್ಣು, ಅಗತ್ಯ ಬಿದ್ದಾಗ ತೆರೆಯುವುದಕ್ಕೆ. ಆದುದರಿಂದ ನಿನ್ನ ವಾದವನ್ನೇ ಮುಂದಿಟ್ಟುಕೊಂಡು ವಾದಿಸುವುದಾದರೆ ನಿಮ್ಮ ಈರುವರೆಗಿಂತ ಆ ಕಣ್ಣನ್ನು ಹೊಂದಿರುವಂತಹ ನಾನು ಯಾಕೆ ಶ್ರೇಷ್ಠನಾಗಬಾರದು? ಯಾಕೆ? ಕಾರಣ ಇದೆ. ನಾನು ಯಾಕೆ ನನ್ನನ್ನ ದೊಡ್ಡವಂತ ಹೇಳುವುದು? ನನ್ನ ಉದ್ಯೋಗವೇ ಹಾಗೆ. ಸಾಮಾನ್ಯ ಉದ್ಯೋಗ ಅಲ್ಲ, ಸೃಷ್ಟಿಪ ಕಾರ್ಯವೇ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಸೃಷ್ಟಿಪ ಕಾರ್ಯವದಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪುರೆಯುವ ಹದನವೇ ಶ್ರೇಷ್ಠ ದೊರೆದ
ಸೃಷ್ಟಿಪ ಕಾರ್ಯವನ್ನು ತೋದು ಗಲವಲ್ಲ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹತನವೇ ಶ್ರೇಷ್ಠ ದುರಿದಾರಿ ವಿಧಿಯೇ, ಮೊದಲು ನೀನು ಸೃಜಿಸಲು ಕಾರ್ಯತತ್ಪರನಾಗುವವ. ಹೌದು. ಆಮೇಲೆ ಪದುಮಾಕ್ಷ ಪೊರೆಬವ. ಅಂದರೆ ಅದು ನೀನು ಮತ್ತೆ. ಹೌದಾ? ಹೌದೌದು. ಹಾಗಾದ್ರೆ ಪೊರೆಯುವಲ್ಲಿ ಹ. ವಿಶಾಲವಾದಂತಹ ದೃಷ್ಟಿಕೋನ ಉಳ್ಳವನಾಗಿಯೇ ನಾನು ಮುಂದುವರಿಯಬೇಕು ಬೇಕು ಬೇಕು. ಎನ್ನುವುದು ನಿನ್ನ ಮಾತಿನಿಂದಲೇ ಆಡಿದೆ. ಹ. ಯಾಕೆ? ಯಾಕೋ? ಈ ಧನಾತ್ಮಕವಾದ ಉದ್ಯೋಗ ನಿನ್ನದು. ನನ್ನದು. ಸೃಷ್ಟಿ ಎನ್ನುವುದು ಹ. ಅಮ್ಮ ತೋರಿಸಿದ್ದಾಳೆ. ಹೌದು. ಹೀಗುಂಟು ಎನ್ನುವುದನ್ನು ಕಂಡುಕೊಂಡು ಹ. ಆಮೇಲೆ ನೀನು ಪ್ರಕಟಗೊಳಿಸಲೇಬೇಕಿದ್ದವನು. ಹೌದು. ಆಮೇಲೆ ಹ. ಮುಂದುವರಿಯುತ್ತಾ ಮುಂದುವರಿಯುತ್ತಾ ಹ. ಬೇಡ ಎಂದಾಗ ಹ. ನಿಯಂತ್ರಣಗೊಳಿಸುತ್ತಾ ಲಯಗೊಳಿಸುವವನು ಅವ. ಅವ ಹರ. ಹ. ಹೌದಾ? ಹೌದು. ಹಾಗಾದ್ರೆ ಮಧ್ಯಪದದಲ್ಲಿ ನನ್ನ ಉದ್ಯೋಗ ಉಂಟು. ನಿನ್ನದು ಮತ್ತೆ. ಒಳ್ಳೆಯ ಗುಣಾತ್ಮಕನಾಗಿ ನಾನು ವ್ಯವಹರಿಸುವವನು. ಹೇಗೆ? ನಿನ್ನಿಂದಲೇ ಉಂಟಾದಂತಹ ಒಂದು ಸೃಷ್ಟಿ ಹ. ಯಾವುದೇ ಆಗಿರಲಿ, ಹ. ಅದು ಒಂದು ಮೇಲ್ಮೆಯನ್ನು ಹೊಂದುವುದು ಯಾವಾಗ ಬಲ್ಲೆ? ಯಾವಾಗ? ಜನ್ಮದಿಂದ ಅಲ್ಲವೇ ಅಲ್ಲ ವಿಧಿ. ಮತ್ತೆ ಯಾವಾಗಲೂ ಆಮೇಲಿನ ಕಾರ್ಯ ಸಾಧನೆಯಿಂದಲಾಗಿ, ಹ. ಅಂದರೆ ಬದುಕಿನ ಮೂಲಕವಾಗಿ ಹ. ಅದು ಮೇಲ್ಮೆಯನ್ನು ಕಂಡುಕೊಳ್ಳುತ್ತದೆ. ಹ, ಹ. ಹಾಗಾದ್ರೆ ಬದುಕು ಎನ್ನುವಂತಹ ಅವಧಿ ಹ. ಅದು ನನ್ನ ಉದ್ಯೋಗದ ಅವಧಿಯಲ್ಲೇ ಇರ್ತದೆ ಹ, ಹ. ಎನ್ನುವಾಗ ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗುತ್ತದೆ. ಮತ್ತೆ ಯಾವುದು? ನಿನ್ನ ಸೃಷ್ಟಿ ಎನ್ನುವುದು ಕೆಡದ ಹಾಗೆ. ಹ. ಸಕಾಲಕ್ಕೆ ಯಾವ ಕಾಲದಲ್ಲಿ ಏನೆಲ್ಲ ಬೇಕು ಜೀವರಾಶಿಗಳಿಗೆ ಹ. ಎನ್ನುವುದನ್ನು ಅರಿತು ಹ. ಕೊಡುವಂತಹ ಮಹತ್ವಿಕೆಯ ಉದ್ಯೋಗವನ್ನು ಹ. ನನಗೇ ಅಮ್ಮ ಕರುಣಿಸಿದ್ದಾಳೆ ಎನ್ನುವಾಗ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲ. ಮತ್ತೆ? ಬರೆಯುವಾತ ನಾನೇ ಶ್ರೇಷ್ಠ. ಸರಿ ಸರಿ ಹರನ ಕ್ಷಣ ಸರಿ ನಿನ್ನ ವಚನವು ಸರಿ ನಿನ್ನ ವಚನ ಆ, 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 ಹರನೌದನ ಕ್ಷಣ ಸರಿ ನಿನ್ನ ವಚನವು ಹೊರೆಯುವ ತನಿ ಶ್ರೇಷ್ಠನು ಹರಿಗರಮ್ಮಲಿ ಭೇದವಿಲ್ಲದೆ ನಿನ್ನೊಳೆರ ಕಾವಗಿಗೆನು ನಾನು ಹರನಿಂದ ಕ್ಷಣ ಸರಿ ನಿನ್ನ ವಚನವು ಹೊರೆಯುವ ತನಿ ಶ್ರೇಷ್ಠನು ಹರಿ ಸರಿ ನಿನ್ನ ವಚನ ನಿನ್ನಯ ವಚನವದು ಸರಿ. ಬ್ರಹ್ಮ ನೀನು ವಾದದಿಂದ ಹಿಂದೆ ಸರಿ ಮುಂದೆ ಬರ್ಲಿಕ್ಕಿಲ್ವಾ? ಆಗುವುದೇ ಇಲ್ಲ. ಮತ್ತೆ ಬರ್ತೇನೆ. ಹಾ, ನೀನಾಡಿದಂತಹ ವಚನವೇ ಸರಿ ಎಂಬುವ ವಾಕ್ಯ ಯಾಕೆ ಆಡಿದೆ? ಯಾಕೆ? ನೀನೇ ಹೇಳಿದೆಯಲ್ಲ, ಸೃಷ್ಟಿ ಹಾಗೂ ಲಯ ಈ ಎರಡು ಕಾರ್ಯದ ಮಧ್ಯದಲ್ಲಿ ಪಾಲಿಸುವುದು ಅನ್ನುವುದೇ ದೀರ್ಘವಾದದ್ದು. ಹಾಗಾದ್ರೆ ಸೃಷ್ಟಿ ಹಾಗೂ ಲಯ ಅನ್ನುವುದು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತದೆ. ನಿನ್ನ ಕಾರ್ಯವು ದೀರ್ಘವಾಗಿ ನಡೆಯುತ್ತದೆ. ಆದುದರಿಂದ ನಿನ್ನನ್ನು ನಾನು ಶ್ರೇಷ್ಠ ಎಂದು ಒಪ್ಪಿದ್ದೇನೆ ಮಾತ್ರವಲ್ಲ, ಮುಂದೆ ಜಗಮುಖದಲ್ಲಿ ಹರಿಹರರಾದಂತಹ ನಮ್ಮೊಳಗೆ ಯಾವುದೇ ಭೇದವಿಲ್ಲ ಅನ್ನುವುದನ್ನು ಸಾದರಪಡಿಸಬೇಕು. ಆದುದರಿಂದಲೇ ನಾನೊಂದು ತೀರ್ಮಾನವನ್ನ ಮಾಡಿದ್ದೇನೆ. ಏನಯ್ಯ? ನಿನ್ನೊಳಗೆ ಎರಕವಾಗುವುದು ಎಂಬುದಾಗಿ. ಬಾ ಹೀಗೆ. ಹರಿಹರನು ದೇವೇರ್ವರಕವಾಗಿ
ತನವನಿ ಕ್ಷಣವೇ ಪರೀಕ್ಷಿಸುವ ಬಗೆಗಾಗಿ ದುರ್ಗೈವ ನಾವು ನಮ್ಮೊಳಗೆ. ಓಹೋ, ಏನಯ್ಯ ನಿಮ್ಮ ಕತೆ ಹೀಗಲ್ವಾ? ನಮ್ಮ ಕಥೆ ಅಂದ್ರೆ ನೀವಿರುವರು ಎರಕ್ಕ ನಿನಗೆ ನಡುಕಲ್ಲ. ಮತ್ತೆ ನೋಡು, ನಿನ್ನ ಮುಖ ನೋಡ್ತೇನೆ. ಏನಾಯ್ತು? ಆರಂಭದಲ್ಲೇ ನಿನ್ನದೊಂದು ಮುಗುಳು ನಗೆ. ಈಗಲೂ ಇದೆ ಅಲ್ಲ? ಆ ನಗೆಯಿಂದ ಯಾರನ್ನು ಬೇಕಾದ್ರೂ ನೀನು ಮರಳು ಮಾಡ್ತಿ. ನೀನಾಗ್ಲೇ ಇಲ್ಲ. ನಾನು ಆಗುದೇ ಇಲ್ಲ. ಅದರ ಜೊತೆಯಲ್ಲಿ ಅವನದೊಂದು ಮಾತು, ಏನು? ಹರಿಹರ ಎಮ್ಮಳ್ಳಿ ಭೇದ ಇಲ್ಲ. ಯಥಾರ್ಥ ಆಡಿದ್ದಾನೆ. ಎಂತದ್ದು ಯಥಾರ್ಥ? ಅವ ಹೇಳಿದ್ದು ಸರಿ ಉಂಟಾ? ಯಾಕೆ ಸರಿ ಇಲ್ಲ? ನಾನು ಸರಿ ಮಾಡಿ ಹೇಳ್ತೇನೆ. ಹೇಗೆ? ಹರಿಹರ ಅಂತ ನಿಮಗಿಬ್ಬರಿಗೂ ಬೋಧವೇ ಇಲ್ಲ. ನಿನ್ನಲ್ಲಿ ಇಲ್ಲದೆ ಇರುವುದನ್ನು ಅವನು ಆಡಿದ್ದೆಯೇ? ನನ್ನಲ್ಲಿ ಉಂಟೋ ಇಲ್ವೋ ವಿಮರ್ಶೆಗಿಲ್ಲ. ಬೃಹತ್ತಿತಿ ಬ್ರಹ್ಮ. ಅಲ್ಲ, ನಿನ್ನಲ್ಲಿ ಇಲ್ಲ. ಹೇಳು. ಏನು ಹೆದರಿಸ್ತೀರಾ? ಯಾಕೋ ನಿನ್ನನ್ನು ಹೆದರಿಸಿ. ಏನು ಮೊದಲೇ ಹೆದರಿದ್ದೇನಾ? ಇಲ್ಲದ್ರೆ ಮುಂದುವರಿಯುವುದಿಲ್ವ ನೀನು? ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವವ ಬ್ರಹ್ಮನಲ್ಲ. ಅಂದ್ರೆ ಬ್ರಹ್ಮ ದೊಡ್ಡವ. ಇಲ್ಲದೆ ಇರುವುದನ್ನು ಹೇಗೆ ಸ್ಥಾಪಿಸುವುದು? ಇಲ್ಲದೆ ಇರುವುದು. ಹಾಗಾದ್ರೆ ನನ್ನಲ್ಲಿ ಏನುಂಟು ಏನಿಲ್ಲ ಅಂದ್ರೆ ನಿನಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅರ್ಥ ಆಗುವಾಗ ಇದ್ರಲ್ವಾ ಆಗುದು? ನಿನಗೆ ಅರ್ಥ ಆಗುತ್ತದೆ. ಅಂದ್ರೆ ನೀನು ನೀನಾಗಿ ನನ್ನನ್ನು ದೊಡ್ಡವ ಅಂತ ಹೇಳುವ ಹಾಗೆ ಈ ಕ್ಷಣ ಮಾಡ್ತೇನೆ. ಹುಟ್ಟಿನಿಂದ ಇದುವರೆಗೆ ಆಗದು ಅಂದ್ರೆ ದೀರ್ಘವಾಗಿ ಆಗದೇ ಇರುವಂತಹ ತೀರ್ಮಾನ ಈ ಕ್ಷಣದಲ್ಲಿ. ಅದು ಹೇಗೆ? ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದ್ರೆ ನಿನಗೆ ಪೆಟ್ಟೆ ಮತ್ತಾಯ್ತಾ? ನಿನಗೆ ಪೆಟ್ಟು ಬೀಳದೆ ನೀನು ಸರಿಯಾಗುವುದಿಲ್ಲ. ಸಮಾಧಾನಗಳಿಂದ ಒಡಂಬಡಿಸುವ ಪ್ರಯತ್ನ ಮಾಡಿದೆ, ಭೇದವನ್ನು ಕಲ್ಪಿಸಿದೆ. ಹೌದು. ಈಗ ನೀನು ಸಿದ್ಧನಾದ ಯುದ್ಧವೇ ಬದ್ಧ. ಅದರಿಂದ ಯಾವುದೂ ಸಾಧಿತವಾಗುವುದಿಲ್ಲ. ಏನೇ ಇರಲಿ, ಸೃಷ್ಟಿ ಎನ್ನುವುದನ್ನು ನಾವು ಪ್ರಕಟಗೊಳಿಸಬೇಕಾದ್ರೆ ಹೊಡೆದಾಟ ಸಲ್ಲದವು. ಮತ್ತೆ ಯಾವುದು ಮಾಡಬೇಕಾದದ್ದು ಹುಡುಕಾಟ. ಹುಡುಕಾಟ? ಯಾವ್ದನ್ನು ಹುಡುಕುದು? ಅಮ್ಮ ಹೇಳಿದ್ದೇನು? ಹೋದ ಕಲ್ಪದಿ ಲಯವಾದುದು. ಹೌದು. ಮೋದದಿಂದಲೇ ಸೃಜಿಸಬೇಕು. ಹೌದು. ಅದೆಲ್ಲ ಎಲ್ಲುಂಟು? ನಮ್ಮಲ್ಲಿ ಉಂಟು. ನಮ್ಮಲ್ಲೇ ಉಂಟು ಅಂತ ಆದ್ರೆ ಎಷ್ಟುಂಟು ಎನ್ನುವುದನ್ನು ನೋಡುವ ಬಗೆ. ಪರಸ್ಪರ ಉದರ ಶೋಧನೆ. ಉದರ ಶೋಧನೆ? ಹೌದು. ಅದೇ ಹಾಗೆ ನಿನ್ನೊಳಗೆ ನಾನು ಹೋಗಿ ನೋಡುವುದು, ಅಂತೆಯೇ ನೀನು ಮಾಡುವುದು. ಆ ಮೂಲಕವಾಗಿ ತೀರ್ಮಾನ. ಯಾರಲ್ಲಿ ಹೆಚ್ಚಿಗೆ ಉಂಟು ಅವ ಶ್ರೇಷ್ಠ, ಯಾರಲ್ಲಿ ಕಡಿಮೆ ಉಂಟು ಅವ ಕನಿಷ್ಠ. ಆದೀತು. ಹೋಗು ನೋಡು. ಎಲ್ಲಿಂದ ಹೇಗೆ? ಬಾಯಾದೀತ? ನಾನು ಎಲ್ಲಿಂದಲೂ ಹೋಗಬೇಕು. ಬಾ, 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 ಬಾ. ಇವನಿಗೆ ತಲೆ ಸರಿ ಉಂಟಾ? ನನ್ನುದ್ರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ. ಓಯ್, ಇವ ಒಬ್ಬ ಹೋದದ್ದಲ್ಲ. ಹರಿಹರ ಹರಿರುವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರೆ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಂಡುತ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ. ಇದೆಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತಹ ಅಧಿಕಾರವೇ ನನಗಿಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ, ಕೆಳಗಿನ ದ್ವಾರ ಅಧೋದ್ವಾರ ಅದನ್ನು ಒಂದನ್ನು ತೆರೆದಿಡುವುದು. ಏನ್ ಮಾಡ್ತಾನೆ? ನಿರೀಕ್ಷೆ. ಹರಿಯು ಪಗುತ್ತಲೆ ಭೀತಿಯ ಜಠರವ, ಹರಿಯು ಪಗುತ್ತಲೆ ವಿಧಿಯ ಜಠರವ, ಪರಿಕಿಸಲು ಬಳಿ ಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಓದಿದ ಧರೆಗಳಿಲ್ಲ. ಹೊರಗಿಂದ ನೋಡಿದ್ರೆ ಯಾರೂ ಅಥವಾ ಯಾವುದೂ ಅರ್ಥವೇ ಆಗುವುದಿಲ್ಲ. ಒಳಹೊಕ್ಕಾಗ ಎಲ್ಲವೂ ತಿಳಿಯಬಲ್ಲದು ಎನ್ನುವ ಕಾರಣದಿಂದಲೇ ಹೀಗೊಂದು ಮಾಡೋಣ ಎನ್ನುವುದನ್ನು ನಾನೇ ಸೂಚಿಸಿದೆ. ಬ್ರಹ್ಮನ ಒಳಗೆ ಬಂದು ನೋಡಿದಾಗ ಏನು, ಹೊರಗಿದ್ದಕ್ಕೆ ಅನುಗುಣವಾಗಿಯೇ ಒಳಗೂ ಇದ್ದಾನೆ ಎನ್ನುವುದು ಅರ್ಥವಾಯ್ತಲ್ಲ. ಕಳೆದ ಕಲ್ಪದಲ್ಲಿ ಲಯ ಹೊಂದಿದಂತಹ ಸಕಲ ಮೇದಿನಿಗಳು ಜೀವಜಾಲಗಳೊಂದಿಗೆ ಇದೆ. ಇದ್ದಂತಹ ಮೇದಿನಿಗಳು ಹೇಗಿದೆ ಎನ್ನುವುದನ್ನು ನೋಡಿದ್ರೆ ನಾನು ಬಂದಿದ್ದೇನೆ ಎನ್ನುವುದಕ್ಕಾಗಿ ಯಾವುದೇ ಪ್ರತಿಕ್ರಿಯೆಯೇ ಇಲ್ಲ. ಎಲ್ಲವರೂ ತಟಸ್ಥರಾಗಿಯೇ ಇದ್ದಾರೆ. ಮುಂದುವರಿಯಬೇಕಾದಂತಹ ಬ್ರಹ್ಮನು ಸುಮ್ಮನಿದ್ದಾನೆ ಎಂದಾದರೆ ನಾವ್ಯಾಕೆ ಚೇತನವನ್ನು ತೋರಿಸಿಕೊಳ್ಳಬೇಕು ಎನ್ನುವ ಹಾಗಿದೆಯೋ ಏನು. ಆದರೂ ಒಂದೊಂದು ರೀತಿಯ ಗುಣ ಇವುಗಳಲ್ಲಿ ಇದೆ ಎನ್ನುವುದಕ್ಕಾಗಿ ನಾನು ಸುಮ್ಮನಾಗದೆ ಮುಂದೇನು ಎನ್ನುವುದನ್ನು ಸರಿಯಾಗಿ ಗಮನಿಸಿದಾಗ ಆಹಾ, ಬಂಗಾರದ ವರ್ಣವನ್ನೇ ಇವುಗಳೆಲ್ಲ ಹೊಂದಿದೆ. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ತಾನು
ದೊಡ್ಡಸ್ತಿಕೆಯನ್ನು ಸ್ಥಾಪಿಸಿದ್ದಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಬ್ರಹ್ಮನ ಕುರಿತಾಗಿ. ಹಾಗಾದರೆ ಕಂಡದ್ದನ್ನು ಕಂಡ ಬಳಿಕ ಇಲ್ಲಿ ಯಾಕೆ ನಾನು ಉಳಿಯುವುದು? ವಿಸ್ತರಿಸಬೇಕು ಎನ್ನುವುದಕ್ಕಾಗಿ ಸಾರುವ ಪ್ರಯತ್ನ ಮಾಡಿದರೆ ಬಾಯಿ ಮುಚ್ಚಿದ್ದಾನಲ್ಲ ಬ್ರಹ್ಮ. ಬಂದದ್ದು ಆ ದಾರಿ, ಅದಕ್ಕಾಗಿ ಆ ಕಡೆಗೆ ಗಮನಿಸಿದೆ, ಅದೇ ಆಗಬೇಕೆಂದಿಲ್ಲ ಹೊರಗೆ ಹೋಗುವುದಕ್ಕೆ. ಬೇರೊಂದು ದಾರಿಗಾಗಿ ಹುಡುಕಾಡಿದ್ರೆ ಇಲ್ಲಿ ನೋಡಿದ್ರೆ ಒಮ್ಮಿಂದೊಮ್ಮೆಲೆ ಕತ್ತಲೆಯೇ ಆವರಿಸಿತಲ್ಲ. ಕಾರಣ ಏನು? ಅಂತ್ಯರಹಿತನೇ ಬ್ರಹ್ಮ. ಅಥವಾ ಈ ಸಂದರ್ಭದಲ್ಲಿ ನನಗೆ ಸಿಗದೆ ಹೋಯಿತೆ, ಇನ್ನು ಹೇಗೆ ತೆರಳುವುದು ಎನ್ನುವಾಗ ಇಲ್ಲೊಂದಷ್ಟು ದಾರಿಯ ಕುರಿತಾಗಿ ಇದೆ ಬೆಳಕು ಹರಿಯುತ್ತಾ ಉಂಟು ಅಂತಾದ್ರೆ ಇಲ್ಲೊಂದು ದಾರಿ ಇದೆ ಎನ್ನುವುದೇ ಅರ್ಥ. ನೋಡಿದ್ರೆ ಅಧೋಮುಖವಾಗಿಯೋ ಇರುವಂತಹ ದ್ವಾರ. ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿ. ಮಾನ ಅಪಮಾನ ಸಮಾನ ಎನಗೆ. ಸಾಗೋಣ ಇಲ್ಲಿಂದಲೇ ಹೊರಗೆ. ಶೋಧಿಸಿದೆನು ನಿನ್ನು ಧರವ ಒಳಗೈದಿನ ಕಾಡನು ಭರದಲ್ಲಿ ಮೆರುವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಗ ಬೀಳಿನೂದ ಶೋಧಿಸಿದೆನು ನಿನ್ನು ಧರ್ಮ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಶೋಧಿಸಿದಿ ನೀನು ದೊಡ್ಡ. ನಾನು ಮೊದಲೇ ಹೇಳಲಿಲ್ವಾ? ಅದೇ ಹೊರಗಿನಿಂದ ನನಗೆ ಅರ್ಥ ಆಗಲಿಲ್ಲ. ಮತ್ತೆ ಒಳಗೆ ಹೋದಾಗ ಹೌದು, ನಿನ್ನನ್ನು ಒಳಗೆ ನೋಡಿದೆ, ಒಳಗಣ್ಣಿನಿಂದಲೇ ನೋಡು. ಕಳೆದ ಕಲ್ಪದಲ್ಲಿ ಲಯವಾದದ್ದು ಎಲ್ಲವೂ ಇದೆ. ಸತ್ತದ್ದೆಲ್ಲವನ್ನು ನೀನು ಇಟ್ಟುಕೊಂಡಿದ್ದಿ. ಸತ್ತದ್ದು ಅಂದ್ರೆ ಲಯವಾದದ್ದು ಅದೇ ಸುರರೋ ಕಿನ್ನರರೋ ಕಿಂಪುರುಷರೋ ಉರಗರೋ ಸಿದ್ಧರೋ ಸಾಧ್ಯರೋ ಯಕ್ಷರೋ ಚಾರಣರೋ ಗರುಡರೋ ಗಂಧರ್ವರೋ ಎಲ್ಲವರು ಇದ್ದಾರೆ. ಅಂದ್ರೆ ಬ್ರಹ್ಮ ನೀನಂದಂತೆ ಎಲ್ಲವೂ ಘನವಾಗಿಯೇ ಇದೆ. ಘನ ಅಂದ್ರೆ ನಿನ್ನ ಹಾಗೆ ಜಡ. ನನಗೀಗ ಜಡವ ಅಲ್ಲಲ್ಲ. ನೀನು ಒಂದು ಶಬ್ದಕ್ಕೆ ಒಂದೇ ಅರ್ಥವನ್ನು ಕಲ್ಪಿಸುದ. ಅದಕ್ಕೆ ಅಲ್ವಾ ನಿನ್ನ ಘನಕ್ಕೆ ಒಂದು ಅರ್ಥವಾದ್ರೆ ಆನಂದ ಘನಕ್ಕೆ ಮತ್ತೊಂದು ಅರ್ಥ. ಅಂದ್ರೆ ನಿನ್ನಲ್ಲೀಗ ಒಳ ಹೋದಾಗ ಯಾರು ಮಾತಾಡ್ಲಿಲ್ವಾ? ನನ್ನಲ್ಲೇನು ಅವರವರೇ ಮಾತನಾಡುವುದಿಲ್ಲ. ಈಗ ಅವರವರೇ ಮಾತಾಡುವುದಿಲ್ವಾ? ಅಲ್ವೇ ಇಲ್ಲ. ನನಗೆ ಅನಿಸುವುದು ನನ್ನ ಉದರದ ಒಳಗಡೆ ಅಲ್ಲಲ್ಲಿ ಮಾತಾಡ್ತಾ ಇದ್ದಾರಂತಲೇ ಅನಿಸುವುದು. ಅದ ಹಾಗೆ ನೀನು ಮಾತಾಡ್ತಾ ಇದೆಯಲ್ಲ, ಅದಕ್ಕನಿಸುವುದು ನಿನಗೆ ನಿನ್ನೊಳಗಿಂದಲೇ ಮಾತನಾಡುವುದು. ಯಾವುದಕ್ಕೂ ಚೇತನವೇ ಇಲ್ಲ. ಬೇಡ ಬಿಡು, ಇನ್ನು ಸ್ವಲ್ಪ ಹೊತ್ತಾಗ್ಲಿ, ಅವುಗಳಿಗೆ ನಾನೇ ಚೇತನ ತುಂಬಿಸ್ತೇನೆ, ಮತ್ತೆ ನೋಡು ಮಾತಾರಂಭ ಆಗ್ತದೆ. ಆದ್ರೆ ಬಣ್ಣ ಬಂಗಾರದ್ದು ಎಲ್ಲಿ ಎಲ್ಲವರು ಹಿರಣ್ಯಮಯವಾಗಿಯೇ ಇದ್ದಾರೆ. ಈಗ ಎಲ್ಲರಲ್ಲೂ ಬಂಗಾರ ಹೊಳೆಯುತ್ತಾ ಇದ್ದಾರೆ. ಕನ್ವರ್ಥವಾಗಿ ನಿನಗೊಂದು ಬಿರುದು ಕೊಡು. ಕನಕ ಗರ್ಭನು ನೀನು ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿದೆ. ಹಾಗೆಂದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅಂದ್ರೆ ನಿನಗೊಂದು ಬಿರುದು ಪ್ರಧಾನ. ನನಗೆ? ಹೌದೌದು, ನನಗೆ ಯಾಕೋ? ನಿನ್ನ ಸಾಧನೆ. ಯಾವ ಸಾಧನೆ? ನೀ ಮಾಡಿದ ಶೋಧನೆ ನೀನು ಮಾಡುವುದಕ್ಕುಂಟಲ್ಲ. ಅದಕ್ಕಿಂತ ಮೊದಲು ನಾನು ಮನ ಮೆಚ್ಚಾಯಿತು. ಅಂದ್ರೆ ಹಾಗಾಗಿ ಮೆಚ್ಚಿದಂತ ನನ್ನ ಕೊಡುಗೆ ಬೇಡ ಅಂತ ಹೇಳಬೇಡ. ಮೆಚ್ಚಿದ್ರೆ ಕೊಡು. ನನ್ನುದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ. ಬರ್ಬೇಕಾದ್ರೆ ಬಾಯಿ ಮುಚ್ಚಿದ್ದೀನಿ ನಾನು. ಬೇಕು ಅಂತಲೇ ಮುಚ್ಚಿದೆ. ಈಗಲೂ ಮುಚ್ಚಿದ್ರೆ ಒಳ್ಳೇದಿತ್ತು. ಇನ್ನು ಮುಚ್ಚುವುದೇ ಇಲ್ಲ. ಹಾಗೆಂದು ನೀವು ಹೊರ ಬಂದಂತಹ ಪಥ ನಾನು ಬಿಟ್ಟ ಪಥ. ನೀನು ಬಿಡುವ ದಾರಿ ಅದಲ್ಲ. ನಿನ್ನಂತವನಿಗೆ ಹಾಗೆ ಬಿಡು. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಮತ್ತೆ ನನ್ನ ಸಾಧನೆಗೆ ಬಿರುದು ಅಂತ ಹೇಳಿದೆ. ನೋಡಿದ್ರೆ ಬಂದ ದಾರಿಗಾಗಿ ಬಿರುದು. ನೀನು ಸವ್ಯಸಾಚಿ. ಅಂದ್ರೆ ನೀನು ಎಲ್ಲಿಂದಲೂ ಹೊರ ಹೋಗಬಲ್ಲೆ, ಒಳ ಬರಬಲ್ಲೆ. ಹಾಗೆ ಸಂತೋಷ ಆಯ್ತು. ಈಗ ನಾನು ದೊಡ್ಡ ಅಂತ ಗೊತ್ತಾಯ್ತಲ್ಲ. ಅಲ್ಲ, ಎಷ್ಟು ದೊಡ್ಡ ಅಂತ ಗೊತ್ತಾಗಬೇಡುವ? ಅಳತೆ ಮಾಡ್ಲಿಕ್ಕೆ ಉಂಟಾ? ಅಳತೆ ಮಾಡುವುದಲ್ವೋ, ನನ್ನೊಳಗೆ ಅಳೆದಾಡಿ ಬರಬೇಕು ನೀನು. ಪರಸ್ಪರ ಒಡಂಬಡಿಕೆ. ಮಾತಿಗೆ ತಪ್ಪುವ ಬ್ರಹ್ಮನಲ್ಲ. ನನಗೊಂದು ದಾರಿ ತೋರೋ. ಹೀಗೆ ಬಾ. ಅಹಂಕಾರದಿಂದಲೇ ಒಳ ಸೇರಿದ್ದಾನೆ. ಹೊರಬರುವಾಗ ಅಹಂಕಾರ ಇಳಿಯಬೇಕು ಎಂದಾದರೆ ನವದ್ವಾರಗಳನ್ನು ಬಂಧಿಸೋಣ. ಸುರದ ವೈಶ್ವರು ಕೇಳಿ ಪರಮೇಷ್ಟಿಗರು ಬದಿ ಹರಿಯ ಚಟರವ ಪುಗುತ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ
ಮರೆಗೊಂಡ ಧರಣಿ ಎಲ್ಲವನೂ ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗೆಂದು ಸರಿದು ಮೆಲ್ಲಗೆ ತುದಿ ದೊರಕಾದಾಗಲು ಕೆಳಗಿಳಿ ಅರಸಿ ಪದವ ಕಾಣದೆ ಇದರ ಗರಿಸುತ್ತಲಿರಿದಿರುಯ ಸಹಸ್ರ ಕಾಲ. ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರಸಾರಬೇಕು. ದಾರಿಗೆ ಬೇಕಾಗಿ ತನ್ನ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖರಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ. ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣು ಮಹಾರಾಯ. ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆ ಎಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆಯನ್ನು ಮೆರೆಸಿಬಿಟ್ಟಿದ್ದಾನಲ್ಲ, ಒಪ್ಪಿದೆ. ಹರಿ, ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ನಾನು ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆಯ ಆಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಹೊರ ಹೋಗ್ಬೇಕು. ಹೋಗ್ಬೇಕಿದ್ರೆ ದಾರಿ ಇಲ್ಲ, ದಾರಿ ಇಲ್ಲ. ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆಯ ಆಡಿದಂತ ಅಭಯದ ನುಡಿ, ಅಮ್ಮ ಸ್ಮರಿಸೆ ಭಕ್ತಿಯುಳಾದಿ ಮಾಯೆಯ ಹರಿಯ ನಾಭಿ ಕಮಲ ನಾಳದಿ ಮೆರೆವ ಪಥ ಗೋಚರಿಸಿ ಪೊರಟಾಕ್ಷಣವೇ ಧೈರ್ಯದಲ್ಲಿ. ನನ್ನ ನೆಲೆಯನ್ನು ಅರ್ಥ ಮಾಡಿಕೊಂಡಂತ ಹರ ಮೊದಲೇ ನನ್ನೊಳಗೆ ಐಕ್ಯವಾಗಿದ್ದಾನೆ. ತನ್ನ ನೆಲೆಯನ್ನೇ ಸ್ಥಾಪಿಸುವುದಕ್ಕಾಗಿ ಬ್ರಹ್ಮನು ನನ್ನ ಒಳ ಸೇರಿದ್ದಾನೆ. ಈಗ ಇಬ್ಬರು ಒಳಗಾಗಿದ್ದಾರೆ, ನಾನೊಬ್ಬನೇ ಹೊರಗೆ ಉಳಿದಿದ್ದೇನೆ. ಆದರೆ ಮೂರೂ ಗುಣಗಳು ನನ್ನೊಳಗೆ ಏಕೀಭವಿಸಿದಲ್ಲ. ಆದ್ದರಿಂದಲೇ ಯಾವುದೇ ಒಂದು ರೀತಿಯ ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವ. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವುದಕ್ಕಾಗಿ ಸುತ್ತಲೂ ದೃಷ್ಟಿ ಹಾಯಿಸಿದೆ. ಆಲದ ಎಲೆಯೊಂದು ಆ ಕ್ಷಣದಲ್ಲಿಯೇ ನನ್ನತ್ತ ತೇಲಿ ಬರ್ತಲ್ಲ. ಕಿರಿದಾದ ಆಲದೆಲೆಯ ಗಾತ್ರಕ್ಕನುಗುಣವಾಗಿ ಬಾಲ ಮುಕುಂದನಾಗುತ್ತೇನೆ, ಕಾಲ ಹೆಬ್ಬೆಳನ್ನು ಜೀವುತ್ತ ವಟಭದ್ರಶಾಹಿ ಆಗುತ್ತೇನೆ. ಬರುತ್ತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಪರದಿಂದ ಬಲಿದುಕೊಳ್ಳಿರುತ್ತ ನಾದಸೆ ನೋಡಿ ಮೆರೆದ ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರಪಂಚ ವದನದು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳಿರೆ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಡ್ಯದು ಅಚ್ಚರಿಯಾದುದೇನೆಂಬೆ ಸುರತ ವೈಶರುಲಾನಿಸಿ ಬರುತ್ತಲ ಕಮಲದು. ಹರಿಯ ಉದರದಿಂದ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಸಾವಿರ ಎಸಳುಗಳುಳ್ಳಂತಹ ತಾವರೆಯ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಎಡ ಬಲ ಹಿಂದೆ ಮುಂದೆ ನಾಲ್ಮಗ. ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ,
ಈಗ ಈ ಬ್ರಹ್ಮ ಪಂಚವದನ ಇರಲಿ ಸಂತೋಷ. ನಡೆದಂತ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ, ಹಾಗೆ ಹೇಳುವುದು. ಕಾಣುತ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲ್ತಾ ಬರುತ್ತಿರುವಂತ ವಟಭದ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲು ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರೋರು ನೆಪ್ಪಿಸುವುದೇ ನಿದ್ರಾ ಭಗ್ನ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಜ್ಞಾನಾಸಕ್ತನಾಗಿರ್ತೇನೆ. ಹರಿಯೋ ಮಲಗಿನ ಯೋಗ ನಿದ್ರೆಯೋ ಇರದೆ ಕರ್ಣದ ಗೆಲ್ಪೇಶವ ಕಿರುವೆರಳಿನಲ್ಲಿ ಹೊರಗಡೆ ದಾನವರೀರ್ವರು ದಿಸುತ್ತಲೇ
ತಿಳಿಯದಾಯ್ತು ಪರಿಗಣನ ಬಡಿಯೋ ಮೆರೆಯುತ್ತಲಿರುವುದು ಜಲಮಯವಾಗಿ ಹೊರದು ಕಾಣಿಸದಂತೆ ಆಶ್ಚರ್ಯವಿದು ಅತ್ತ ಇತ್ತ ಎತ್ತ ನೋಡಿದರತ್ತ ಸುತ್ತಲೂ ಕತ್ತಲೇ ಆವರಿಸಿದೆ. ನಾಲ್ಕು ದಿಕ್ಕು ನಮ್ಮ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೆ ಏನು ಕಾಣಿಸುವುದಿಲ್ಲ. ಈ ಸಮಯದಲ್ಲೇ ನನ್ನೊಬ್ಬರ ಹೊಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿಲ್ಲಿಂದ ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹುಟ್ಟಿನ ಬಗ್ಗೆ ತಿಳಿಬೇಕು. ಕಾಣುವಂತ ಜನರಾಶ ಮಧ್ಯೆ ನನ್ನಂತೆ ಇರುವವರು ಯಾರು ಇದ್ದಾರೋ ಇಲ್ಲವೋ ಶೋಧನೆ ಮಾಡಬೇಕು. ನಾನು ನೋಡೋಣ. ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನು? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನು ನಿನ್ನ ಅಪ್ಪನೋ? ಇದು ಎರಡು ಒಂದಾಯ್ತಲ್ವೇನೋ? ಒಂದಾಯ್ತಾ? ಇಬ್ಬರ ಪರಿಸ್ಥಿತಿ ಒಂದಾದ ಮೇಲೆ ನಾವಿರೋರು ಒಂದಾಗಿದ್ದೇವೆಂದಾದ ಮೇಲೆ ನಮ್ಮಳಿಗೆ ಒಂದು ರೀತಿಯ ಸಂಬಂಧ ಬೇಕು. ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನಿಲ್ಲ ನೋಡಿದ ಹಾಗಲ್ವೇನೋ? ಗಟ್ಟಿ ಮುಟ್ಟಾದತ್ತ ಶರೀರ, ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ ವಾತ್ಸಲ್ಯ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ನಿನ್ನ ಮಾತುಗಳನ್ನು ಕೇಳಿದಗಳಿಗೆ ಬಹಳ ಸಂತೋಷವಾಯಿತು. ನೀನು ನನ್ನ ತಮ್ಮ ಎಂಬುದಾಗಿ ಸಂಬೋಧನದಲ್ಲಿ ನಿನ್ನ ಮೇಲೆಗೆ ಯಾವುದೋ ಒಂದು ರೀತಿಯಲ್ಲಿ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆದು ಹೇಗೆ ಬಲ್ಲೆ? ಅಣ್ಣ ಮತ್ತು ತಮ್ಮ ಸಂಬಂಧ ಮಾಡಿಕೊಂಡವರೇನೋ ಸಹಜ. ಆದ್ರೇನು ಮಾಡೋಣ ಹೇಳು? ಅಡಿಗಡಿಗೆ ಒಂದರಿಂದ ಹಸಿವು, ಇನ್ನೊಂದರಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ಆಹಾರವ ಮುಡುಗುತ್ತಲವೈದು ಹಿಡಿದು ಭಕ್ಷಿಸುವುದು ತಗ್ಗಿದ ಹಿಂಗೆಂದು ನಡೆದರು ಶೌರ್ಯ. ಅನಿರೀಕ್ಷಿತವಾಗಿ ನಾವಿರೊಟ್ಟಾಗಿದ್ದೇವೆ. ನಾವು ಇನ್ನು ಮುಂದೆ ಒಟ್ಟಿಗೆ ಇರಬೇಕು. ಒಂದು ಕಡೆ ನಿನಗೆ ವಿಪರೀತವಾಗಿ ಅಸೂಯವಾದೆ. ಹೌದು, ಆದರೆ ನಿನ್ನ ಹಾಗೆ ನಾನಲ್ಲ. ನಿನಗಿಂತ ಸ್ವಲ್ಪ ನನಗೀಗ ಕಡಿಮೆ. ಗೊತ್ತಾಗಿದೆ. ಹಸಿವು ಕಡಿಮೆ ಒಂದೆಯೋ ಬಿಡಿಸಿ ಹೇಳ್ಬೇಕಾ? ಒಂದು ಕಡೆಯಲ್ಲಿ ಕ್ಷಣ ಕ್ಷಣಕ್ಕೂ ತೋಳ ತೀಟ ಅಧಿಕವಾಗುತ್ತಾ ಇದೆ. ಈರುವರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ ಒಂದೇ ಉಪಾಯ, ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದ್ದಂತ ಜಲಚರಗಳ ಮೇಲೆ ಬರ್ತದೆ. ತಡ ಮಾಡುವುದಲ್ಲ, ಬಡಿಯುವ.
ಕೆದರಿದ ಗೋಧಿಕ್ಕವನೋರ್ವನು ಕಕ್ಕನೆ ಕಮಲದಲ್ಲಿ ಸೊಕ್ಕಿಲಿ ಕುಳಿತಿಗ ಮುಕ್ಕುವುದೀತನ ಈ ಕ್ಷಣ ಪಿಡಿಯುತ್ತಲಿ ನೀನು ಎಲ್ಲಿರುವೆ? ದೂರದಲ್ಲಿದ್ದೀರೋ? ನೋಡು, ಹತ್ತಿರ ಹತ್ತಿರ ಬಾ. ಬಂದೆ. ಸಾಕಾ ಬೇಕಾ? ಬೇಗ ಹೆಚ್ಚಾಯ್ತಾ? ಹೌದಾ? ಯಾವುದಕ್ಕೂ ಇತಿ ಬಿದ್ದಿ ಬೇಕು. ಆಯ್ತು. ಕಾಣುವಂತ ಜಲರಾಶಿಯನ್ನು ಬಡಿಯುತ್ತಾ ತಿನ್ನುವುದಕ್ಕೆ ನಮಗೇನಾದ್ರೂ ಸಿಗತದನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ಸಿಕ್ಕಿತು, ತುಂಬಾ ಸಿಕ್ಕಿತು. ಹೌದಾ? ಎಲ್ಲಿಯ? ಅಲ್ಲಿ ನೋಡು, ಯಾವುದು? ನೀರಗುಳ್ಳೆಗಳು. ನಿನ್ನ ತೊಗಡಿಗೆ ನೀರಿನ ಗುಳ್ಳಲ್ಲಿ ಮತ್ತೆ ಯಾವುದು ಸಿಗುತ್ತೆ? ಬೇಡ ಬೇಡ ತಮ್ಮ, ನಾನು ಕಂಡೆ. ನೀನು ಕಂಡೆ? ಹಾಗಲ್ವೇನೋ? ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡು, ಅರೆ ಬಿಡ್ದದ್ದು ಅಂತ ಭಾವಿಸಬೇಡ. ಪೂರ್ಣ ಬಿರಿತ ಅರಳಿತ ಕಮಲ. ಅಮರ. ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ. ನೋಡು, ನನ್ನ ಕಣ್ಣನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಎತ್ತದ್ದು ತಿರುಗಿಸುವುದು. ಓಡುವುದಕ್ಕೆ ಕೈಗೆ ಸಿಕ್ಕಿದ ಬಾಗಿಲ್ಲ ತಾಂಬಾರ್ದು. ಆ ಕಡೆಯಿಂದ ಬೀರುವ, ಈ ಕಡೆಯಿಂದ ನಾನಿದ್ದೇನೆ. ನಡೆದರೆದ ನವರೀಕ್ಷಿಸಿ ಕಮಲದ ನಡ ನಡುಗುತ್ತ ಭಯದಿ
ಕಥೆ ಎಲ್ಲ ಜೀವನ ಎಲ್ಲಿ ಮುಟ್ಟುತ್ತಿತ್ತು ಅದು ಗೊತ್ತುತ್ತೇನೋ ನಿನಗೆ? ಎಂತದಾಯ್ತಾ? ಆ ಕಡೆಲ್ಲ ನೀನು, ಹೌದು. ಈ ಕಡೆಲ್ಲ ನಾನು. ಆ, ಕಣ್ಣೆತ್ತ ಬೆಳ್ಳಗಿನ ಪೌರಾಣವನ್ನು ಬೆನ್ನಟ್ಟಿದ್ದು ಹೌದಾ? ಸಿಕ್ಕಿದರೆ ನಮ್ಮ ಕೈಗೆ ಎಂತದ? ಎದೆಯಲ್ಲಿ ಜಾರುವುದಾ? ಆ, ಬಿಟ್ಟ ಮಗನಾನು ತಮಾಯಿಸಬೇಡ. ಆ. ಏಕೋ ಎರಡು ಕೈಯಲ್ಲಿ ಒಮ್ಮೆಲ್ಲ ಮೇಲೆ ಕೆತ್ತಿ ಆ. ಬಲವಾಗಿ ಹಿಡಿದು ಎತ್ತಿದೆ, ಗುಳುಕ್ಕ ತಲುಕಿದೆ. ಗಂಟಲ ಕೆಳಗೆ ಪೂರ್ತಿ ಇಳಿದದ್ದಿಲ್ವೇನು, ಸ್ವಲ್ಪ ಇಳಿದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನೋ. ಹೇಗೆ? ಎಲ ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿದ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ನೋಡಿದಾಗ ಅದು ಅದು ನೀನು ಗೊತ್ತಾಯಿತು. ನಾನೀಗ ಬದುಕಿದ್ದೇನೆ, ನೀನ್ ಯಾಕೆ ಆಡುವುದು ಬೇಕಲ್ಲ? ನೀನು ಇನ್ನೂ ಬದುಕಿದ್ದೀಯಲ್ಲ, ನಂಬ ಬೇಡವಾ ನಿನಗೆ? ಇವರು ಉಳಿಬೇಕು ಅಂತಾದ್ರೆ ತಿನ್ನಬೇಕಾ ಬೇಡವಾ? ಪ್ರಾಣ ಸಿಗಬೇಕು. ಹರಿಯ ನಾಭಿ ಕಮಲ ನಾಳದಿ ಮರೆಗೊಳ್ಳುತ್ತಲೆ ವಿಧಾತ ಮನದಲ್ಲಿ ಕರ ಹರಿದಿದನು ದೈತ್ಯನು ರೆದಿನ ಬರುವರೆಲ್ಲ. ಮಗನೇ ಬ್ರಹ್ಮ, ಭಯದಲ್ಲಿ ನಡುಗುತ್ತಾ ಇದೆಯಾ? ಹೌದಮ್ಮ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತರ ತನುಗೆ ರೀವರು ಉದಿಸಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗಬೇಡ ಮರುಗ ಬೀಣ ವಿಧಾತ ನಾ ಶ್ರೀ ಹರಿಯ ದೇರಿಯ ಕಾರಣವೇ ಅವನಿಗೆ ಏನಾಗಿದೆ ಅಮ್ಮ? ಅವನಿರುವ ನಿದ್ರೆಯೊಳಿಲ್ಲ ಶೀಘ್ರದೊಳ್ ಅಗಲಿ ಹೋಗುವೆನು. ಆದಿತಮ್ಮ, ಭರದುಳಿಜರಗೊಂಡು ದೈತ್ಯರ ತರಿದು ಕೊಡುವನು ಭೀತಿ ಬೇಡೈ. ನಾನೇನ್ ಮಾಡ್ಲಮ್ಮ? ವರಸು ದರ್ಶನ ಕೊಡುತ್ತವಗೆ ನೀ ಮರೆಯೊಳಿಯುವುದೆಂದು ಮರುಗ ಬೀಡ ವಿಧಾತ ವಿಧಾತ. ಮಗನೇ ಬ್ರಹ್ಮ, ದುಃಖಿಸಬೇಡ ಕಮ್ಮ. ಆದಿತಮ್ಮ. ಆದಿಮಾಯೆಯಾದಂತಹ ನಾನು ಯೋಗಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿವಳಿದ್ದೇನೆ. ಆಗ್ಲಿ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಇದೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿದ್ದಾನೆ. ತೊಲಗಿ ನಿಲ್ಲಲ ಯೋಗಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ನನ್ನ ಬದನದಲ್ಲಿ. ಆಲನೆಯ ಮೇಲೆ ಹಾಯಾಗಿಯೇ ಪವಡಿಸಿದ್ದವನು ನಾನು. ಪಕ್ಕನೆ ಎಚ್ಚರವಾಗಿ ನೋಡುವುದೇನು? ಜಲಧಿಯೆಲ್ಲ ಉಲ್ಲೋಲ ಕಲ್ಲೋಲವೇ ಆಗಿದೆಯಲ್ಲ. ಬಳಿಯಲ್ಲೊಂದು ಚಕ್ರಾಯುಧವೂ ಇದೆ. ಅದ ಈ ಕಡೆಗೆ ಬರುತ್ತಿದ್ದಾರೆ. ಜನನಿಯಲ್ಲಿ ಕೋರಿದು ನವಿನಿಯನು ಹಣರು ನಡೆದರು ನಾಗ ಕಂಡ ನಳಿನ ನಾಭನ ನಿರದೆ ನುಡಿದಿದರಾಗ ನವದಲ್ಲಿ
ನಿನಗೇನ ಕೆಲಸ ಬೇಗ ಹೇಳ. ನೀನ್ ಯಾರು? ನೀವ್ ಯಾರು? ಸಾಮಾನ್ಯದವರು ನಾಮುತ್ತ ಭಾವಿಸಬೇಡ. ಅವರಿಗೆ ಕೇಳು. ವೀರರು, ಶೂರರು, ವೀರರು, ಘನಗಂಭೀರರು. ಧೀರ ಶೂರರಹುದು ನೀವು. ಆ ಆ ಆ ಧೀರ ಶೂರರಹುದು ನೀವು. ಭೂರಿಂದು ಜವನೇ ದಿನವು ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಲ್ದೋ. ಧೀರ ಶೂರರಹುದು ನೀವು ಭೂರಿದೋ ಜವಾದಿರವು ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಲ್ದೋ. ತೋರುವ ಜಲದಿ ಅಧಿಕಾರಿ ಅಧಿಕಾರಿ ಆಗಿರುವೆ ನಾನು. ತಿರುಗಡೆಯೆಲ್ಲ ಹೊರದು ಮನದಿಯಲಿ ವೀರ ಶೂರರಹುದು ನೀವು. ಊ, ಊ, ಜಲಧಿಯಲ್ಲ ಅಸ್ತವ್ಯಸ್ತವಾಗುವಲ್ಲಿ ಕಾರಣ ನಿಮ್ಮ ಗತ್ತುಗಾರಿಕೆ. ಏನು ನಡೆ ನಿಮ್ಮದು? ಅಬ್ಬಾ! ಒಂದೊಂದು ನಡೆಯು ಜಲದಲ್ಲಿ ಈ ರೀತಿಯಾಗಿ ಕೋಲಾಹಲವಾಗುವುದಕ್ಕೆ ಕಾರಣವಾಯಿತು. ನಿಮ್ಮ ಗಾಂಭೀರ್ಯ, ನಿಮ್ಮ ಹೆಚ್ಚುಗಾರಿಕೆ, ನಿಮ್ಮ ಘನತೆ, ಅದರಿಂದ ನನಗೆ ಅರ್ಥವಾಯಿತು. ಏನು? ಹೌದು, ವೀರರು ಹೌದು, ಶೂರರು ಹೌದು. ಆದ್ದರಿಂದಲೇ ಒಬ್ಬನೇ ಇದ್ದಂತಹ ನನಗೆ ಅಧಿಕ ಸಂತೋಷವೇ ಆಯಿತು. ಅರ್ಥಾತ್ ಭೂರಿತೋಷವನ್ನು ಹೊಂದಿದೆ ನಾನು. ನನ್ನೊಡನೆ ಮಾತನಾಡುತ್ತಾ ಇದ್ದೀರಿ, ಆದ್ರೆ ನನ್ನನ್ನು ನೋಡುವಲ್ಲಿ ನಿಮ್ಮ ಗಮನವೇ ಇಲ್ಲ. ನೀವು ಎಲ್ಲೆಲ್ಲಿಯೋ ನೋಡ್ತಾ ಇದ್ದೀರಿ. ಏನು ಹುಡುಕುತ್ತಾ ಇದ್ದೀರಿ? ಆಗುಂಟು. ಯಾರನ್ನು ನೋಡಿದ್ದೀರೋ ಮೊದಲು? ಹುಟ್ಟಿದಾಕ್ಷರವೇ ಹಸಿವು. ನಿವಾರಣೆಗೆ ಬೇಕಾಗಿ ಹುಡುಕಾಟ. ಸಿಕ್ಕಿದವರೊಬ್ಬ ಕಳ್ಳಗೆ ಹಿಡಿದು ತಿನ್ನುವಂತಹ ಉದ್ದೇಶದಿಂದ ಅದಟ್ಟು ದೂರಕ್ಕೆ ಬೆನ್ನಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ ಅಲ್ಲಿ ನೀನು ಕಾಣ ಸಿಕ್ಕಿದ್ದೀಯ. ನಾನು ಯಾರನ್ನು ಕಂಡದ್ದೇ ಇಲ್ಲ. ಮತ್ತೆ ನೀನು ಯಾರು? ಹಾಗಾದ್ರೆ ಸುಮ್ಮನೆ ಇರುವುದಲ್ಲ ನಾನು. ಏನು ಕೆಲಸ ನಿನಗೆ? ಕಾಣುತ್ತಿರುವ ಈ ಜಲಧಿಗೆ ಜಲಧಿಗೆ ನಾನು ಒಡೆಯ. ಹೆಚ್ಚು ಕಡಿಮೆ ಆಗ್ತದೆ. ಕಡೆ ಕಾಲಕ್ಕೆ ಅಷ್ಟೇ. ಹೌದಾ? ಯಾಕದು ಗೊತ್ತಿಲ್ಲ.
ಆದ್ಮೇಲೆ ಗೊತ್ತಾಗುದು. ನೀನಿದ್ದೆಲ್ಲ ಒಟ್ಟಿಯಲ್ಲಿ ಆದ್ರೆ ಈ ಪ್ರಾಣಿ ಇದರ ಮಾತು ಕೇಳಿ ಕ್ರೋಧ ಬಂದದ್ದು. ಓ ಕ್ರೋಧ ಬಂದ್ರೆ ಹೀಗೆ ಏಯ್ ನೀನು ಹೇಳಿದ ಮಾತು ಸರಿ ಇಲ್ಲ. ಎಂತದ್ದು ಜಲದಿಗೆ ಓಡೆ ಪೋಯ ಅಂದ್ರೆ? ಎಂತದ್ದು? ಜಲದಿಗೆ ಓಡೆ ಅಂದ್ರೆ ಎಂತದ್ದು? ಜಲಧಿಗೆ ಒಡೆಯ. ಅದೆಂತದ್ದು? ನಾನು ಅಧಿಕಾರಿ. ನೀನಲ್ಲ ನಾವು ಅಂತ ಹೇಳೋದು. ನೀವೇ ನಾವು ಕಂಡಂತ ಪ್ರಾಣಿಗಳು ನಿನಗೂ ಬಹಳ ಪ್ರಭೇದ ಉಂಟು. ನೀನು ಕಪ್ಪು 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 ಎಂತದ್ದು? ಅದು ಬೆಳ್ಳಗೆ ಬೆಳ್ಳಗೆ ಬೆಳ್ಳಗೆ. ನಾನು ಕಪ್ಪಾದ್ರೂ ಲಕ್ಷಣ ಹೇಳಿರಲ್ಲ. ಲಕ್ಷಣ 4 ಬೆಳ್ಳಗಿನ ಹಲ್ಲು ಮಾತ್ರ ಇರುವುದು ಲಕ್ಷಣ. ಅಷ್ಟು ಮಾತ್ರವಲ್ಲ, ಅದಕ್ಕೆ 5 ತಲೆ. ತಲೆಗಳೈದು ಅದಕ್ಕೆ ಸೀರಾ ತಲೆಯೊಂದು ಎನಗೆ, ತಲೆ 5 ಅದಕ್ಕೆ. ಏಯ್ ವಾದ ಮಾಡುವ, ವಿಮರ್ಶೆ ಮಾಡಿ ಒಪ್ಪಿಕೊ. ನಾನೇನು ನಾನೇನು ಹೇಳಲಿಲ್ಲ. ಹೌದಾ? 2 ಕೈ ಆಮೇಲೆ ಛತ್ರ ಭೋಜ. ಮೊದಲಿರ್ಲಿಲ್ಲ. ಅದಕ್ಕೆ 2 ಭೋಜ, ನೀನು ಛತ್ರ ಭೋಜ. ಕರಗಲು 4 ಎನಗೆ, ಸರಿ ಚತುರ್ಭುಜ. ಅಧಿಕ ಪ್ರಸಂಗಿ ನೋಡಿ ಕರೆಯುದು ನಿನ್ನ. ನಿನ್ನನ್ನು ಓದು. ನನ್ನನ್ನು ಓದು? ಹೌದಾ? ಓ ನನ್ನನ್ನು ಓದುವ ಸಾಧಿ ನೀನು. ಮತ್ತೆ ನಿನ್ನ ಹಣೆವರೆಲ್ಲ ಕಾಣ್ತಾ ಉಂಟು. ಹೌದಾ? ಆ ಪ್ರಾಣಿ ಎಲ್ಲಿಂಟು ತೋರಿಸದೆ ಬಿಡ್ತೇವೆ, ಇಲ್ಲದಿದ್ರೆ ಇಲ್ಲದೆ ಬಿಡ್ಲಿಕ್ಕಿಲ್ಲ. ಅಲ್ಲಿಗೆ ಹಲ್ಲುದಾಗದೆ ಗುಳುಮಂತ ಒಂದು ಕೆಲಸ ಮಾಡಿ, ಬಾಗ್ಲಿಕ್ಕೆ ಆಗ್ತದ ನೋಟ. ನನ್ನ ಪದಗಳಿಗೆ ನಾನೇ ಸಲಹುವೆನು. ನಿನ್ನ ಪಾಲಿನ ಪರಿಚಯವು. ಬಿಡಬೇಡ, ಹೊಡಿ ಬಡಿ. ಕತ್ತಲಿನ ಸಾಯಿಕೆ ಮಾರಿ ಹಿಡಿದವ ಒಟ್ಟಾಡುದು ಗೊಬ್ಬರ ಹಾಕುದು ಕುತ್ತಿಗೆ ಸಿಗಿ ಸಾಯಿಸಿ ಕೊಟ್ಟು ಮಾರಿ ಸಂತಾನ. ನಾನು ಕೊಲ್ತೀಯ ನೀನು? ನನಗೆ ತಮ್ಮ ಬೇಡವಾ? ಇದು ನಾನೇ ನಾನು ಅದುತ್ತ ಭಾವಿಸಿ ಹೊರತಲ್ವೇನೋ, ಎಲ್ಲ ನನಗೆ ಬಿದ್ದಲ್ವೇನೋ? ನೋವಾಯಿತಾ? ಆಗಿದೆಯಾ? ಸುಧಾ
ಸುಧಾರಿಸಿಕೋ ಆಯ್ತಾ? ಅದೆಂತ ಸುಧಾರಿಸಲು? ತಪ್ಪಿ ಬಿತ್ತಲ್ವೇನೋ, ಓ. ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತ ಲಕ್ಷಣ. ಆಯ್ತು ತಮ್ಮ, ಅಣ್ಣ. ಅಲ್ಲಿ ನೋಡು, ಆ? ನೀರ ಮೇಲೆ ಬಿದ್ದಿದೆ. ಹೌದು. ಬಿದ್ದದ್ದನ್ನು ನಾವಿರೋರು ತಿನ್ನಬೇಕು. ಹ. ತಿನ್ನಬೇಕು ಅಂತಾದ್ರೆ ಹಾಲು ಮಾಡಿ ತಿನ್ನಬೇಕು. ಹ. ಒಂದು ಕೈ ಒಂದು ಕಾಲನ್ನು ನಾನು, ಹ. ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಹ. ಬಲವಾಗಿ ಎಳೆಯೋಣ. ಎಳೆಯುವ? ಯಾರ್ಯಾರ ಪಾಲಿಗೆ ಎಷ್ಟು ಸಿಗ್ತದೋ ಹಾಗೆ ತಿನ್ನುವ. ಸಣದಿ ಬಂಜದ ಹದ್ರಕಾಲದಿ ಧನುಜರಲಿ ಜಯದೀರದಿರುದಿರಿ ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯನು ಜಯ ಜಯಾದಿ ಮಾಯಾದೇವಿ ಮನದೊಳರಿದನು ದುರದುಳದಳೆ ಹನನಗೊಳಿಸುವ ಕಪಟದೊಳಗಿರುದಾಗ ಆ ಮದ ಮುಖರ ಪೊಗಳುತ್ತಲಿದ್ದಾಗ ಸೆಣದಿ ಪಂಚ ಸಹಸ್ರ ಕಾಲದಿ ಯಾವುದನ್ನು ಆಲೋಚಿಸುತ್ತಾ ನಾನು ಆಲದಲೆ ಮೇಲೆ ಪವಡಿಸಿದ್ದೇನೋ ಅದೆಲ್ಲವೂ ಯೋಜನೆಯಾಗುವಲ್ಲಿ ಕಾಲ ಸನ್ನಿಹಿತವಾಗುತ್ತಾ ಬಂತು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೋರಾಟ ಪಂಚಸಹಸ್ರ ವರ್ಷಗಳ ಕಾಲವೇ ಸರಿದು ಹೋಯಿತಲ್ಲ ಈ ಧನುಜರೊಡನೆ. ಒದಗಿದಂತಹ ಚಕ್ರಾಯುಧದ ಬಲುಹಿನಿಂದ ನಾನೇ ಮಧಿಸುತ್ತೇನೆ ಇವರನ್ನು ಎನ್ನುವ ಹಾಗೆ ಮುಂದುವರಿದೆ. ಈ ನಾನು ಎನ್ನುವುದು ಸಾಧಿತವಾಗುವುದೇ ಇಲ್ಲ. ಬ್ರಹ್ಮನಾದರೂ ಸರಿ, ನಾನಾದರೂ ಸರಿ, ನಾನು ಎನ್ನುವುದನ್ನು ಸಾಧಿಸ ಹೊರಟರೆ ಸೋಲು ಎನ್ನುವುದು ಅದರ ಅರ್ಥ. ಹಾಗಾದರೆ ಏನು? ಎಲ್ಲವೂ ಅವಳೇ ಎನ್ನುವುದು ವೇದ್ಯವಾಯಿತಲ್ಲ. ಅದಕ್ಕಾಗಿ ಮನಸ ಅವಳನ್ನೇ ಸ್ಮರಿಸಿದೆ. ಮರುಕ್ಷಣದಲ್ಲಿ ನನ್ನಂತರಂಗದಿಂದಲೇ ವೇದ್ಯವಾಯಿತು ದುರದೊಳ ಸದಳವೆಂದು. ಹನನಗೈಯಬೇಕು ಅಂತಾದ್ರೆ ಮುಂದುವರಿಯಬೇಕಾದದ್ದು ಅಥವಾ ಮುಂದುವರಿಸಬೇಕಾದದ್ದು ಕಪಟವನ್ನು ನೋಡೋಣ. ಮೆಚ್ಚಿದೆ ನಿಮ್ಮ ಬರುಡಗೆ ಬಲು ಹೆಚ್ಚಿನ ತೋಳ ಸಾಹಸಗೆ ಆಶ್ಚರ್ಯವಾಂತೆ ನಾನು ಚರಿಸುವುದೇನು ಅಚ್ಚಳಿಯದ ನಗರವುದು ಸಂಕರದಲ್ಲಿ ಮೆಚ್ಚಿದೆ ನಿಮ್ಮ ಬರುಡಗೆ ಬಲು ಹೆಚ್ಚಿನ ತೋಳ ಸಾಹಸಗೆ ಹೊರುಟಗೆ ಮೆಚ್ಚಿದೆ ಏನು ಸಾಹಸ ವೃತ್ತಿ ನಿಮ್ಮದು? ನಾನು ನಿಮ್ಮನ್ನು ಒದಿಸೋಣ ಅಥವಾ ಸೋಲಿಸೋಣ ಎನ್ನುವ ಹಾಗೆ ಮುಂದುವರಿದದ್ದು. ಆದರೆ ನನ್ನ ಮೃದು ದೇಹ ಜರ್ಜರಿಯತ್ತವಾಗಿ ಹೋಯಿತಲ್ಲ. ಕಠಿಣವಾದಂತಹ ನೀವೇ ಆರ್ಭಟಿಸುತ್ತಾ ಗೆದ್ದಿದ್ದೀರಿ. ಆದ್ದರಿಂದಲೇ ನಾನು ಸೋತಿದ್ದೇನೆ. ನಾನು ಮೆಚ್ಚಿದ್ದೇನೆ. ನಿಮ್ಮ ರಟ್ಟೆಯ ದಿಟ್ಟತನಕ್ಕೆ ಅಚ್ಚಳಿಯದ ಭಟರಾದಂತಹ ನಿಮಗೆ ಏನಾದ್ರೂ ಕೊಡಬೇಕು ಅಂತ ಇದ್ದೇನೆ. ನಾನು ಕೊಟ್ಟು ನಿಮಗದು ಉಪಯೋಗಕ್ಕೆ ಬಾರದೇ ಇದೆ. ಅದಕ್ಕೆ ಹೀಗೆ ಮಾಡೋಣ. ಹೇಗೆ? ನೀವೇ ನಿಮಗೇನು ಬೇಕಾದಷ್ಟು ಕೇಳಿ, ನಿಮಗೇನು ಬೇಕೆಂದು ಹೇಳಿ, ನಾನು ಅದನ್ನು ಕೊಡ್ತೇನೆ. ನಾವು ಕೇಳುವುದಲ್ಲ, ಮತ್ತೆ ನೀ ನನ್ನಲ್ಲಿ ಕೇಳಬೇಕು. ನಮ್ಮಲ್ಲಿ ನೀನು ಕೇಳಬೇಕು. ಅಂದ್ರೆ ನೀನು ಸೋತವ, ನಾವು ಗೆದ್ದವರು. ಎಲ್ಲಿ ಅದು ಗೆದ್ದವರೇ ಸೋತರಿಗೂ ಕೊಡುವಂತ ಕ್ರಮ ಬೇಕಿದ್ರೆ ನೀನು ಕೇಳು. ಕೊಡ್ತೀರಾ? ಅಲ್ಲ, ನನಗೆ ಕೊಡುವಷ್ಟು ಉಂಟ ನಿಮ್ಮಲ್ಲಿ? ಏನಾಗಬೇಕು? ಭರವಸೆ ಬೇಕು ನನಗೆ. ಹೇಳಿದ್ದನ್ನು ಸಿಕ್ಕಿದೆ ನಯ ಕೈಗೆ ಒಂದು ಸೊಕ್ಕಿದ ಮೂರ್ಖನ ನಿಮಗೆ ತಕ್ಕುದಾದ ದಿಕ್ಕುವೆನದರು ತಕ್ಕುದಾದ ದಿಕ್ಕುವೆನದರು ನಗದು ನಿಮ್ಮಯ ವಿಕ್ರಮ ಮುಂದಗಿ ನಗದು ನಿಮ್ಮಯ ವಿಕ್ರಮ ಮುಂದಗಿ ನಗದು ನಿಮ್ಮಯ ವಿಕ್ರಮ ಮುಂದಗಿ ನಗದು ನಿಮ್ಮಯ ವಿಕ್ರಮ ಮುಂದಗಿ ಸಿಕ್ಕಿದಿರಲಿಲ್ಲಯ ಕೈಗೆ ಕಲ್ಲು ದೊಡ್ಡದ ಮೂರ್ಖನ ನಿಮಗೆ ಮೂರ್ಖರು ಕೇಳಿದ್ದೇನೆ ಎನ್ನುವ ಹಾಗೆ ಕೊಡುವಲ್ಲಿ ಸಮರ್ಥರಿದ್ದೀರೋ? ಕೊಡುವಲ್ಲಿ ಬೇಕಾದದ್ದು ನಿಮ್ಮ ದೇಹದಲ್ಲಿರುವ ಪ್ರಾಣ ಒಂದೇ ಅಲ್ಲ, ಮತ್ತೇನು ಬೇಕು? ಇಬ್ಬರಲ್ಲಿಯೂ ಪ್ರಾಣ ಉಂಟು. ನಮ್ಮಲ್ಲಿರುವುದು ಪ್ರಾಣವೇ. ಹಾಗಾದ್ರೆ ಅದನ್ನೇ ಕೊಡಿ.
ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿವೆ ಮನದಿರವೆನುತ್ತಲೇ ತಾನು ಮುಳಿದ ಮಾದ ಏನು ಮಾಡುವುದು ನಮ್ಮದು ಇಲ್ಲಿಗೆ ಮುಗಿದು ಹೋಯಿತಲ್ಲ. ಅವನಿಗೆ ಮಾತು ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ಲವೆಂದು ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟೆವೆಂದಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ಲ. ಹೌದಾ? ಅತ್ತ ಬದುಕುವ ಹಾಗೂ ಇಲ್ಲ, ನಿತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ 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 ಹೋಯ್ತಲ್ಲ ಹೋಯ್ತಲ್ಲ. ಕೊಡಿ 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 ಅಳುವುದು ಆಮೇಲೆ ಆಡಿದ್ದನ್ನು ಇಲ್ಲಿ ಬಾ. ಅಲ್ಲಿ ನೋಡು, ಯಾವುದು? ಆಗದಿಂದ ಕಾದು ಕೂತಿದ್ದಾನೆ. ಹೌದು. ಯಾವಾಗ ಸಿಗ್ತದೆ ಅಂತ ಉತ್ಪಾತ ಪಿಂಡ. ಗ್ರಾಮದಲ್ಲಿ ಅವನಿಗೆ ಸಿಕ್ಕುವುದಕ್ಕೆ ಬಿಡಬಾರದು. ನಾವು ಸಾಯಬಾರದು. ಯಾವಾಗದೇ ಇರಬೇಕು ಅಂತಾದ್ರೆ ನಾವು ಬದುಕಬೇಕು ಅಂತಾದ್ರೆ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ತಲೆಗೆ ತನ್ನ ಕರ್ಮ ಕೆಲಸ ಕೊಡುದು. ನನ್ನ ತಲೆಗೆ ಈಗ ಯಾವ ವಿಷಯ ಹೋಗುದಿಲ್ಲ. ನನಗೆ ಆಗ್ಲಿಕ್ಕಿಲ್ಲಪ್ಪ, ಆಗ್ಲಿಕ್ಕಿಲ್ಲ. ಅಮ್ಮ ಒಂದು ಬೇಗ ಒಂದು ಮುಗಿಸಿ ಬಿಡು ಅಲ್ವಾ? ಪಾಪಿ. ಯಾರೋ ಪಾಪಿ? ನೀನಲ್ಲ, ಪ್ರಾಣಿ ಪಾಪಿ. ನನ್ನಲ್ವಾ? ಕೈ ಕೊಡು, ಕೈ. ನಾವು ನಮ್ಮ ಹಣವನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ. ನಾನು ತೆಗೆದುಕೊಳ್ಳೋ ಹಂತದಲ್ಲಿ ಒಂದು ಬಿಂದು ಮೇಲೆ ಹೋಗಬಾರ್ದು. ನೀವೇ ತೆಗೆದುಕೊಳ್ಳೋ ಪ್ರಾಣ ಕೊಡುವವರು ನೀವೇ. ಹಾಗಾದ್ರೆ ಪಡೆಯುವವರು ಎನ್ನುವುದು ಅರ್ಥವಾಗಬೇಕು. ಅರ್ಥವಾಗಬೇಕು ಅಂತಾದ್ರೆ ಬುದ್ಧಿ ಬೇಕು. ಆ ಬುದ್ಧಿಗಾಗಿಯೇ ಕರುಣಿಸಿದ್ದೇನೆ ಜ್ಞಾನ. ಶ್ರೀರಾಘವ ನಯನ ನಾರಾಯಣ ನೀರಜದಳ ನಯನ ಶ್ರೀರಾಘವ ಜಯನ ನಾರಾಯಣ ನೀರಜದಳ ನಯನ ಘೋರ ದುರಿದ ಸಂಹರಣ ಘೋರ ದುರಿದ ಸಂಹರಣ ನಿರುಧಾರಿಣ ಮಾರಮಣ ನಾರಾಯಣ ಶ್ರೀರಾಣವ ಜಯನ ನಾರಾಯಣ ನೀರಜದಳ ನಯನ ನಾರಾಯಣ ಜಯ ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೆಂಕಟವಾಸ ಕಾಪಾಡುತ್ತಂದೆ ನಮ್ಮನ್ನು ಕಾಪಾಡು. ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು ನಾವು. ಆ ಸಮಯದಲ್ಲೇ ಪರಮ ಪಾವನವಾದಂಥ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು. ಸಿದ್ಧಾನ ಅನ್ನುವಂಥ ಬೆಳಕುರವರಿಗೆ ವೀರವರು ಕೊಂಡಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳು ನಾವು ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅನುಮತಿಯನ್ನು ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂತಹ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು. ಅದನ್ನು ನೀನು ಇಯಬೇಕು ಅಂತ ನಮ್ಮ ಕೇಳಿಕೆ. ಮೃತ್ಯುಂಜಯ ಮಿತ್ರನೇ, ಈವರೆಗೆ ನಾವು ಅಣ್ಣ ತಮ್ಮಂದಿರೆಂಬ ಭಾವನೆಯಿಂದ ಬದುಕುತ್ತಾ ಇದ್ದವರು. ಆದರೆ ನಮಗೆ ಯಾವುದೇ ನಾಮಧೇಯ ಇಲ್ಲ. ಉತ್ತಮವಾದ ಅಭಿಧಾನವನ್ನು ಇರಿಸಿ ಅದು ಚಿರವಾಗಿ ಉಳಿಯುವಂತೆ ನೀನು ಹರಸಬೇಕು ತಂದೆ. ಕರುಣಿಸುವೆನು. ಕರುಣಿದುದಲ ಭಯವನು ಜಯಗಳಿರಿಸಿ ದೈತ್ಯರ ಜಿರಗಳನ್ನು ಸಂಹರಿದುದಲಿ ಮೇದನ ಜಲವಿಯಲಿ ಸೇರಿದುದ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭೀಗಮಲದಿ मेरे भगवान जनरने मिले सृष्टि कार्य दले करुणी दुदल भयवरू
ಗಳಿಸಿದಂತಹ ಜ್ಞಾನ. ಜ್ಞಾನ ಅಂದರೆ ಬೆಳಕು ಮಕ್ಕಳೇ. ಬೆಳಕು ಅಂದರೆ ಆನಂದ. ಇಂದ್ರಿಯಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವುದೇ ಆ ಬೆಳಕು. ಆ ಬೆಳಕಿನ ದೆಸೆಯಿಂದಲಾಗಿ ಇದುವರೆಗೆ ಎತ್ತರದವರು ಎನ್ನುವ ಹಾಗೆ ಭಾವಿಸಿದ ನೀವು ಬಹಳ ತಗ್ಗಿಗೆ ಬಂದಿದ್ದೀರಿ. ಪಾದಕಾನತರಾಗಿ ವಿನಮ್ರರಾಗಿ ಬೇಡುತ್ತಾ ಇದ್ದೀರಿ. ಹಾಗೆಂದು ನನ್ನಲ್ಲೇ ಬೇಡುವುದಕ್ಕೆ ಕಾರಣ ನೀವು ನನಗೆ ಅನ್ಯರಲ್ಲ, ನನ್ನ ಮಕ್ಕಳೇ ಆಗಿದ್ದೀರಿ. ನನ್ನ ಕರ್ಣಗಳಿಂದಲೇ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಆದ್ದರಿಂದಲೇ ಜನಕನಾದಂತಹ ನಾನೇ ನಿಮ್ಮನ್ನು ಹೆಸರಿಸುತ್ತೇನೆ. ಬರೇ ಹೆಸರಿಸುವುದಲ್ಲ, ಅದು ಹೆಸರುವಾಸಿಯಾಗುತ್ತದೆ ಭವಿತವ್ಯದಲ್ಲಿ. ಹಾಗೇ ಮಾಡುತ್ತೇವೆ. ನಿಮ್ಮ ಆಶಯವೂ ಅದೇ ತಾನೆ. ನನ್ನದು ಮೃದುವಾದ ಸ್ವಭಾವ. ಕಠಿಣ ಭಾವದಿಂದಲೇ ನನ್ನೊಂದಿಗೆ ವ್ಯವಹರಿಸಿದವರು ನೀವು. ಅದಕ್ಕನ್ವರ್ಥವಾಗಿಯೇ ಮಧು ಕೈಟಭ ಎನ್ನುವ ಹೆಸರನ್ನೇ ಇರಿಸಿದ್ದೇನೆ. ನಿಮ್ಮ ಆಶಯದಂತೆ ನಿಮ್ಮೊಳಗಿರುವ ದೌಷ್ಟ್ಯವನ್ನು ನಾಶ ಮಾಡುತ್ತೇನೆ. ಮಧುಸೂದನನು ನಾನಾಗುತ್ತೇನೆ, ಕೈಟಭ ಅಂತಕ ಎಣಿಸುತ್ತೇನೆ. ಆ ಮೂಲಕವಾಗಿ ನೀವು ನನ್ನೊಂದಿಗೆ ಶಾಶ್ವತವಾಗಿಯೇ ಇರುತ್ತೀರಿ. ನಿಮ್ಮ ಆತ್ಮ ಮಾತ್ರ ನನ್ನೊಂದಿಗೆ ಸಮ್ಮಿಳಿತವಾಗುವುದು. ಇದ್ದಂತಹ ದೇಹ ಜರ್ಜರಿತವಾಗುತ್ತದೆ ಎನ್ನುವ ಹಾಗೆ ಭೀತಿ ಬೇಡ. ಸದ್ಧರ್ಮ ಸಾಧನೆಗಾಗಿ ಸಮರ್ಪಿತವಾಗುತ್ತದೆ ಎನ್ನುವುದಕ್ಕಾಗಿ ದೇಹದೊಳಗಿರುವ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ. ಧರೆಯೊಂದನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭ ನಾಮವನ್ನಿರಿಸುತ್ತೇನೆ. ಅಲ್ಲಿಯೂ ನಿಮ್ಮ ಹೆಸರು ಸ್ಥಿರವಾಗಿಯೇ ಉಳಿಯುತ್ತದೆ. ಸ್ಥಿರವಾಗುವಲ್ಲಿ ನಿಮ್ಮ ಕಾರಣಗಳೇನು ಬಂದಿರ. ನೂತನವಾದಂತಹ ಸೃಷ್ಟಿಯ ಆವಿಷ್ಕಾರಗಳು ಅಲ್ಲಿ ನಡೆಯುವುದಕ್ಕೆ ನಿಮಗಂಜಿ ಅಡಗಿರುವ ಬ್ರಹ್ಮದೇವನನ್ನು ನಾಭೀನಾಳದಿಂದ ಹೊರಬರಿಸಿದ್ದೇನೆ. ಕಮಲಾಸನನಾಗಿಯೇ ಸತ್ಯಲೋಕ ವಾಸಿಯಾಗುತ್ತಾನೆ. ಸೃಷ್ಟಿಯ ಕಾರ್ಯವನ್ನು ಪೂರೈಸುವುದಕ್ಕಾಗಿ ಮೊದಲ ಐಕ್ಯನಾದವನು ಹರಲೋಕ ನಿಯಂತ್ರಕನಾಗಿ ಕೈಲಾಸವಾಸಿಯಾಗಿದ್ದಾನೆ. ಪಾಲನಾಕರ್ತೃವಾಗಿ ವೈಕುಂಠದಲ್ಲಿ ನೆಲೆ ನಿಲ್ಲುವ ಮೊದಲು ನಿಮ್ಮ ಅಂತರಂಗದ ಇಂಗಿತವನ್ನು ಅರಿತು ಪಾಲಿಸುತ್ತೇನೆ. ಅಗಾಧವಾದ ಈ ಸಿಂಧುವಿನ ಒಂದು ಬಿಂದು ಸಹ ನಿಮ್ಮ ದೇಹವನ್ನು ಸೋಕಲಾರದು. ಅಂತೆಯೇ ನಿಮ್ಮ ಪ್ರಾಣವನ್ನು ಪಡೆಯುತ್ತೇನೆ. ಮಕ್ಕಳಾದ ನೀವು ನನ್ನ ವಿಶಾಲವಾದ ಮಡಿಲೇರಿಕೊಳ್ಳಿ, ಮೋಕ್ಷ ಕರುಣಿಸುತ್ತೇನೆ. ಜನನಿಯಾಗಿಯಲಿ ಮಾಲಿನಿಯೋ ಮಾಲಿನಿಯೋ ಜನನಿಯಾಗಿಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೆಯನು ತಲೆ ವನಗಾಗಿ ನುಡಿದಳು ಮನದಿಯೋಜಿಸಿದಳು ಕನಕ ಗರ್ಭನ ತಪವನು ಕೈವೆಯನುತ್ತಲೆ ವನಗಾಗಿ ನಡೆದಳು ಮನದಿಯೋಜಿಸಿದಳು ಜನನಿಯಾದಿಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ನಮೋ ಪರಮೇಶ್ವರ, ನೀನೇ ರಕ್ಷಣೆ ಮಾಡು ತಂದೆ, ನೀನೇ ಕಾಪಾಡು. ಪ್ರಕೃತಿಗೆ ಹಸಿರನ್ನು ಕೊಟ್ಟು, ಜೀವಿಗಳಿಗೆ ಉಸಿರನ್ನಿಟ್ಟು, ಉಳುಪತಿಗೆ ಸೊಬಗನ್ನು ಕೊಟ್ಟು, ಸೂರ್ಯನಿಗೆ ಬೆಳಕನ್ನು ಕೊಡುವ ಪ್ರಭು ಪರಮೇಶ್ವರ ದೇವ. ಅವರ ಕೃಪಾ ಕಟಾಕ್ಷದಿಂದ ನಮ್ಮ ಶೋಣಿತಾಪುರ ಬೆಳಗುತ್ತಾ ಉಂಟು. ಒಬ್ಬಾಕೆ ಹೆಣ್ಣು ತನ್ನ ತಾಯಿಯ ಮನಸ್ಸಿನ ನೋವನ್ನು ಅರಿತುಕೊಂಡು ಬಾಳಬೇಕಂತೆ. ಆಕೆ ನಿಜವಾಗಿರುವಂತಹ ಮಗಳಾಗಿರುವುದಕ್ಕೆ ಸಾಧ್ಯ ಉಂಟಂತೆ. ಅದಕ್ಕೆ ಹೇಳುವುದಲ್ವೇ, ಕುಲಕ್ಕೆ ಒಪ್ಪುವಂತಹ ಕುವರಿಯಾಗಿರಬೇಕು, ಮಾತಿಗೆ ಒಪ್ಪುವಂತಹ ಮಗಳಾಗಿರಬೇಕು ಎಂಬುದಾಗಿ.
ಮಾತೆಯ ಮಾತನ್ನು ಪಾಲಿಸಬೇಕೆನ್ನುವ ಕಾರಣಕ್ಕಾಗಿ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕಾಗಿ ನೇರವಾಗಿ ಅರಣ್ಯದ ಕಡೆಗೆ ಬಂದವಳಿದ್ದೇನೆ. ಇಲ್ಲಿಗೆ ಬಂದಂತ ಸಂದರ್ಭ ಇನ್ನೇನು ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕಲ್ವೇ? ಕಾಣುವಾಗ ಯಾವ ರೀತಿಯಾಗಿ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವೇ ಅಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸೂರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೆ ತರುತ್ತಾರಲ್ವೇ? ಹಾಗಿದ್ರೆ ಏನ್ ಮಾಡೋಣ? ಅವರಿಗೆ ಅರಿವಾಗದಂದದಿ ತಪಸ್ಸನ್ನಾಚರಿಸಬೇಕು. ನಮ್ಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣವೇ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹೇಶ್ವರ ಪಡು ತಾಳುತ್ತೇನೆ. ಅನಾರೋಗ್ಯದ ಒಳಿತಿಗಾಗಿ ತಪಸ್ಸನ್ನು ಮಾಡುತ್ತಿದ್ದ ಈ ಸುಭಾಷಕ ಮುನಿ ಆದರೆ ಇವತ್ತಿಗಾಗುವಾಗ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿರುವಂತಹ ಈ ಪ್ರದೇಶವೆಲ್ಲ ಸುಟ್ಟು ಕರಕಳಾದಂತಹ ಸ್ಥಿತಿ. ಬಾಣಂಗಳದಲ್ಲಿ ಹಾಡಬೇಕಾದ ಹಕ್ಕಿಗಳೆಲ್ಲ ಧರೆಗೆ ಬಿದ್ದು ವಿಲವಿಲ ಒದ್ದಾಡುವಂತಹ ಸ್ಥಿತಿಯನ್ನು ಕಾಣುತ್ತಿದ್ದೇವೆ. ಬಹಳ ವೈಪರೀತ್ಯವನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಏನು ಕಾರಣ ಎಂಬುದಾಗಿ ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ದಿತಿಸುದೇವಾದ ಬಾಳಿ ತನ್ನ ನಿಜ ರೂಪವನ್ನೇ ಮಾರೆ ಮಾಚಿ ಮನುಷ್ಯ ರೂಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಹೇಗಾದ್ ಗೊತ್ತುಂಟೆ? ಮೊಳೆಕೊಲ ನಾನು ಕೊಟ್ಟಂತೆ ಶಾಪವಾಕ್ಯ ಮೂರು ಮೂರ್ತಿಗಳಿಂದಲೂ ಪಾರಿ ಮಾಡ್ತಾರೆ. ಸಿಗದೆ ಹೋಗಲಿ ನನಗಿನ್ನು ಈ ಸ್ಥಳ ಯೋಗ್ಯವಾದದ್ದಲ್ಲ. ಯೋಗ್ಯವಾದ ಸ್ಥಳ ಅರಿಸಿಕೊಂಡು ಮುಂದೆ ನಡೀತೇನೆ. ಏನಿದು ಘನದ ತಪವೋ ಮಾಲಿನ್ಯ ಮಣಿಯನಿ ಬಳಲಿ ನದಿದವೋ ಸಾನುರಾಗದಿ ಹೇಳು ಮನದಿರಬಲ್ಲು ನಾನಿದೈದಲ್ಲು ಕಮಲದಲೋ. ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿ ರಾಜ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಏನು ಅಂತ ಹೇಳಿಕೋ ಮಗಳೇ. ಕರುಣದ ದೇವ ಪರಮೇ ಕೇಳಯ್ಯ ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ ಹರುಷದಲೆಯನ್ಮನದಿರವ ದುರಧೀರನಾಗ ಕರಣನ ಬಯಸೇನಾಯ ದುರಧೀರನಾಗಿ ಕರಣನ ಬಯಸಿನ ವಿರಗಿದೆನು ಘೋರ ತಪವಾರ ಕರುಣಾ ಸಾಗ
ರೀತಿ ಮಗು ಹಾಗೆ ವರವನ್ನು ಅನುಗ್ರಹಿಸಿ ತಥಾಸ್ತು ಮಗಳೇ. ಆಗಬಹುದು. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಆ. ಅವ ಕೋಣನಾಗಿರ್ತಾನೆ. ಅಯ್ಯೋ ಅಯ್ಯೋ ಬ್ರಹ್ಮದೇವ, ಮಗಳೇ, ವರವನ್ನು ಬೇಡಿಕೊಂಡರೆ ಶಾಪವನ್ನು ಕೊಡುತ್ತಾ ಇದ್ದೀರಾ? ಯಾಕಮ್ಮ? ನಿನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗಲೆಂದು ನಿಜ ಹೇಳಿದವರಿದ್ದೀರಿ. ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಾಗಿ ಹೇಳಲಿ ಬ್ರಹ್ಮದೇವ? ನಾನು ಮರುಗದಿರು ಮಾನಿನಿ ಮುನಿವರ ನೊರೆದ ವಚನವು ತಪ್ಪಲರಿಯದೋ ತರಳ ಮೈಜನು ಜನಿಸಿದರು ನನ್ನುದರದಲ್ಲಿ ಮುಂದಿಗೆ ಧುರಬರ ಕವಿಯಲಿದೆ ತ್ರಿಜಗತಿ ಮೆರೆಯುವರು ಘನಕೀರ್ತಿಗಿಲ್ದಲೇ ಮರೆಯ ಮಾತಲ್ಲನುತ ಸಂತೈಸಿದನು ಮಾನಿನಿಯಾಯ ಮರುಗದಿರು ಮಾಲಿನಿ ಮಾಲಿನಿ ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ? ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಪಾರ್ಶುಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿದ್ರು ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳನಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಆಹಾ. ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ಕೆಲಗಾಲಗಳಲ್ಲಿ ಗರ್ಭಬಹುದೆಳೆದು ಗೆಲುವುದು ಕುಮಾರನು ಮಳೆದಿರಲು ಹರುಣದಲ್ಲಿ ಗೆಲಿದು ಸುರಪುರ ಮಾಡುವ ಬಗೆಯರಿಯದಾದಿ ನೀವು ಮರುಗುದಿರೆ ತನ್ಮನದಲ್ಲಿ ಇದು ಶೋಣಿತಾಪುರ. ವರ್ತಮಾನ ಕಾಲದ ಅಧಿಕಾರಿಯಾದಂತಹ ನನ್ನನ್ನು ದಿತಿಮಾತೆ ಎಂದು ಸಂಬೋಧಿಸುತ್ತಾ ಇದ್ದಾರೆ. ಪತಿಗಳಿಂದ ಕೊಡುಗೆಯಾದಂತಹ ಈ ಅಧಿಕಾರ ನಾನು ಸ್ವಾಗತಿಸಿದ್ದೇನೆ. ಹಿರಿಯವರ ಹಾಗೆ ದೇವಗದ್ದುಗೆಯನ್ನು ಬಯಸಿದೆ. ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ದೇವತೆಗಳಿಂದ ಕಳೆದುಕೊಂಡೆ. ಆದರೆ ನನ್ನ ಆಸೆ ಹಾಗೇ ಉಳಿಯಿತು. ಅದಕ್ಕಾಗಿ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವು ಎನ್ನುವ ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪ್ಪವನ್ನು ಆಚರಿಸುವಂತೆ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧಿಯಾದಂತಹ ಮಗಳಿಗೆ ಗುಣವತಿಯು ವಿದ್ಯಾವತಿಯು ರೂಪಾವತಿಯು ಇದ್ದಂಥ ಹುಡುಗಿಯಲ್ಲಿದ್ದಾನಂತೆ ಯೋಚನೆ ಮಾಡಿದ್ರಿ. ಪಾತಾಳದ ದೊರೆಯಾದಂತಹ ಯುದ್ಧನ್ಮಾಲಿಗೆ ಲೇಖನ ಕಳುಹಿಕೊಟ್ಟೆ. ಇಬ್ಬಣ್ಣ ಸಮೇತನಾಗಿ ಬಂದು ನನ್ನ ಮಗಳ ಮದುವೆಯಾದ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ನನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಹಾಗೇ ಉಳಿಯಿತು. ಆದರೂ ನನ್ನ ಹೃದಯದಲ್ಲಿ ಹೊಗೆಯ ಧಗೆ ಉಲ್ಬಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವವರಲ್ಲಿ ಯಾರಿದ್ದಾರೆ?
ಮೊದಲು ದಿಸಿದಾಗ ಸುತ್ತರಲ್ಲ ವಧಿಸಿದರು ದಿವಿಜರಲ್ಲ ಗದನನು ಗದಿನಾಗ ಗೆಲಿವೆ ಅದಟರಾರೆ ಅಂದೊಂದು ದಿನ ನನ್ನ ಮಗಳ ಮದುವೆಯಾದ ಈ ಶೋಣಿತದ ಅರಮನೆಯನ್ನು ಸೇರಿದವಾಗ ಕಳೆದುಕೊಂಡ ಗಂಡು ಮಕ್ಕಳ ಚಿಂತೆಯೆಲ್ಲ ಮರೆತು ಹೋಯಿತು ಮಗನೇ. ಮಗನೆನ್ನುವಂತಹ ಮಮಕಾರ ನನ್ನಲ್ಲಿ ಹುಟ್ಟಿದ್ದರಿಂದ ಅಂದಿನಿಂದ ಇದುವರೆಗೆ ನಾನು ಸಂತೋಷದಿಂದಲೇ ಇದ್ದವಳು. ಇದ್ದಕ್ಕಿದ್ದ ಹೋಗಿ ಚಿಂತಾಕ್ರಾಂತಳಾಗಿ ಈ ಕೋಣೆಯಲ್ಲಿ ಕುಳಿತಾವಾಗ ನೀನು ವಿಚಾರಿಸಿದ್ದು ಮೊದಲಿಗ ನನ್ನ ವಿಷಯ ಮತ್ತೇನಲ್ಲ ಮಗನೇ. ಸುರಗದ್ದುಗೆ ಆಸೆಯನ್ನು ಪಟ್ಟವಳು. ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ ದೇವತೆಗಳಿಂದ ಕಳೆದುಕೊಂಡೆ. ಆದರೆ ನನ್ನ ಆಸೆ ಹಾಗೆಯೇ ಉಳಿಯಿತು ಮಗನೇ. ನನ್ನ ಆಸೆಯನ್ನು ಈಡೇರಿಸಿಕೊಡು ನನ್ನಲ್ಲಿ ಶಿಕ್ಷೆಯನ್ನು ಕೊಡುವಂತಹ ಕುರಿತಾಗಿ ನೀವು ದುಃಖಿಸುವಂತಹ ಅವಶ್ಯಕತೆ ಇಲ್ಲಮ್ಮ. ಏನಾಗೊಂದು ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಟ್ಟಿರಿಂದಾದ್ರೆ ನಿಮ್ಮ ಆಸೆಯನ್ನು ಕ್ಷಣ ಮಾತ್ರದಲ್ಲಿ ಪೂರೈಸಿಕೊಡ್ತೇನೆ. ಇದಿರಾಗಿ ಬಂದಂತಹ ದೇವತೆಗಳನ್ನು ಸಮರ ಮುಖದಲ್ಲಿ ಸಾಧ್ಯ ಬಡಿದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ. ನಮ್ಮವರನ್ನೆಲ್ಲ ದಾರುಗಿಡಿಸಿದೆ. ಯಾಕಾಗಿ ಹೀಗೆ ಮಾಡಿದೆ ಹೇಳು.
ಬಡಿದಾಡುತ್ತಿದ್ದೀರಾ? ನಿಜ. ಸುರಲೋಕದ ಸುರಪೀಠವನ್ನು ಹಾ. ದೇವೇಂದ್ರನಿಗೆ ಕೊಡಿಸುವುದಕ್ಕಾಗಿ ಬಂದಿದ್ದೇನೆ. ಯಾರೋ ನೀನು? ಯಕ್ಷಲೋಕದ ಯಕ್ಷರಾಜ ಅಂದ್ರೆ ನನ್ನ ಗಂಡನ ಜೊತೆಲಿ ದೇವಲೋಕಕ್ಕೆ ಹೋದವ.
ಪ್ರಾರಂಭಿಸ್ಬೇಕಂತ ಬಂದಿದ್ಯೋ ಅಲ್ಲಿಂದಲೇ ಪ್ರಾರಂಭಿಸು. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನರಲ್ಲಿ ಹೇಳಿದ್ದೆ ಏನಂತ? ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವ್ರು ಹೇಳಿದ್ದಾರೆ ಬೇಸರ ಮಾಡಬೇಡ ನಾನಿದ್ದೇನೆ ಅಂತ. ಅದನ್ನ ಆವಾಗ ಹೇಳಿಲ್ವ? ಆಯ್ತಾ? ಮತ್ತೆ ಮುಂದುವರಿಸ. ಮೊನ್ನೆ ಮೊನ್ನೆ ನಮ್ಮನ್ನೆಲ್ಲ ಸೇರಿಸಿಕೊಂಡು ಮೇಲೆ ಹೊರಟು ದೇವಲೋಕಕ್ಕೆ ಹೋದವರು ನೀವು, ಮೇಲೆ ಹೋಗಿ ಹರಿವರ್ಷಿ ಘಟ್ಟದಲ್ಲಿ ನಿಂತೆವು. ಹರಿವರ್ಷ ಘಟ್ಟದಲ್ಲಿ ನಿಂತವರು ನೀವು. ನಿಂತ ಕೂಡಲೇ ಆ ಕಡೆಯಿಂದ ದೇವತೆಗಳು ಬಂದ್ರಪ್ಪ. ದೇವತೆಗಳು ಯಾರೆಲ್ಲ ಬಂದದ್ದ? ಒಬ್ಬರಲ್ಲ, ಒಬ್ರಲ್ಲ, ಇಬ್ರಲ್ಲ, ಹತ್ತಲ್ಲ, ಹತ್ತಲ್ಲ, ನೂರಲ್ಲ, ನೂರು ಅಲ್ಲ, ಸಾವಿರಲ್ಲ, ಸಾವಿರಲ್ಲ, ಲಕ್ಷ ಅಲ್ಲ, ಮತ್ತೆಷ್ಟು ಬಂದಿದ್ರು? 33 ಏನದು ಲಕ್ಷಕ್ಕಿಂತ 33 ಹೆಚ್ಚುಂಟ? 33 ಕೋಟಿ. ಓಹೋ, 33 ಕೋಟಿ ದೇವತೆಗಳು. ಆ ಕಡೆಯಿಂದ ದೇವತೆಗಳು, ಆ ಕಡೆಯಿಂದ ದೇವತೆಗಳು, ಈ ಕಡೆಯಿಂದ ನಮ್ಮವರು. ನಮ್ಮವರು. ಪ್ರಾರಂಭ ಆಯ್ತಪ್ಪ ಯಾವುದು? ಯುದ್ಧ. ಯುದ್ಧವೇ. ಯುದ್ಧಾದ್ರೆ ಬರೇ ಯುದ್ಧ ಅಲ್ಲಪ್ಪ. ಮತ್ತೆ ಕಾಳಗ. ಆ? ಕಾಳಗಾದ್ರೆ ಬರೇ ಕಾಳಗಲ್ಲಪ್ಪ, ಸಮರ. ಸಮರ ಅಂದ್ರೆ ಬರೇ ಸಮರ ಅಲ್ಲಪ್ಪ, ಸಂಗ್ರಾಮ. ಸಂಗ್ರಾಮ ಅಂದ್ರೆ ಬರೇ ಸಂಗ್ರಾಮ ಅಲ್ಲಪ್ಪ, ಜಗಳ. ಮುಗಿಯುತ್ತಾ ಉಂಟ? ಆಗಿದೆ. ಅದೆಲ್ಲ ಒಂದೇ ಪುಣ್ಯಾತ್ಮ. ಈ ಸಲ ಎಲ್ಲ ಒಂದೇ ಆಗಿದೆ. ಈ ಸಲ ಅಲ್ಲ, ಯಾವಾಗಲೂ ಒಂದೇ. ಅದು ಯುದ್ಧ ಎಂಬುದೇ ಹೇಳಿದ್ರೆ ಸಾಕು. ದೇವತೆಗಳೆಲ್ಲ ಓಡಿ ಹೋಗಿರಪ್ಪ. ಹೌದೇ, ಒಳ್ಳೆ ವಿಚಾರ. ಅಷ್ಟೊತ್ತಿಗೆ ಶಿವಪ್ಪ ಬಂದ. ಸುರಪ್ಪ ಬಂದಿರ್ಬೇಕು. ಬಂದ ಕೂಡಲೇ ರಾಯರಿಗೆ ನೋಡಿ ಅಲ್ಲಿ ಏನು? ಇವತ್ತು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ, ಮಾಡಿ ಯುದ್ಧ ಅಂತ. ಯುದ್ಧವೇ ನಡೆದತ್ತೆ. ಹಾ. ಪರಿಣಾಮ ಏನಾಯ್ತಾ? ದೇವೇಂದ್ರ ಕೂಡ ಪೆಟ್ಟು ತಿಂದು ಓಡಿದಪ್ಪ. ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿತ್ತು ನೋಡು. ಅಪ್ಪ ರಾಯರು ಸಿಂಹಾಸನ ಏರಿದ ಕೂಡಲೇ ನಾವೆಲ್ಲ ಬದಿಯಲ್ಲಿ ನಿಂತು ಉಗೆ ಉಗೆ ಅಂತ ಮಬ್ಬಾಗಿದ್ದೆವು. ಹೌದೇ? ಹ್ಞೂ. ಹಾ. ಅಷ್ಟೊತ್ತಿಗೆ ಒಬ್ಬ ಬಂದ. ಯಾರ? ಯಕ್ಷರಾಜ ಪಿಂಗಲಾಸ್ತ. ಕ್ಷರಾಜ ಪಿಂಗಳಾಕ್ಷ. ಮತ್ತು ರಾಯರಿಗೆ ಪಟ 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 ಅಂತ ಹೊಡೆದಪ್ಪ. ಆವಾಗ ನಮ್ಮೂರು ಇದು ಮಾಡಿದ್ರ? ಅಲ್ಲಿಗೆ ಕೂತ್ಕೊಂಡ್ರಪ್ಪ. ಕೂತ್ಕೊಂಡದ್ದ? ಹ್ಞೂ. ಯಾಕ ಕೂತ್ಕೊಂಡದ್ದು? ಅಪ್ಪ ಕೂತಲ್ಲಿದ್ದ ಯುದ್ಧ ಮಾಡ್ತಾರಂತ ನಿರೀಕ್ಷೆ ಇತ್ತು. ಹಾಗೆ ಅಪ್ಪ ಏನು ಮಾಡಿದ್ರು? ಹತ್ತಿರ ಹೋಗಿ ನೋಡುವಾಗ ನೋಡುವಾಗ ಶೀತದ ಒಳಗೆ ಬಿದ್ದಿದೆ. ಯಾವ್ದ? ನಾಲಿಗೆ. ಏನಾಯ್ತಲ್ಲ ಅವರಿಗೆ? ಸದ್ಯ ಹೋಗಿ ಅಯ್ಯೋ, ಪತಿ ನೀ ಮಾಡಿದೆಯಲ್ಲ ಈ ಪರಿ ಎನ್ನ ಜತೆ ಅಗರುವಿರೇ ಅಯ್ಯೋ, ಇಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ಇಂತಹ ಸುದ್ದಿಯನ್ನು ಕೇಳುತ್ತೇನೆ ಎಂಬುದಾಗಿ ಕನಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮವರು ಹೋಗುವಂತ ಸಂದರ್ಭದಲ್ಲಿ ಹೇಳಿ ಹೊರಟು ಹೋದವರು ಪಾಲಿನಿ ದೇವಲೋಕವನ್ನು ಸೇರುತ್ತೇನೆ, ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೇನೆ ಎಂಬುದಾಗಿ. ಆದರೆ ಈಗ ಕೇಳಿದಂತಹ ಸುದ್ದಿ ಆದರೆ ಯಾವುದು? ನನ್ನ ಪತಿ ದೇವರ ಅಳಿವಾಗಿ ಹೋಯಿದ್ದೇನೆ. ನನ್ನವರನ್ನು ಕಳಕೊಂಡೆ. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ ನಾನು? ನನಗೆ ಒದಗಿರುವಂತಹ ಕಷ್ಟವನ್ನು ಯಾರನ್ನು ಹೇಳಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಅತು ಬಲವೇ ನಿನ್ನದು ಮನೆ ಸತ್ತವರು ಜೀವಿ ಬರೀ ಸಮರದ ಮರ್ದರಳ ಮಹಿಳಾದುರಗೆ ಹದರಗಳ ಬಿತ್ತರಿಸಿ ಸುಮನದ ಮುದ್ದವನು ಸಾಧ್ಯ ಮಾಡಿ ನಾಗವರತಿಯು ಒಳ್ಳ ಕೈವೇನು ಕಲಿ ಮಗನ ಕೂಗಿದಳು. ಮನುಷ್ಯಾತ್ತರ್ಯದ ಪ್ರಯೋಜನ ಸತ್ತದ್ದಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು ಯಾರು ಯಾಕೆ? ಇದಕ್ಕೆಲ್ಲ ಕಾರಣ ದೇವತೆಗಳು. ಆ ದೇವತೆಗಳು ಎಲ್ಲ ದೇವತೆಗಳೇ ಗಂಡನ ಜೊತೆಯಲ್ಲಿ ಬಾಳಿ ಬದುಕಬೇಕಾಗಿರುವುದಲ್ಲ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ ನೀವು. ಹಳೆಡಿದಂತ ತಿಲಕವನ್ನು ಮರಸ್ವ ರೀತಿಯಲ್ಲಿ ಮಾಡಿದ್ದೀರಿ. ಮುಡಿದಂತ ಹೂವಲ್ಲೂ
ಕೆತ್ತು ತೆಗೆಯುವಾಗೆ ಮಾಡಿದಿರಲ್ವೇ? ಬಿಡಲಾರೆ ಬಿಡಲಾರೆ ನಿಮ್ಮನ್ನು. ಸೊಕ್ಕೆ ಮರೆಯುತ್ತಿರುವ ನಿಮಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನಾನು ದಿದ್ದೆ ಸುದ್ದಿ ಅಲ್ವೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಯಾರಲ್ಲಿ ಯಾಕೆ ಹೇಳಬೇಕು? ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನಲ್ವೇ? ನಡೆದಂತ ವಿಚಾರವನ್ನು ಮುದ್ದು ಕಲ್ಲದಲ್ಲಿ ಹೇಳಬೇಕು. ನಾನು ಹೇಳಬೇಕಾದ್ರೆ ಮಗನನ್ನು ಕರಿಬೇಕು. ನಾನು ನನ್ನ ಮಗನನ್ನೇ ಕರೆಯುತ್ತೇನೆ. ನಾನು ನನ್ನ ಕನ್ನನನ್ನೇ ಕರೆಯುತ್ತೇನೆ. ನಾನು ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ ಕಂದ.
ಹರಿಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ನನ್ನನ್ನು ಅವಲೋಕನ ಮಾಡುತ್ತಿದ್ರೆ ಆರೋಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀವಿ. ಧಾರುಣೆ ಕಣ್ಣೀರಿನ ಒದ್ದೆಯಾಗದೆ ಮಗನೇ ಬೇಡಲೇ ನಾನಯ್ಯೋ ಮುದ್ದು ಕಂದ ಕಂದ ಬೇಡಲೇ ನಾನಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದು ದಯ್ಯ ಕಂದ ಕಂದ ಮೇಲು ನಗವನ್ನು ಬಯಸಿ ಪೇತನು ಕಾಳಗಕ್ಕೆ ದೈನ್ಯ ಬೆರಸಿ ಪೇತನು ಕಾಳಗಕ್ಕೆ ದೈನ್ಯ ಬೆರಸಿ ಕಂದ ಮಗನೇ ಕಂದ ಅಮ್ಮ. ಈ ಸಂದರ್ಭದಲ್ಲೆಲ್ಲರೂ ಕರೆಯುವುದಕ್ಕೂ ಕಾರಣ ಉಂಟು ಮಗನೇ. ಏನಮ್ಮ? ನಮಗೆ ಒದಗಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ. ಏನಮ್ಮ? ಕಂದ ನಮ್ಮ ಬಾಳ್ವೆ ಇಲ್ಲಿಗೆ ತೀರಿತು ಮಗನೇ. ಹೇಳಬಾರ್ದು ತಾಯಿ ಹಾಗೆ. ದೇವಲೋಕವನ್ನು ಪಡೆಯುವಂತಹ ಉದ್ದೇಶವನ್ನೆನಿಸಿಕೊಂಡು ಹ. ನಿನ್ನ ಜನಕ್ಕೆ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ಲ ಮಗನೇ. ಅಲ್ಲಯ್ಯಮ್ಮ. ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ನನ್ನ ಜನಕ ಸುಮಲತರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರೆ ಮಗನೇ. ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಹೇಳುವುದೇ ತಾಯೇ? ಆದ್ರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿಯಾಗಿ ಹೇಳಲಿ ಮಗನೇ. ಏನಮ್ಮ? ನಿನ್ನ ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ಹೊಸದಿಂದ ನಿನ್ನ ಜನಕಲನ್ನು ಜನಕಲನ್ನು ಕೊಂದು ಬಿಟ್ಟು ಮಗನೇ. ಜನನೀಯ ಮಜರವ ಆಲಿದೆ ಮೈರವ. ಜನನೀಯ ಮಜರವ ಆಲಿದೆ ಮೈರವ ಗೆಳೆಯನ ಗೆರದಿಂದ. ಕನರುತ ಕನರುತ ತನ್ನಯ ಮನದಲ್ಲಿ ಗದ್ದಿಗದಿ ಮಣಿದಾಗೆ ಉಳಿದ. ಅಮ್ಮ. ಮಗನೇ ಅಮ್ಮ. ಕಂದ ಅಮ್ಮ. ಮಗನೇ. ನನ್ನ ತಂದೆಯು ಆ, ಅಳಿದರೆ ಅಮ್ಮ. ಹೌದು ಮಗನೇ. ನನ್ನ ತಂದೆಯವರು ಇಲ್ಲವಾದರೆ ತಾಯೇ ಇಲ್ಲ ಕಂದ
ಕಂದ ನಾನು ಅನಾಥನಾದಮ್ಮ. ಹೇಳ್ಬೇಡ ಮಗನೇ, ಆ ರೀತಿಯಾಗಿ ಇಲ್ಲಿಗೆ ಲಾಲಿದ್ದೀರಿ. ಕಳೆದು ಹೋದಂತ ವಿಷಯ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯೊಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದವನ ಆತನನ್ನು ಸಹ ಮಾಡ್ಬೇಕಲ್ಲ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ನನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ಯಕ್ಷ ಯಾವ ಯಕ್ಷ ಯಕ್ಷಾಕ್ಷರು ಲಕ್ಷವೇ ಅಮ್ಮ ಆತನನ್ನು ಪಡೆಯುತ್ತಿರುವಂತಹ ವೇಳೆಯಲ್ಲೇ ನಮ್ಮ ಕುಲದೇವನದಂತ ಶಂಕರನೆ ಮುನಿದು ನಿಲ್ಲದಮ್ಮ ಸಮಾರೋಮುಖದಲ್ಲೇ ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ತನಯನಾಡಿದರುಡಿಗೆ ಮಾಲಿನಿ ಮರದಿ ಹರುಜವನ ತುರುಳಿದಳು ಅನಿಮಿಯ ಸರದೆ ಬಡಿಯುವ ಕಾರ್ಯವು ನಿನಗೆ ಘನವಲ್ಲ ವನಜನ ಬರುವ ಕೃತಗದಿ ಅನವರದ ಸುಮನವರ ಜ್ಯೋತಿ ನಿನಗೆ ಬೇಡುವೆನು ವಿಧಿಯಲಿ ಪಡೆಯುವ ವರಗಳನ್ನು ಸದೆ ಬರೆಯುವ ಕಾರ್ಯವು ನಿನಗೆ ಘನವಲ್ಲ 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 ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಆಯ್ತಮ್ಮ. ಹೌದು ಕಂದ, ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಕಂದ. ಆದರೆ ಸುಮನಸರ ಪಕ್ಷವಾಗಿ ಹರಿ ಬರುತ್ತಾನೆ ಮಗನೇ. ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನ ಮೆಟ್ಟೆ ರಕ್ತ ಕಾರಿಸಿಯನಮ್ಮ. ಆ ರೀತಿ ನೀನು ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ನೇರವಾಗಿ ಅರಣ್ಯವನ್ನು ಸೇರಬೇಕು. ತಪಸ್ಸನ್ನಾಚರಿಸುವುದಕ್ಕಾಗಿ ಕಂದ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆದು ಬಳಿಕ ಸುರಲೋಕವನ್ನು ಸೇರಿ ಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನು ಏರಬೇಕು. ಅಮ್ಮ ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟವನಿದ್ದೇನೆ, ಆಶೀರ್ವಾದ ಮಾಡಿ. ಇದು ನಿನ್ನ ರಕ್ಷಣೆಗಾಗಿ ಕತ್ತೆಯನ್ನು ನಿನಗೆ ಕೊಡುತ್ತಾ ಇದ್ದೀನಿ ಮಗನೇ. ಆಗ್ಲಮ್ಮ. ಹೋಗಿ ಬಾ ಕಂದ. ಶುಭವಾಗಲಿ. ಮಾತೆಗೆ ಮಣಿದು ವಿಖ್ಯಾತ ಮಾಹಿಯನು
ಅವಶ್ಯಕತೆ ಉಂಟು. ನೇರವಾಗಿ ವಶವಾದರು. ಆ ಹರಿಯ ಭೀತಿಯಿಂದಾಗಿ ಎಲ್ಲವನ್ನೂ ಬಿಟ್ಟು ಪ್ರಾಣವನ್ನು ಉಳಿಸುವುದಕ್ಕಾಗಿ ಗಿರಿಕಾನನದಲ್ಲಿ ಅಡಗಿ ಕುಳಿತುಕೊಳ್ಳಬೇಕಾಯಿತಲ್ಲ. ಇನ್ನು ಮುಂದೆ ಇಲ್ಲೇ ಇರುವುದೇ ನಮ್ಮ ಮುಂದಿನ ಜೀವನ ಪದ ಬಗ್ಗೆ ಹೇಗೆ ಮಿತ್ರರೇ, ಈಗ ವರ್ತಮಾನದ ಪ್ರಕಾರ ಶೋಣಿತಾಪುರದಲ್ಲಿ ಮಾಲಿಗೆ ಮಗನಾಗಿ ಮಶ ಹುಟ್ಟಿದ್ದಾಳಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದರ ಕುರಿತಾಗಿ ತಪಸ್ಸು ಮಾಡಿ ಬೇಕಾದ ವರಗಳನ್ನು ಪಡೆದಿದ್ದಾಳಂತೆ. ಆದ್ದರಿಂದ ನಾವು ಇಲ್ಲಿ ಸರಿಯಲ್ಲ, ನೇರವಾಗಿ ಶೋಣಿತಾಪುರ.
ಬನ್ನಿ ಬನ್ನಿ ಚೈತ್ಯರಗಡನ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೆ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಂಡು ಆದ್ರೆ ಇದೇನು ನಿಮ್ಮನ್ನು ನೋಡುತ್ತಾ ಇದ್ದ ಒಂದೊಂದು ಭಾಗಗಳೇ ಈ ರೀತಿ ಆಗುವರೆ ಏನು ಕಾರಣ? ಯಾರನ್ನೇಗ ಏನು ಅಂದೇನೆ ಹೇಳಿ. ಅಯ್ಯೋ ಮಾಲಿನಿ ಸುಕುಮಾರ, ಪಾದಗಳಿಗೆ ಎರಗಿದ್ದೇನೆ. ನಾನೇ ಶಂಕಾಸುರ, ಇವ ದುರ್ಗಾಸುರ, ಆತ ಪಿಡನಾಸುರ, ಎಲ್ಲರೂ ನಮ್ಮವರಯ್ಯ. ಅವರೆಲ್ಲ ನಮ್ಮವರೇ, ಸಜಾತಿ ಬಾಂಧವ. ಬಾಂಧವರಂದ್ರೆ ಮತ್ತೊಮ್ಮೆ ಅಯ್ಯೋ, ನಿನ್ನ ಹುಟ್ಟಿನ ಪೂರ್ವದಲ್ಲಿ ನಾವು ಇದೇ ಶೋನಿತಾಪುರದಲ್ಲೇ ಇದ್ದೆವು. ದಿಗ್ವಿಜಯವನ್ನು ಕೈಗೊಂಡು ನೇರವಾಗಿ ನಾಕಕ್ಕೆ ದಾಳಿ ಇಟ್ಟೆವು. ಇಂದ್ರಾದಿ ದೇವತೆಗಳನ್ನೆಲ್ಲ ಪಾಡಿದೋಡಿಸಿ ನಾಕದ ಸುರಪೀಠವನ್ನೇರಿ ಕುಳಿತಿದ್ದೆವು. ಆವಾಗಿ ಬಿಟ್ಟು ಬರಲಿಲ್ಲ. ನಮ್ಮಿಂದ ಕೈ ಸೋತ ಸುರಪ ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿಯಲ್ಲಿ ಆ ಕಪಟಿ ಬಾರದೆ ತನ್ನ ಕೈಯಾಯುಧವಾದ ಚಕ್ರವನ್ನು ಕಳುಹಿಸಿದ. ಚಕ್ರದ ಆಘಾತಕ್ಕೆ ನಮ್ಮವರು ಕೆಲವರು ಅಂಗಾಂಗಗಳನ್ನು ಕಳೆದಿದ್ದೇವೆ. ಪ್ರಾಣವನ್ನು ಉಳಿಸುವುದಕ್ಕಾಗಿ ಗಿರಿಕಾನನದಲ್ಲಿ ಅಡಗಿ ಕುಳಿತಿದ್ದೇವಯ್ಯ. ಮುಂದೆ ಒಂದೊಂದು ಕಾರಣ ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾಕ್ಯವನ್ನನ್ನು ಕೇಳಿದ್ದೇವೆ. ಮಾಲಿನ್ಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ, ಬ್ರಹ್ಮದೇವರಿಂದ ಬೇಕಾದಂತವರನ್ನು ಪಡೆದಿದ್ದಾನೆ ಎಂಬುದಾಗಿ. ಇಲ್ಲಿಗೆ ಬಂದ ಕಾರಣ ಏನು? ದೇವೇಂದ್ರನ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ನಿಮಗೂ ಆಗಿದೆ. ನಿಮ್ಮ ಅಪ್ಪನನ್ನು ಕೊಲ್ಲಿದ್ದೇವೆ.
ಇರುವಂತಹ ಸ್ಥಳನಾಮಾಂಕಿತ ಆಕಲೋಕಕ್ಕೆ ಯಾರೊಂದು ಕೇಳಿದ್ದೀರಿ? ದೇವೇಂದ್ರ ಮಹಾತ್ಮಗಳು ಎಂಬ ನಾನೇ ಸರಿ. ಓಲಗವನ್ನು ಕೊಟ್ಟ ಕಾರ್ಯಕಾರಣ ಅನೇಕ ವಿಧ ಏನಂತೆ? ದೇವತೆಗಳೇ, ಸ್ವರ್ಗ ಮರ್ತ್ಯ ಪಾತಾಳ ತ್ರೈಭುವನಗಳಲ್ಲಿ ಅತಿ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕಲೋಕ. ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗನಾಂತ ಮೈಶಾಕ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನು ದೂತನಾಡಿದನಲ್ವೇ? ಅದಕ್ಕಾಗಿ ನೀವೆಲ್ಲರೂ ಕೂಡ ಸಿದ್ಧರಾಗಿರಬೇಕು. ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ. ನಿಮ್ಮ ವಾಹನ ನಾನೇ
ಎಂಬ ಇಚ್ಛೆಯಿಂದ ಬಂದವ. ಉದ್ದೇಶ? ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ. ಅದಕ್ಕೆ? ಇಂದಿನ ಸಮರದಲ್ಲೇ ನಿನ್ನನ್ನು ಹೊಡೆದೋಡಿಸುವಾಗ ಯಾರು ತಡಿ? ಸಾಕು ಮಾಡು ನಿನ್ನದಾದಂತಹ ಆರ್ಭಟೆಯನ್ನು ಹೌದೇನು ನಿನ್ನವರು ಸೇರಿಸಿಕೊಂಡು ನಮ್ಮದಾದಂತಹ ನಾಗರಿಕ ಪ್ರವೇಶವನ್ನು ಮಾಡಿದ್ದೀರಿ. ನಾಗಪೀಠವನ್ನು ಏರುವುದರ ಜೊತೆಗೆ ನಿನ್ನ ತಂದೆಯನ್ನು ಕೊಂದಂತ ಹಾಗೆ ಎನ್ನುವ ಹಾಗೆ ಈಗ ನೆತ್ತಿಯಲ್ಲಿ ಕೋಡಿದ ಅಕ್ಷರಕ್ಕೆ ನೀನೇ ಪರೀಕ್ಷೆ ಎನ್ನುವ ಹಾಗೆ ಮಾರ್ಮಲಕ್ಕೆ ಎದುರು ಬಂದಂತಾದ್ರೆ ತಲೆ ಬೆರಬಡಿಸಿ ಹೇಳು. ಮೂರು ಲೋಕವೇ ನನ್ನ ಸ್ವಾಮಿ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ, ನಾನೇ ದೇವ. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅರಿರುವಾಗ ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ. ಅದನ್ನು ಶಿವನಿಗಳು. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣಾಗಬೇಕು. ಹೋಗಿ ಬೋಧಿಸಿ ದಾಕ್ಷಿಣ್ಯ ಬೇಡ, ಮರಳನ್ನು ಎಳೆಯಿರಿ. ಹಾಗೆ ಸೂರ್ಯಚಂದ್ರರೇ, ನಿಮಗಾದರೂ ಸರಿ. ಮಹಿಷನಪ್ಪನೇ, ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಕೋರಳನ್ನು ಸೇರಿದೇನ ಜತನ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಕರ್ತರಾದಂತಹ ಶ್ರೀ ಶೈಲೇಶ್ ಕೆ, ಗಾಂಧಿನಗರ, ಕಾವೂರು ಇವರಿಗೆ ಹಾಗೂ ಇವರ ಕುಟುಂಬಸ್ಥರಿಗೆ ಮತ್ತು ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ, ಬರುವ ರಾತ್ರಿ ನಾವು ದಿವಂಗತ CCL ಶೆಟ್ಟಿ ಸ್ಮರಣಾರ್ಥ ಅವರ ಮನೆಯವರ ಸೇವಾ ಬಾಪ್ತು ಕುಂಜತ್ತ ಬೈಲಿನಲ್ಲಿ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ಶ್ರೀ ದೇವಿ ಮಹಾತ್ಮೆ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ದಿನಾಂಕ 16/5/2026 ಶನಿವಾರ
ದಿವಂಗತ ಶ್ರೀಧರ್ ರಾವ್ ಮತ್ತು ದಿವಂಗತ ಶ್ರೀದೇವಿ ಅಮ್ಮನವರ ಮಕ್ಕಳ ಸೇವಾ ಬಾಪ್ತು ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಭೂ ಕೈಲಾಸ, ಸುಭದ್ರ ಕಲ್ಯಾಣ ಮತ್ತು ಗರುಡ ಗರ್ವಭಂಗ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಈ ಹೊತ್ತಿಗೆ ನಮ್ಮದಾದ ಸುರಲೋಕವನ್ನು ಸೇರಿ ನಮ್ಮವರೆಲ್ಲ ಸೋದೆ ಬಡಿದು ತನ್ನದೇ ಅಂತ ಅಧಿಕಾರ ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದಿರುವ ಹಾಗೆ ಕಾಣದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಡೆಗೆ ಬಂದಿದ್ದೇವೆ. ನೀನೇ ಒಂದು ಹಾದಿಯನ್ನು ನಡೆಸಬೇಕು. ಅದರ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ ಬರೆದು ಹಿರಾದ್ರಿಯವರಿಗಾಗಿ ಪುರ ಶಿವರ ನಡೆದನವು ಚರಣಗೊಂಡಿದಾಗ ಹರಿಯುತ್ತ ಕೈದಿ ತಾನು ರದನು ಪ್ರೇಮಗೋನು ಗಂಗಾಧರನೇ, ಧಾರುಣಿಯ ಸ್ಥಿತಿಗತಿಗಳೆಲ್ಲವನ್ನು ನೀನೇನು ಅರಿಯದವನಲ್ಲ. ಅದಕ್ಕಾಗಿ ಆರ್ತರಾದವರು ಆಡುತ್ತಿರುವುದನ್ನು ಕೇಳಿದೆಯ. ಧರೆಯಂತೂ ಹೊರುವಳು ಹರನೋರ್ವನೇ ಬಲ್ಲ. ನಿಯಂತ್ರಿಸಬೇಕಾದಂತಹ ನೀನೇ ತಳ್ಳನಗೊಂಡಿದ್ದು, ಪಾಲಿಸಬೇಕಾದಂತಹ ನನಗೇನು ಮಾಡುವುದೆಂದೇ ತೋಚುವುದಿಲ್ಲ. ಮಹಿಷ ವಧೆಯಾಗಬೇಕು ಎನ್ನುವ ಕಾರಣದಿಂದಲೇ ನಿನ್ನೆಡೆಗೆ ನಾನು ವೈಕುಂಠನಗಳು ಬಳಿಕಲಿ ಹರನ ಬೆದಗೊಳ ರಜತಗಿರಿಗಳ ದೊರೆಯಿತರಲ್ಲಿ ಇವನಿಲ್ಲದಿರುದಿರಲು ಗಿರೀಶನು ನಾಪತ್ತೆ ಏನು ಮಾಡುತ್ತೇವ್ರೆ ತಿಳಿದ ಶರೀರ ನುಡಿಯುತ್ತೆ ತುಹಿನಾದ್ರಿಯಲಿ ಹರಿಹರಾದಿಗಳಿಪಾದನ ಹರಿಹರ ಪದ ಕೆರಗಿ ಜಗಲರು ದುರುಳವಾಯ ತುಳನು ಬಗಳದಿ ತರಹರಿದು ಪಂಚಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಮಾತಿಗೆ ಕಂಗೆಟ್ಟಂತ ನಾವು ನಿಮಗೆ ಹೇಳಿದೆ ಜಾಗೃತನಾದ ಮಹಿಷವಧೆಗಾಗಿ ಅಂತರಂಗದಲ್ಲಿ ಅವ್ಯಕ್ತವಾದಂತಹ ದಿವ್ಯ ತೇಜವನ್ನು ಪ್ರಕಟಗೊಳಿಸಿದ್ದೇನೆ. ದುರುಳ ಮಹಿಷನವರೆಗಾಗಿ ನಿನ್ನ ತೇಜಸ್ಸನ್ನ ಇದಾ ಬ್ರಹ್ಮ ತೇಜವನ್ನು ಹೊರಗಿಡಹಿದೆ. ಮನೆಗಾಗಿ ದಿವ್ಯ ತೇಜಸ್ಸನ್ನು ಹೊರಗಿಡಹಿದ್ದೇನೆ. ಮೂರು ಮೂರ್ತಿಗಳ ಮುಖದಿಂದ ಹೊರಗಿಡದಿದ ಬಾಲಕರ ತೇಜ ಒಂದಾಗುತ್ತಲೇ ನಾರಿಯಾಕೃತಿ ತಳೆದು ತರಗಿಳಿ ಸುರರು ಜಯ ಜಯವೆಂದು ನುತಿಗೈದರು.
ಮರಿಗೂ ಬಿವು ಕರುಣೀದ ಭಯವ ದೇವಿ ಪಾವನ ಚರಿತೆಯೇ ಸರ್ವಮಂಗಳ ಮಾಂಗಲ್ಯೇ ಶ್ರೀ ಸರ್ವಾರ್ಥ ಸಾಧಿಕೆ ಏಳಿರಿ ಏಳಿರಿ ಹರಿಹರಾಜರು ಆಳಿದೈರ್ಯವ ಗುರಬ ಮುಖ್ಯರು ಬೇಳಬಾರದೆ ಬಂದ ಗಿಷ್ಟವ ಇಳಿಗೋಮೆ ನಾರಾಯಣ ಅಮ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಹೇಳಿರಿ ಎದ್ದೇಳಿರಿ ಸಧೈರ್ಯವನ್ನು ತೋಳಿರಿ ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ ಶರಣಾಗತರಾದ ನಿಮ್ಮ ಮುಖ ರಾಹು ಗ್ರಸ್ತ ಚಂದ್ರನ ಹಾಗಾಗಿರಿ ಕಪೋಲದಲ್ಲಿ ಕಣ್ಣೀರ ಧಾರೆ ಕಷ್ಟ ಬಂತೆ ಯಾರಿಂದ ತಿಳಿಸಿರಿ ಪರಿಹರಿಸುತ್ತೇನೆ ಮಾದಲಲಿದು ಖಳಮಗಿಯನು ವಿಧಾದ ನಿಟ್ಟಿಯ ವರಬಲದಿಯೇ ಸುರರಾತವೆಲ್ಲವ ಗೆಡಿಸಿದ ನಿರ್ಭೀತಿಯಿಂದ ಮಾದಿಲಾಲಿದು ಮಾತೆ ಹೇ ಪಾವನ ಚರಿತೆಯೇ ಲೋಕ ಲೋಕಂಗಳು ಕಂಗೆಡುವುದಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷ ಮಾಡುತ್ತಿರುವ ಮಾರಣ ಅನುಕೂಲವಾದದ್ದು ವಿಧಾತನಿತ್ತಂತಹ ವರದ ಪ್ರಮಾಣ ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದೆ ದುಷ್ಟರ ದುರ್ಗುಣ ತತ್ತರಿಸಿ ಹೋಗಿದೆ ಎಂಬ ದೇವತೆಗಳ ಗಣನ ನಡೆಯುತ್ತಿಲ್ಲವಮ್ಮ ಭುವಿಯಲ್ಲಿ ಯಾಗ ಯಜನ ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವು ಜೀವನ ಪರಿಪಾಲಿಸಬೇಕು ಕರುಣಾ ಇಂದ್ರಾದಿ ದೇವತೆಗಳೇ ಮಾಲಿನಿ ಜಾತರಾದ ಮಹಿಷದಾನವ ವಿಧಿಯಿಂದವರ ಬಲವನ್ನು ಪಡೆದು ದೇವಲೋಕವನ್ನಡರಿದರೆ ಧರ್ಮಾತ್ಮರಾದ ದೇವತೆಗಳನ್ನು ಜೊತೆಗೆಳಿಸಿದರೆ ಧರ್ಮದ್ರೋಹಿಯಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ ತಿಳಿದೆ ತಿಳಿದೆ ಜೊತೆಯಲ್ಲಿ ಶಂಕಾದಿ ದೈತ್ಯರಿದ್ದಾರೆ ಮಕ್ಕಳೇ ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ ದುರ್ಗಾಸುರ ಬಿಡಲಾಸುರ ಚಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ ಅಂತಹ ದುರುಳರನ್ನೆಲ್ಲ ತೊರೆದು ಧರ್ಮನಾಶಕನಾದಂತಹ ಮಹಿಷನನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ ಧೈರ್ಯವಾಗಿರಿ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಎನಲು ಜಯ ಜಯವೆಂದು ಗೆಲರು ಮಣಿಯಲ ಜನ ಜಯ ಜಯವೆಂದು ಮಣಿಯಲ ಜನ ವಿಶ್ವಕರ್ಮನು ಘನದರದಿಯೋ ಬಿದುವ ಭೂಷಣವದನ ಬರ್ಬಿದಲು
ಎನಲು ಜಯ ಜಯವಿಲ್ದು ಸಕಲರು ಮಣಿಯಲು ಜಯ ಜಯ ಎಂದು ಸಂಸ್ತುತಿಸುತ್ತಾ ನಾವೆಲ್ಲರೂ ಪಾದಕಾನತರಾದ ಈ ವೇಳೆಯಲ್ಲಿ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೆ ಮಾತೆಗಾಗಿಯೇ ಘನತರದಿ ಶೋಭಿಸುವಂತಹ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರಾಂಗನೆಯರೆಲ್ಲರೂ ಮಾತೆಯ ಶೃಂಗಾರ ಸೇವೆಯಲ್ಲಿ ನಿರತರಾಗಿದ್ದಾರೆ. ವನುಜನಾವನುಕರದ ಜಗ್ಗವ ವಿನಯದಲ್ಲಿ ಸುರಬ ಗುಲಿಜವ ಅನಿಮಿಜರು ಯಜ್ಞಾಯುಧಗಳ ಮಣಿದು ಮಾದೆಯೇ ಚರಣ ಗರ್ಭಿರಿ ನುಡಿಸಿದರು ಬಯಲಿ ಜಯ 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 ಸರ್ವಶಕ್ತಿ ಸಮನ್ವಿತೆಯಾದಂತಹ ನೀನು ಸಂಕಲ್ಪದಿಂದಲೇ ಸರ್ವವನ್ನು ಸಾಧಿಸಬಲ್ಲೆಯಾದರೂ ನಾವೇನಾದರೂ ಕೊಡಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದೇವಮ್ಮ. ಆದ್ದರಿಂದಲೇ ನೀನೇ ಅನುಗ್ರಹಿಸಿದಂತಹ ಸಕಲ ಆಯುಧಗಳನ್ನು ಭಾವಶುದ್ಧದ ಭಕ್ತಿಯಿಂದಲೇ ಕಾಣಿಕೆಯನ್ನಾಗಿ ನಿನಗರ್ಪಿಸಿದ್ದೇವೆ. ಭಕ್ತಿಯ ಕಾಣಿಕೆಗಳನ್ನು ಶಕ್ತ್ಯಾಯುಧಗಳನ್ನಾಗಿಸಿದೆ, ಬಹುಬಾಹುಗಳಲ್ಲಿ ಧರಿಸಿದೆ. ಮಹಿಷವಧೆಗಾಗಿ ನೀನು ಸಿದ್ಧಳಾದೆ ಎನ್ನುವಾಗ ಎತ್ತರದ ರಸನಾದಂತಹ ಹಿಮವಂತನೇ ನಿನ್ನ ಸೇವೆಗಾಗಿಯೇ ಕೇಸರಿಯಾಗಿ ಬರುತ್ತಿದ್ದಾನಮ್ಮ.
ತಗೊಳ್ಳೋ. ತಿಳಿದೆ ತಿಳಿದೆ, ಯಾವಳೋ ಬೆಳಾಕೆ ಹೆಣ್ಣ ಅಥವಾ ಹಿಡಿಯೋಗಿ ಬಂದ ಶಂಕದುರ್ಗೋದನ್ನೆಕ್ಕಳ ಹಿಡಿಯುತ್ತೆ. ಯಾರೆಂಬುದನ್ನು ನೋಡಿದೆ ಸಕಲ ಸಿದ್ಧತೆ.
ಅಂತ ತಿಳ್ಕೊಂಡೆ ಏನು ಮಹಾ ಮೂರು ಲೋಕಾಧೀಶನು ಇರಲಿ ಬಿಡು. ನೀನು ಸಾಮಾನ್ಯ ಹೆಣ್ಣು ಹಾ. ಏ ಹೆಣ್ಣೆ ಏನು? ನೀನೆಲ್ಲ ಏನು ಕನ್ಯವೇ ನನಗೆ ಸುರರನ್ನು ಬರೀ ಒಂದೇ ನಿಜ ನಿಜ. ನಿನಗೆ ತರವಲ್ಲ ಯಾಕೆ? ಅಧಿಕಾರಿಯಾದಂತಾನ ಹಾ. ಪೀಠವನ್ನೇ ಹಿಡಿದಾಗ ನನ್ನ ಜಂಗೆಯನ್ನು ಏರಿ
ಸ್ಕಂದಮಾತಾ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೀರಿ. ಮಗನೇ, ಸುರಪೀಠ ಬಲಿದಾಗಿದೆ. 4 ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ಇಂಥದ್ದೇ ದುಷ್ಟರಿಂದ ಕಷ್ಟ ಬಂತು ಅಂತಾದರೆ ನಾವೇನು ಮಾಡುದಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೀರಿ. ಅದೃಶ್ಯಳಾಗುತ್ತೀರಿ, ಅದೃಶ್ಯಳಾಗುತ್ತೀರಿ, ಅದೃಶ್ಯಳಾಗುತ್ತೀರಿ.
ಮನ ಪರಾಕ್ರಮದಿಂದ ರಕ್ಷಣೆ ಮಾಡು ಸ್ವಾಮಿ, ರಕ್ಷಣೆ ಮಾಡು. ಅಮ್ಮ ನಿಶುಂಭ ಕಶ್ಯಪ ಬ್ರಹ್ಮರ ಪೂರ್ಣಾನುಗ್ರಹದಿಂದ ಗಣುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಈ ಪ್ರಪಂಚದ ಬೆಲೆ ಕಂಡುಕೊಂಡವರು ಹಿರಿಯನಾದಂತ ನಾನೇ ಶುಂಭ, ಹಿರಿಯನಾದಂತ ನೀನೇ ನಿಶುಂಭ ಎಂಬುದಾಗಿ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರು ನಾವು. ನಮ್ಮ ಜನನಿಯ ಆಸೆಯನ್ನು ಈಡೇರಿಸುವುದಕ್ಕಾಗಿಯೇ ಘೋರವಾದಂತ ಕಾರಣವನ್ನು ಸೇರಿ ವಿದ್ಯೆಯ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತ ವರಬಲಗಳನ್ನು ಪಡೆದವರು ಕೂಡ ವರ್ತಮಾನ ಕಾಲದಲ್ಲಿ ಅನುಜರಾದಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಈ ಪುರದಲ್ಲಿ ಮೆರೆಯುತ್ತಾ ಇದ್ದೇವೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದೇ ಎರಡೇ. ಕಾನನ ಗರ್ಭವನ್ನು ಸೇರಿ ಕನಕ ಗರ್ಭನ ಕುರಿತು ತಪಸ್ಸನ್ನಾಚರಿಸಿದೆವು. ಹೊಸಪ್ಪ ಶಕ್ತಿಗೆ ಒಲಿದ ವಿಧಾತ ನಮ್ಮ ಬದುಕನ್ನೇ ಬಂಗಾರಗೊಳಿಸುವ ವರವನ್ನೇ ಇತ್ತ. ಪಡೆದ ವರಗಳ ಪ್ರಭಾವದಿಂದಲೇ ಭೂಭುಜರ ದರ್ಪವನ್ನು ಮುರಿದಿದ್ದೇವೆ. ಎಡೆ ಎತ್ತಿದ ಹಿಗಳ ಹೆಡೆಯನ್ನು ಮೆಟ್ಟಿದ್ದೇವೆ. ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದೇವೆ. ಈರೇಳು ಭುವನಗಳ ಒಡೆಯ ನೀನಾಗಬೇಕಾದರೆ ಸ್ವರ್ಗಾಕ್ರಮಣವಾಗಬೇಕು.
ಉದ್ದೇಶ? ಶೋಣಿತಾಧಿಪ ಶುಂಭದಾನವನೆಂದರೆ ಉತ್ತಮವೇ. ಓ. ಉದ್ದೇಶ ಒಂದೇ. ಯಾವುದು? ಸಿರಲೋಕ ಸ್ವಾಧೀನ. ಓ. ಬಿಡಿಗೊಡು. ನಿಲ್ಲಲ್ಲಿ ನಿಲ್ಲಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಂತಾದ್ರೆ ನಿನ್ನದಾದ ಕಾಲನ್ನು ಕತ್ತರಿಸಿ ಬಾಯಿ. ಅಬ್ಬ ನಿಮ್ಮದಾದ ಅಹಂಕಾರವೇ ಹೌದೇನು? ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮದಾದಂತಹ ನಾಗಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದೀರಾ. ನಾಗಪೀಠವನ್ನು ಏರಬೇಕೆನ್ನುವ ಹಾಗೆ. ಈಗ ನಾಗಪೀಠ ಎನ್ನುವುದು ಪುರೋರ್ಜಿತವಾಗಿ ಬಂದದಲ್ಲ. ಮತ್ತೆ ಶತಯಾಗವನ್ನು ಮಾಡುವುದರ ಮುಖೇನವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದ ಪ್ರಸಾದವಾಗಿ ಬಂದಂತಹ ನಾಲ್ಕು ಲೋಕದ ಗದ್ದುಗೆ ನಾನು ಇದನ್ನು ಭಕ್ತಿಯಿಂದ ಬರೆದುಕೊಂಡಿದ್ದೇನೆ. ಶಕ್ತಿ ಉಂಟು ಎನ್ನುವ ಹಾಗೆ ಮಾರ್ಮತೆ ಎದುರು ಬಂದಂತಾದ್ರೆ ಯಮಪುರ ಗಟ್ಟಿಯರು. ದೇವತೆಗಳು ಎಲ್ಲರೂ ಓಡಿದ್ದಾರೆ. ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ದೇವತೆಗಳು ಸಿಕ್ಕಿದ್ರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಇನ್ನು 3 ಲೋಕಕ್ಕೆ ಸುಮ್ಮನೆ ಬಡೆಯ ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ನಡೆಯುವ ಯಾಗ ಯಜ್ಞ ಅದರ ಅರ್ಪಣ ತರ್ಪಣ ಏನಿದ್ರು ಮುಂದಕ್ಕೆ ಶುಂಭಾರ್ಪಣವೇ ಸರಿ. ಅನುಜ, ದೇವತೆಗಳು ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನು? ನಮಗೆ ಬೇಕಾಗಿದ್ದೇನು? ತಡ ಮಾಡುವುದೇಕೆ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ.
ಜನನಿಗೆ ಧನುಜಾಮಯಿಗಿಳಿದ ಗಣಬಲ ಜನರುಂಬನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಕಳ್ಳನು ಅಂಜನನಿಗೆ ಬಿನ್ನನು ಜನನಿ ಕೇಳಿಣ್ಣೆಯ ಬಿನ್ನಹವನ್ನು ಈ ಹಿಂದೆ ಲೋಕಕಂಟಕನಾಗಿ ಮೆರೆಯುತ್ತಿರುವಂತಹ ಖಳಮಾಷದಲ್ಲಿ ಕೊಟ್ಟಿಗಡಹಿ ನಮಗೆಲ್ಲರಿಗೂ ಕ್ಷೇಮವನ್ನು ಸಿಗುತ್ತವಳು ನೀನೇ ಆಗಿದ್ದೀಯ. ನಿಜ. ಆದ್ರೆ ಏನು ಮಾಡೋಣಮ್ಮ, ಏನಾಯ್ತು? ಈ ಹೊತ್ತಿಗೆ ಅವನಿಗಿಂತಲೂ ಬಲಾನ್ವಿತರು ಶುಂಭಾನಿ ಶುಂಭರನ್ನಂತ ದೈತ್ಯರು ವಿಧಿಯ ವರಬಲವನ್ನು ಪಡೆದು ನಮ್ಮದಂತ ನಾಲ್ಕು ಲೋಕವನ್ನು ಸೇರಿದ್ದಾರೆ. ಕಿತ್ಲಮಕೇಣವಾಗಿ ನಮ್ಮವರೆಲ್ಲ ಸಭೆ ಮಾಡಿದ್ದು ತಂಡದ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ದಾರಿ ಯಾವುದೇಳುವ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ಈ ತುಹಿನಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನ್ನು ಭಜಿಸಿದ್ದೇವೆ. ದಾರಿ ನಿವರಿಸಬೇಕಮ್ಮ. ಕರುಣಿಸುವುದರ ಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ಜರನರವಿಯನು ಪೊರೆಯುದಿನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವರು ತುಹಿನಗಿರಿಯುಳೆಯಿರುವುದ ನೋಡುವುದರಲ್ಲಿ ಹರುಷದೊಳಗಿಲ್ಲಿರುವುದೇ ತ್ರಿದಶರಿಗರು ಶ್ರೀದೇವಿ ಅಮರೇಂದ್ರ ಗೋಳರದ ಸೇಂದಲಾಗಿ ಭೇಟಿಗೊಂಡೆಯ ಮಗನೇ. ವಿಧಿಯಿಂದ ವರಬಲವನ್ನು ಪಡೆದಂತಹ ಶುಂಭಾದಿ ಶುಂಭರು ಸುರಲೋಕವನ್ನಡೆ ಸುಮನಸರಾದ ನಿಮ್ಮನ್ನು ದೆಸೆಗೆಡಿಸಿದ್ದಾರೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮ ನಿಗಮಗಳಿಗೆ ತಡೆಗೋಡೆಯಾಗಿ ವರ್ತಿಸುತ್ತಿದ್ದಾರೆ. ಯಾರೂ ಭಯಪಡಬೇಡಿ. ಸೂರ್ಯ ಉದಯವಾದ ಬಳಿಕ ಕತ್ತಲೆಯ ಭೀತಿಯಾಗಿ ಮಗನೇ ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಾದಿಸಿ ನಾ ಕವನ್ನು ಸ್ಥಿರಪಡಿಸುತ್ತೇನೆ. ಅಲ್ಲಿಯವರೆಗೆ ನಾವು ಎಲ್ಲಿರುವುದಮ್ಮ? ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ಏನು ಮಾಡುದಮ್ಮ? ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯಲ್ಲಿ ಯಾವುದಮ್ಮ? ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿತ್ತುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಜಯ 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 ಜಯ. ಅಳುವ ಸುಮನದರಿ ಧೈರ್ಯವದಿಡು ಈ ಬಳಿಕ ಶಕ್ತಿರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡದ
ಅಷ್ಟೇ
ಮನೆಯಲ್ಲಿ ಹುಡುಕಾಡಿದ್ರು ಅವರ ಸುಳಿವಿಲ್ಲ. ಇಲ್ಲವೇ ಇಲ್ಲ. ಅಣ್ಣನ ವಿಚಾರ ಹೊಗಳವರಲ್ಲದ ತಗಲೂರು ಯಾರು ಯಾರಿಲ್ಲ. ಯಾಗ ಯಜ್ಞಾದಿಗಳು ಶುಂಭನ ಹೆಸರಿನಲ್ಲಿ ನಡೆಯುತ್ತಾ ಇದೆ. ಸತ್ಯ. ನೋಡಿದಾಗ ಮನಸ್ಸಿಗೆ ಆನಂದ. ತಿರುಗಾಟ ಮಾಡ್ತಾರೆ. ಗಾಳಿಗೆ ಮೈನ ನೊಟ್ಟಿದ್ದ ಸಮಯ ಬೀಸುತ್ತಿರುವಂತಹ ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ಆಯಾಸವೆಲ್ಲ ಪರಿಹಾರ. ಹೌದಣ್ಣ, ಉಲ್ಲಾಸವೇ ಮೂಡ್ತೇನೆ. ನಿಜವಾ? ಹಿಂತಿರುಗಬೇಕು ಅಂತ ಆಲೋಚನೆ ಮಾಡಿದವ ನಾನು. ಕೇಳಿಸಿದ ಹಿಂದಿನಿಂದ ಸ್ವರ. ಯಾವ ಸ್ವರ? ಯಾರದ್ದು ಅಂತ ಹಿಂದೆ ತಿರುಗಿ ನೋಡಿದೆ. ನೋಡಿದರೆ ಯಾರಾದ್ರೂ ಇದ್ದಾರಾ? ಒಬ್ಬರು ಕಾಣಿಸುವುದೇ ಇಲ್ಲ. ಕಾಣಿಸುವುದಿಲ್ಲ. ಹತ್ತಿರ ಬಾ. ಬಂದೆ, ಕಿವಿಗೊಡು. ಕೊಟ್ಟೆ. ಹಿಡಿಯುವುದ ಕಲ್ಲು ಮತ್ತೆಂತಕ್ಕೆ? ಕೇಳಿಸಿದ ಸ್ವರವನ್ನ ನಾನು ಅದು ಆಲಿಸಬೇಕಾ? ಪರಿಚಯ ಉಂಟೇನೋ? ಸಿಕ್ಕಿತಲ್ಲ. ಯಾವುದು? ಮಾರುತನಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ಸರಿ. ಚೆನ್ನಾಗಿ ಬೀಸಬೇಕು ಅಂತ. ಬೀಸುವಾಗ ವೇಗ ಹೆಚ್ಚಾಗಿದೆ. ವೇಗಕ್ಕೆ ಮರದ ರೆಂಬೆ ಕೊಂಬೆಗಳು ತಾಗುತ್ತಾ ಉಂಟು. ತಾಗುವಾಗ ಶಬ್ದ ಹೊರಗೆ ಬರು. ಕರ್ಕಶ ವಿಧಿಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿ ಪಕ್ಷಿಗಳ ಇಂಚರ ದುಂಬಿಗಳ ಝೇಂಕಾರ. ಹಕ್ಕಿ ಪಕ್ಷಿ ಇಂಕರ ದುಂಬಿಗಳ ಝೇಂಕಾರ ಇದು ಅಲ್ಲ. ಇದಲ್ವಾ? ರಾಗ ತಾಳ ಲಯ ಬದ್ಧ ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಓ, ಅವಳು. ಯಾರ? ಅವಳು. ಅವಳ? ಓ, ಇವಳ. ಇವಳ? ಅವಳು. ಅವಳು. ಇವಳು. ಇವಳು. ಅವಳು. ಅವಳು. ಇವಳು. ಅವಳು. ಇವಳು. ಇವಳು. ಅವಳು. ಅವಳು. ಇವಳು. ಇವಳು. ಅವಳು. ಅವಳು. ಇವಳು. ಅವಳು. ಇವಳು. 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 ಅವಳು. ಇವಳು. 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 ಅವಳೆ. ಯಾರವಳು? ಇಲ್ಲಿ ಅವಳು ಅಂತಲ್ಲವೇ ಅಲ್ಲ. ಮತ್ತೆ ಎಲ್ಲಿ ಅವಳು? ಓ, ನಿನ್ನೋಡು ಮೇಲೆ. ಮೇಲೆ ಸ್ವರ್ಗಲೋಕ. ಸತ್ಯಲೋಕದ ವಿಷಯ. ಸತ್ಯಲೋಕದ ಬ್ರಹ್ಮನ ಮಾಡಿದ ವಾಣಿ ವೀಣಾಪಾಣಿ. ಪುಸ್ತಕವಾಣಿ ಬನಿವೇಣಿ ಕಲ್ಯಾಣಿಯ ವಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ. ಪ್ರಶಾಂತವಾದಂತ ವಾತಾವರಣ. ತಾನು ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆಯನ್ನು ಆಡಿ ದರಿದಂತ ಚಣ್ಣ ಮುಂಡರ ಮನಸ್ಸಿಗೆ ಹಿತವಾದಿತೆ ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ. ಇಲ್ಲಿಗೆ ಬಂದಿದ್ದಾಳೆ ವಾಣಿ. ಅಣ್ಣ, ವಾಣಿಯಿಂದ ಹುಡುಕಕ್ಕೆ ಹೋಗಬೇಡ. ಇದು ಅವಳಲ್ಲ. ಬ್ರಹ್ಮನ ಹುಟ್ಟಿದಂತಹ ಜೀವಿಗಳಿಗೆಲ್ಲ ಬುದ್ಧಿಶಕ್ತಿ ಬೇಕು ಅಂತಾರೆ. ವಾಣಿ ಬಳಿಯಲ್ಲಿ ಇರಬೇಕು. ಹುಟ್ಟಿದ ಜೀವಿಗಳೆಲ್ಲ ಬೇಕು. ಕೈ ಕತ್ತರಿಸ್ತೇನೆ. ಯಾಕೆ? ನನ್ನ ಕಡೆ ಬೇಕು ಅಂತ ಅಲ್ಲ. ಮತ್ತೆ ನಿನಗೆ ಹೆಣ್ಣು ಮಕ್ಕಳ ಪರಿಚಯ ಮಾತ್ರವ? ಈ ತರ ಸರಿ ಇಲ್ಲದಕ್ಕೆ ಕಾರಣ ನಮ್ಮಮ್ಮ ಶಾರದೇವ. ಹೌದು, ಇರಲಬಹುದು. ನಿನಗೆ ಹೆಣ್ಣು ಮಕ್ಕಳು ಬಿಟ್ಟರೆ ಬೇರೆ ಗೊತ್ತಿಲ್ವಾ? ಗಂಡು ಮಕ್ಕಳಿದ್ದಾರೆ. ಯಾರಿದ್ದಾರ? ಸ್ವರ್ಗಲೋಕದ ಕುದುರೆ ಮುಖ ತುಂಬೂರ ನಮ್ಮ ಸಂಗೀತಗಾರ, ಪ್ರಥಮ ಸಂಗೀತಗಾರ. ಅವಕಾಶ ಇಲ್ಲ. ಅವ ಅಲ್ಲಂತರ ಮತ್ತೊಬ್ಬ ಇದ್ದಾನೆ. ಕರದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಗಾನ ವಿಶಾರದ ಅವ ನಮ್ಮ ಶಾರದ. ಆ ನಾರದ, ನಾರದ, ಓ ನಾರದ, ನಾರದ. ನೀನು ಕರೆದ್ರು ಅವನಿಗೆ ಕೇಳುವುದಿಲ್ಲ. ಕೇಳುದಿಲ್ಲ. ಬರುದೇ ಬಹಳ ಕಷ್ಟದಲ್ಲಿ. ಬಂದ ಮೇಲೆ ಎಷ್ಟೊತ್ತು ಹೋಗ್ತಾನೆ ಅಂತ ಗೊತ್ತಾಗುವುದು. ಯಾಕೆ ಹಾಗೆ? ಶಾಪಲ್ವ? ನಿಂತಲ್ಲಿ ನಿಲ್ಲಲಾರ ಅಲೆಮಾರಿ ನಾರದ. ಸಂಗೀತ ಕೇಳಿದ್ರು ಅದೆಷ್ಟು ಹೊತ್ತಾಯ್ತು. ಅವನಿವನು ಅವಳ ಇವಳು ಕೇಳಿಸುವುದು ಸಂಗೀತ ಸ್ವರ. ನಡೆದರಲು
ಹರಿ
ಸಂಗೀತ ಸ್ಥಾನ ಹುಡುಕಾಡ್ತು ಬಂದಾಗ ಏನು ಪರಿಮಳ ಮಾರ್ಯ. ಏ ಪರಿಮಳ ಯಾವ ತನುವಿನ ಪರಿಮಳ ಮೈಗಿಲೆ ಪಿಸತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕ ಕರಾಡ್ತಿದೆ. ಆಧಾರಿತ ಮುಂದೆ ಹೋದಾಗ ಕೋಟಿ ಸೂರ್ಯನ ಪ್ರಕಾಶ ಅಣ್ಣ ಸಂಗೀತ ಪರಿಮಳ ಬೆಳೆ ಮೂರು ಒಟ್ಟಾಗಿದೆ. ಹತ್ತಿರದಲ್ಲಿ ಇರ್ಬೇಕು. ಸಂಬಂಧ ಇರ್ಬೇಕು. ನೋಡ್ಬೇಕು. ಮಾತಾಡಿ ಅಲ್ಲಿ. ಎಲ್ಲಿ ಏ, ತಮ್ಮ ಹೆಣ್ಣ ಮುಖದ ಮೇಲೆ ಮೀಸೆ ನೀನಲ್ವಾ? ನಾನಲ್ಲ. ನೋಡಿದೆ ಹೆಣ್ಣು ಹೆಣ್ಣು ಏನು ಚಂದ. ನಾನು ನೋಡ್ಬೇಡ. ನೋಡ್ಬೇಕಾ? ಹೌದು. ತಿರುಗ, ತಿರುಗ, ತಿರುಗ. ಎಲ್ಲಿ ನನ್ನ ನೋಡ್ಲಿಕ್ಕೆ ಹೇಳಿದ ಮತ್ತೆ ಒಂದು ಅದರೊಳಗೆ ನಿನಗೆ ತೋರಿಸ್ತೇನೆ. ಒಂದರೊಳಗೆ ಹೌದು. ಏ ಅಣ್ಣ ಹೆಣ್ಣಣ್ಣ ಕದಂಬವನ ಕದಂಬ ವೃಕ್ಷ ಮೇಲಿಂದ ಕೆಳಗಿಳಿದು ಬಂದದ ಚಿನ್ನದ ತೂಗು ಯಾಲೇಲಿ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರು ಹೆಣ್ಣು ನನ್ನ ಕಂಡಕ ನನ್ನ ಕರಿಯ ತಂದದಿ ನನ್ನ ಬಾಯಿಂದ ಬಂದ ಉದ್ಗಾರ ಹೇಗಣ್ಣ ಆರಾರ ಇವಳೆಂತ ವಿಟಗಾರ. ನೋಡಿ ಸ್ಮರಣ ಕೂರಗಾಲ ಎಂತಿ ಹೇಳ ನೀರೆ ಆಮೇಲೆ ಶರದಿಂದ ಬದನೆ ಹರಿಣನೆ. ಚಲುವ ತರಣಿ ಮಣಿ ಮಲಗಾತೆ. ಮಂಜುಳದಾತೆ ಸೌಂದರ್ಯವತಿ ಅಂತ ಹೆಣ್ಣು ಹೆಣ್ಣು. ಊರ ಮನೆಗಳು ಬಿಟ್ಟು ಬಿಟ್ಟು ತಂದೆ ತಾಯಿಗಳನ್ನು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಬೇಕಾದ್ರೆ ಯಾರಿಗಳು 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 ಸಂಗೀತ ಮುಗಿಲ್ಲ ನಾನು ಹೋಗ್ತೇನೆ ಹಾಗೆ. ಮಾತಾಡು. ಏ ಹೆಣ್ಣೆ ಒಮ್ಮೆಯಾಲ ಒಮ್ಮೆಯಾಲ ಅಜ್ಜಾಲ ಅಜ್ಜಾಲ ಮಜಾಗಿದೆ ಮಜಾಗಿದೆ ಮಸಾಜಿದ ಮಸಾಜಿದ ಗಂಟ ಇದ್ದರ ಗಂಟ ಇದ್ದ ಕಾರ್ಯಕ್ರಮ ಇಟ್ಟು ಬಂದ ಕಾರ್ಯಕ್ರಮ ಇಲ್ಲವಿಲ್ಲ ಕಾರ್ಯಕ್ರಮ ಇಟ್ಟು ಬಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಕಾರ್ಯಕ್ರಮ ಇಲ್ಲ ಮಳೆಗಾಲ ಹೋಗ್ಬೇಕು ಅದೆಲ್ಲವನ್ನ ಬಿಟ್ಟು ಇಲ್ಲಿ ಬಂದ ಕನಕದ ಉಯ್ಯಾಲೆ ಸುತ್ತ ಸೊನ್ನೆ ಅಂತ ನಿನ್ನ ಮನೆ ಮಾರ್ಗಗಳ ಬಿಟ್ಟು ಹೇಳೇಕೆ ಇಲ್ಲಿ ಬಂದು ಬಿಡಿಸಿ ಹೇಳೇಕೆ ಸರ್ವಾಂಗ ಸುಂದರ ರೀತಿಯ ವಿಳಾಸವನ್ನು ತಿಳಿಸು ಬಾಬಾ ನೀನು ಎಷ್ಟೇ ಹೊಗಳಿದ್ರು ಕೂಡ ಅವಳು ಉತ್ತರ ಬರುವುದಿಲ್ಲ. ಬರ್ಲಿಲ್ಲ ಯಾಕೆ ಗೊತ್ತುಂಟಾ? ಗೊತ್ತಾಗ್ಲಿಲ್ಲ ಸುಖ ಇಲ್ಲ. ಈ ಮುಖದಲ್ಲಿ ತೋರಿಸಿ ಏ ಅಣ್ಣ ಎಂತ ಮಾಡಿದ ಮಾತಾಡಿಸಿದ್ದ ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಮುಖದಲ್ಲಿ ಬಂದಿದೆ ಬಾಯಿಂದ ಬರಲಿಲ್ಲ. ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ? ಅವಳಿಗೆ ಮಾತು ಬರುವುದಿಲ್ಲ ಏನು ಮುಖ್ಯ ಮತ್ತೆ ಬರ್ತದೆ ಬರ್ತದಾ? ಸಂಕೋಚ ಅಪರಿಚಿತರನ್ನು ಕಂಡಾಗ ಯಾವ ಹುಡುಗಿಯರದು ಮಾತನಾಡ್ತಾರೆ ಮಾತಾಡ್ಲಿಕ್ಕಿಲ್ವಾ? ಮನಸ್ಸಿದ್ರು ಮಾತನಾಡುವುದು ಹೌದಾ? ಮುಗುಳಗೆ ಮಾತಾಡ್ತೇನೆ. ಮನಸ್ಸಾಗಿದೆ ಅವಳನ್ನು ಮದುವೆ ಆಗ- ಏ ಅಣ್ಣ ಇಲ್ಲಿ ಬಾ ಅವಳಿಗೆ ಮನಸ್ಸಾಗ್ಲಿ ನಿನಗೆ ಮನಸ್ಸಾಗುದು ಬೇಡ ಬ್ರಹ್ಮ ಕೊಟ್ಟಂತಹ ವರ ಅಖಂಡವಾದ ಬ್ರಹ್ಮಚರ್ಯವನ್ನು ಕಾಪಾಡಿ ಅಲ್ಲಿವರೆಗೆ ಮರಣ ಇಲ್ಲ. ಈ ಹುಡುಗಿಯನ್ನು ನೋಡಿ ಸಾಯ್ಲಿಕ್ಕಿರುವವರ ಇವಳನ್ನು ಏನ್ ಮಾಡೋಣ? ಅಣ್ಣಗಿದ್ದಾನೆ ಶುಂಭ ಹೋಗಿ ಹೇಳುವ ತಿರುಗಾಟ ಪ್ರಯೋಜನವಾಗಲಿಲ್ಲ. ಅವರ ಸುಳಿವೇ ಇಲ್ಲ. ನಿನ್ನನ್ನು ಹೊಗಳುವರೆಲ್ಲ ತೆಗಳುವರೆ ಯಾರು ಇಲ್ಲ. ಯಾವ ಯಜ್ಞಾದ್ರು ನಿನ್ನ ಹೆಸರನ್ನಾಡಿ ತಗೊಂಡು ನೋಡಿದಾಗ ಮನಸ್ಸಿಗೆ ಆನಂದ. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬೇಟೆ ನಾಡಿದೆವು ಹೀನಾದ್ರೂ ನಿಂತುಕೊಂಡ ಕಂಡು ಕೇಳಿದ ಸ್ವರ ಸ್ವರವನ್ನು ಆಲಿಸಿ ಮುಂದೆ ಹೋದಾಗ ಕದಂಬ ಕಾಂತಾರದಲ್ಲಿ ತರಡಿಯವರ್ಗಳಿದ್ದಾಳೆ ಸೇರಿದ ಉಯ್ಯಾಲೆಯನ್ನು ತೆಗುತ್ತಾ ಇದ್ದಾಳೆ. ಸೌಂದರ್ಯವತಿಯಾದ ಹೆಣ್ಣು ಮರೆಸುವ ಗಂಡಿದ್ದರೆ ಇನ್ನಲ್ಲದೆ ಅನ್ಯರಲ್ಲ ಜರಗದಿಗೆ ತಿರುಗುದ ವರಜನೆಯ ಮರಿಸಿದೆ ಎಂದೆನು ನಿಂತಿರಿ ನಿಮ್ಮ ಮಾತುಗಳನ್ನು ಕೇಳುವಾಗ ಸಂತೋಷ. ಒಂದು ತೀರ್ಮಾನವನ್ನು ಮಾಡಿ ಆಕೆಯನ್ನೇ ಮದುವೆ ಈಗ ಬರ್ತೇವೆ ಹಾಗಿದ್ರೆ ಎಲ್ಲಿಗೆ? ಯಾಕೆ ಅಗ್ನಿ ಬೇಕಲ್ಲ ಬೇಕು? ನಾವು ತರ್ತೇವೆ. ಯಾರು ನೀವು? ಹೌದು. ಮೊದಲೇ ತಿರುಗಾಟ ಮಾಡಿದವರು ವಿಶ್ರಾಂತಿಯನ್ನು ಮಾಡಿ. ಪಡೆಯಿರಿ. ಅಯ್ಯ ಸುಗ್ರೀವ
14 ಲೋಕಗಳಿಗೆ ಪ್ರಭುವಾಗಿ ಮೆರೆಯುತ್ತಿರುವಂತಹ ಶುಂಭ ಇದುವರೆಗೆ ತನ್ನ ವ್ಯಾಪ್ತಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಸುಗ್ರೀವ ಯೋಚಿಸಿ ಚಿಂತಿಸಿ ಸೂಚಿಸಬೇಕು. ನೀನು ಮುಂದೇನು ನಡೆಯಬೇಕು ಎಂಬುದಾಗಿ ಹೇಳಿದ ನಂತರ ಶೋಣಿತಾಪುರದಲ್ಲಿ ಅದು ಆಜ್ಞೆಯಾಗಿ ಪರಿವರ್ತನೆಯಾಗುತ್ತಿತ್ತು. ಆದರೆ ಇಂದಿನ ದಿವಸ ಯಾವ ಮಾತುಗಳನ್ನಾಡದೆ ವನ ಮಧ್ಯದಲ್ಲಿ ತರುಣಿಯೋರುಳಿದ್ದಾಳೆ, ಹೋಗು ಸಂಧಾನವನ್ನ ಮಾಡು, ಇದು ಶುಂಭನ ಆಜ್ಞೆ. ಒಡೆಯ ಆಡಿದಂತಹ ಮಾತಿನ ಅನ್ವಯವಾಗಿ ನೇರವಾಗಿ ಬಂದು ಸೇರಿದ್ದೇ ಈ ಕದಂಬವನ. ಅಬ್ಬಬ್ಬಾ, ಎಂತಹ ಬದಲಾವಣೆಯನ್ನೇ ಕಾಣುತ್ತಾ ಇದ್ದೇನೆ. ಪರಸ್ಪರ ವೈರ ಮನೋಭಾವವನ್ನು ಇರಿಸಿಕೊಳ್ಳಬೇಕಾದಂತಹ ಖಗಮೃಗ ಸಂಕುಲವಿಂದು ಸ್ನೇಹ ಭಾವದಿಂದಲೇ ವರ್ತಿಸುತ್ತಾ ಇದ್ದಾವೆ. ನೂತನವಾದಂತಹ ಬೆಳಕನ್ನು ಪಸರಿಸಿದೆ. ಪುರವಿರುವ ಶೋಣಿತಾಪುರವೇ ಮೆರೆವ ಶೋಣಿತಾಪುರ ಎಂಬುದಾಗಿ ಕಂಡಂತಹ ನಮಗೆ ಪುರವಿಲ್ಲದೆ ಮೆರೆಯುವಂತಹ ವನವನ್ನೇ ಮೆರೆವ ಕದಂಬವನವಾಗಿ ನೋಡುವಂತಹ ಸೌಭಾಗ್ಯ ಒದಗಿ ಬಂದಿದೆ. ಹಾಗಾದರೆ ಈ ವನದಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅನ್ನುವುದೇ ಸತ್ಯವಲ್ವೇ? ಶಕ್ತಿ ಯಾವುದು ಎಂಬುದಾಗಿ ಅರಸಬೇಕಾದರೆ ಬೆಳಕಿನ ಮೂಲವನ್ನೇ ಹುಡುಕುತ್ತಾ ಮುಂದುವರಿಯುತ್ತೇನೆ. ಅಬ್ಬಬ್ಬಾ, ದಟ್ಟ ಅಡವಿಯ ಮಧ್ಯದಲ್ಲಿ ತರುಣಿಯೋರ್ವಳು ಅಂಬರ ಪಥದಿಂದಲೇ ಇಳಿದು ಬಂದಂತಹ ಕಣಕದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಕಿರು ನಗೆಯನ್ನ ಬೀರುತ್ತಾ ಇದ್ದಾಳೆ, ಗಾಯನವನ್ನ ಪಾಡುತ್ತಾ ಇದ್ದಾಳೆ, ಸಕಲರ ಚಿತ್ತವನ್ನು ತನ್ನತ್ತ ಸೆಳೆಯುತ್ತಾ ಇದ್ದಾಳೆ. ಶಿವ ಶಿವ, ಇವಳು ಸಾಮಾನ್ಯ ಹೆಣ್ಣೆ ಅಲ್ಲವೇ ಅಲ್ಲ. ಯಾವ ದಾನವ ಕುಲವೇ ನನ್ನಯ ಸಂಸಾರ, ದಾನವರು ನನ್ನ ಪ್ರಜೆಗಳು ನನ್ನ ಮಕ್ಕಳು ಎಂದು ಭಾವಿಸಿ ಇದುವರೆಗೆ ಪರಿಪಾಲಿಸುತ್ತಾ ಬಂದಿರುವಂತಹ ಒಡೆಯ ಶುಂಭನಿಗೆ ತಾನೋರ್ವ ಸಾಂಸಾರಿಕವಾದ ಜೀವನವನ್ನು ನಡೆಸಬೇಕು ಎಂಬುದಾಗಿ ಭಾವವನ್ನು ಹುಟ್ಟಿಸಿದವಳು. ಯಾವ ಬ್ರಹ್ಮಚರ್ಯವನ್ನ ಇದುವರೆಗೆ ಪರಿಪಾಲಿಸುತ್ತಾ ಬಂದಿರುವಂತಹ ಚಂಡಮುಂಡರ ಚಿತ್ತ ಚಾಚಲ್ಯವನ್ನೇ ಬದಲಿಸಿದವಳು. ಹಾಗಾದರೆ ಇವಳು ಯಾರು? 3 ಲೋಕಗಳು, ಸ್ವರ್ಗ ಮರ್ತ್ಯ ಪಾತಾಳ ಎಂಬಂತಹ 3 ಲೋಕಕ್ಕೆ ತಾಯಿಯಾಗಿ ಕಾಣಿಸಿಕೊಂಡವಳು. ಆದಿಯಲ್ಲಿ ತ್ರೈಮೂರ್ತಿಗಳಿಗೆ ಜನ್ಮವಿದ್ದವಳು ತ್ರೈ ಜಗದಾಂಬಿಕೆ ಈಕೆಯಲ್ವೇ? ಇವಳನ್ನು ಸಾಮಾನ್ಯ ಹೆಣ್ಣೆಂದು ಭಾವಿಸಿ ನಮ್ಮ ಒಡೆಯ ಶುಂಭ ಬಯಸಿದನೆ. ಬಯಸಬಾರದಿತ್ತು. ಇವಳ ಕುರಿತಾಗಿ ಯೋಚಿಸಬೇಕಿತ್ತು, ಪೂಜಿಸಬೇಕಿತ್ತು, ಆರಾಧಿಸಬೇಕಿತ್ತು, ಇವಳಿಗೆ ಶರಣಾಗಬೇಕಿತ್ತು. ಬದಲಾಗಿ ಬಯಸಿ ಶುಂಭ ಕೆಟ್ಟ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದ್ದಲ್ಲ, ಅವನನ್ನೇ ನಂಬಿ ಬದುಕನ್ನು ಕಟ್ಟಿಕೊಂಡಿರುವ ದಾನವ ಕುಲವೇ ಎಂದಿಗೆ ಅಳಿಯಿತು ಅಳಿಯಿತು. ಸಿಕ್ಕುವಳೆ ಇವಳು ದಾನವಗೆ, ಸಿಕ್ಕಿದರು ದಕ್ಕುವಳೆ. ಹಾಗಾದರೆ ಮಕ್ಕಳಾಟಿಕೆಯಾಯಿತು ಶುಂಭನದ್ದು. ನನಗೆ ಹಾಗೆಲ್ಲ, ಒಡೆಯನ ಆಜ್ಞೆ ಪರಿಪಾಲಿಸಲೇಬೇಕು. ಇವಳಲ್ಲೇ 2 ಮಾತುಗಳನ್ನು ಆಡುತ್ತೇನೆ. ಅಮ್ಮ ಜನನೀಗೆ ವಿನ್ನಬವನು ಗರುಣದೊಳಿದು ಜನನೀ
ಧನುಜೇಯ ಶುಂಭನ ಬಯಗಿಯ ಧನುಜೀಯ ಶುಂಭನ ಬಯಗಿ ಸನುಮನವಲವೋ ನಿನಗೆ ಬೀಳುವುದು ಧನುಜೇಯ ಶುಂಭನ ಬಯಗಿ ಜನನಿಯ ನಿಲ್ಲವನು ಕರುಣದೊಳಿನುಡು ಜನನಿ ತಾಯಿ, ಮೊದಲಾಗಿ ಸುಗ್ರೀವ ಮಾಡುವಂತಹ ಪ್ರಣಾಮಗಳಮ್ಮ. ಅಮ್ಮ, ಲೋಕದಲ್ಲಿ ಹೆಣ್ಣವರೊಳೊಂದು ಮಕ್ಕಳಿಗೆ ಜನ್ಮವನ್ನು ನೀಡುವುದರ ಮುಖಾನವಾಗಿ ಜನನಿ ಅನ್ನಿಸಿಕೊಳ್ಳುತ್ತಾಳಂತೆ ತಾಯಿ. ಆದಿಯಲ್ಲಿ ತ್ರೈಮೂರ್ತಿಗಳಿಗೆ ಜನ್ಮವಿತ್ತೆ, ತ್ರೈ ಜಗದ ಜನನಿಯಾಗಿ ಕಾಣಿಸಿಕೊಂಡವಳಮ್ಮ. ಇದನ್ನೇ ಅರ್ಥೈಸಿಕೊಂಡಂತಹ ಸುಗ್ರೀವ ನಿನ್ನ ಅಡಿದಾವರೆಗಳಿಗೆ ಮೊದಲಾಗಿ ವಂದಿಸಿ ದಾನವ ಕುಲದ ಉಳಿವಿಗಾಗಿ ಮಾಡುವಂತಹ ಭಿನ್ನಹಗಳು ತಾಯೇ. ಕರುಣಾಮಯಿಯಾದಂತಹ ನೀನು ದಾನವರಾದಂತಹ ನಮ್ಮ ಮೇಲೆ ಕರುಣೆಯನ್ನು ತೋರಬೇಕು ಎಂಬಂತಹ ಭಾವ. ಅಮ್ಮ, ಯಾಕೆ ತಾಯಿ ಜಗವೆಲ್ಲ ನಿನ್ನ ಆಲಯವಾಗಿರಲು ನಿಲಯವೇ ಇಲ್ಲವೆಂಬಂತೆ ಏಕಾಂಗಿಯಾಗಿ ವನದ ಮಧ್ಯದಲ್ಲಿ ಓರ್ವನೆ ಕುಳಿತಿರುವೆಯಲ್ಲ ತಾಯೇ? ಸನುಮತವೇ ನೀನೇ ಹೇಳು. ಇದೇ ವಿಚಾರವನ್ನು ಚಂಡಮುಂಡರು ಬಂದು ನಮ್ಮ ಒಡೆಯನಾದಂತಹ ಶುಂಭದಾನವನಲ್ಲಿ ತಿಳಿಸಿದರಮ್ಮ. ಆ ಸಂದರ್ಭದಲ್ಲಿ 14 ಲೋಕಗಳಿಗೆ ಪ್ರಭುವಾಗಿ ವಿಭುವಾಗಿ ಮೆರೆಯುತ್ತಿರುವಂತಹ ನಮ್ಮೊಡೆಯ ಶುಂಭ ನಿನ್ನ ಬಗೆಗಾಗಿ ಯೋಚಿಸಿದ. ಅವ ಧನುಜೇಶ ಶುಂಭನಿದ್ದಾನೆ ತಾಯಿ. ಅಮ್ಮ, ಮನದಲ್ಲಿ ಹೊಸತನವಾದಂತಹ ಬಯಕೆಯೊಂದು ಆತನಿಗೆ ಮೂಡಿದೆ. ಆದುದರಿಂದಲೇ ಸಂಧಾನಕ್ಕೆಂದು ನಾನು ಬಂದಿದ್ದೇನೆ ಅಮ್ಮ. ಅವನ ಬಗೆಗಾಗಿ ಹೇಳುವುದಾದರೆ ಸ್ಮರಣಿಪನಿಗೆ ಸರಿಯಾದವ ರೂಪವನ್ನು ಹೊಂದಿದ್ದಾನೆ ತಾಯಿ. ಆತನು ನಿನಗೆ ಸರಿಯಾದವನು ಎಂಬಂತಹ ಭಾವವನ್ನು ಅವನು ಹೊಂದಿದ್ದಾನೆ. ಇದೆರಡರ ಮಧ್ಯದಲ್ಲಿ ನೀನು ಶೋಣಿತಾಪುರದೊಳಗೆ ಬರಬೇಕು, ಆತನನ್ನು ಮದುವೆಯಾಗಬೇಕಮ್ಮ. ಈದ ನಡೆದರೆ ನಡೆದೂತ ಶುಂಭಾಸುರಗಿ ಬೀಳುವ ದೂದರಿಲ್ಲದೆನುದ ಜಾತವನ ತೆಗಿ ಒಡೆಯನ ಮನದ ಬಯಕೆಯನ್ನು ಹೇಳಿಕೊಂಡೆ ಎಂದಾದರೆ ಕಿರುನಗೆಯನ್ನು ಬೀರಿದಳು. ಪರಿಣಾಮವಾಗಿ ಧರೆಗೆ ಉರುಳಿದೆ. ಕಣ್ತೆರೆದು ನೋಡಿದರೆ ಕಂಡದ್ದು ಇವಳ ಪದಯುಗ್ಮಗಳನ್ನು ಅರ್ಥೈಸಿಕೊಂಡಿವನಿದ್ದೇನೆ. ಸಮಸ್ತ ದಾನವ ಕುಲವೇ ಬಂದು ಶರಣಾದರೆ ಪೊರೆಯುವುದಕ್ಕೆ, ರಕ್ಷಿಸುವುದಕ್ಕೆ, ಬದುಕಿಸುವುದಕ್ಕೆ ನಾನಿದ್ದೇನೆ ಎಂಬಂತಹ ಅಭಯವಲ್ವೇ? ಹಾಗಾದರೆ ಒಡೆಯನ ಕುರಿತಾಗಿ ತೀರ್ಮಾನ ಯಾವುದಿರಬಹುದು? ಇವಳಲ್ಲಿ ಕೇಳುತ್ತೇನೆ. ಅಮ್ಮ, ಶುಂಭನಿಗೆ ಏನು ಹೇಳಲಿ ತಾಯೇ? ಜನನಿ ಹೌದಮ್ಮ. ಇಲ್ಲದಿದ್ದರೆ ಹೇಗಮ್ಮ? ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಬ್ದರಾಗಿ ಬಂದರು. ಅಂತ ವಿನಃ ಮದುವೆಯಾಗಲಾರೆ. ಶುಂಭನಿಗೆ ಅಮ್ಮ, ನಿನ್ನಯ ಮನದ ತೀರ್ಮಾನವನ್ನು ಆಲಿಸಿದ್ದೇನೆ. ವಿಚಾರವನ್ನು ಹೇಳುವುದಕ್ಕಾಗಿ ದೇವಿ ದಾಸನಾಗಿ ಶೋಣಿತ ಜಯ ಜಯ
ಶಿವ 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 ಶಿವ, ಇನ್ನು ಮುಂದಕ್ಕೆ ನನಗೆ ಚಂಡಮುಂಡರ ಇಲ್ಲದಾಗಿ ಹೋದ್ರೆ ಬಿಡುವುದಿಲ್ಲ. ಮಣಿರಥವನ್ನು ಏರಿ ನಾನು ಹೋಗ್ತೇನೆ. ಸೇರಿಸಿಕೊಂಡು ವಿಲಯಮೃಡನಂತೆ ಕರವಾಳ ಹಿಡಿದು ಹೊರಟೆಯ ಏನದು? ಲೋಕ ಸಂಚಾರಕ್ಕೆ ಹೋದಂತ ಚಂಡಮುಂಡರು ಕದಂಬಾವನವನ್ನು ಸೇರಿದ್ರು. ಕದಂಬಾವನದಲ್ಲಿ ತೂಗಯ್ಯಾಳೆಯಲ್ಲಿ ತರುಣಿಯನ್ನು ನೋಡಿದ್ರು. ಒಂದು ವಿಚಾರವನ್ನು ತಿಳಿಸಿದ್ರು. ಒಂದು ತೀರ್ಮಾನವನ್ನು ಮಾಡಿಕೊಂಡೆ. ಏನದು? ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ನೀನು ಮದುವೆ ಆಗಲಿಕ್ಕೆ ಹೊರಟದ್ದ? ನಿಜ. ಬ್ರಾಹ್ಮಣ ಮಾಂಸದಿಂದ ಹಾಗಾಯ್ತು. ನೀನು ಮದುವೆ ಆಗಬೇಕು. ಅದು ಯಾಕೆ? ನೀನು ಇಲ್ಲಿಯವರೆಗೆ ಮದುವೆ ಆಗದೆ ಇದ್ದವಲ್ಲ, ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಅಂದವಲ್ಲ, ಈಗ ಮಾಂಸ ತಿನ್ಲಿಕ್ಕೆ ಹೊರಟಿಯಾ? ಮುಂದೆ ತೀರ್ಮಾನವನ್ನು ಮಾಡಿದೆ. ಸಂಧಾನಕ್ಕಾಗಿ ನಮ್ಮವರೇ ಆದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯ್ತು? ಸಂಧಾನವನ್ನು ಮುರಿದು ಸಂಗ್ರಾಮವನ್ನೇ ಬಯಸಿದನು. ಸುಮ್ಮನದೆಯ? ಮತ್ತೆ ಬಳಿಕ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಆಕೆಯ ಮುಡಿಗೆ ಕೈ ಹಾಕಿ ಮುಡಿವಂತ ಇಲ್ಲ ಹುಂಕಾರದಿಂದ ಸುಟ್ಟೇ ಮುಗಿಸಿದ್ದಾಳೆ. ಧೂಮ್ರಾಕ್ಷ ಹೋದ. ಸುಮ್ಮನದೆಯ? ಮುಂದುವರಿದೆಯ? ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡ ಮುಂಡಗಳನ್ನೇ ಚೆಂಡಾಡಿದ
ಶಿವ ಚಂಡಮುಂಡರನ್ನು ಕಳೆದುಕೊಂಡೆ. ನಿಜ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೇನೆ ನೆರಹಿಸಿದ್ಯಲ್ಲ ಪ್ರಭು, ಏನು ನಿರ್ಣಯಿಸಿದೆ? ಈ ಶುಂಭ ಏನು ಎಂಬುದನ್ನು ತಿಳಿಸುವುದಕ್ಕಾಗಿ ಆಕೆಗೊಂದು ಬುದ್ಧಿಯನ್ನು ಕಲಿಸುವುದಕ್ಕೆ ಆಗಿ ಅನಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ, ನನ್ನನ್ನು ತಡೆದೆ. ಯಾಕೆ ತಡೆದೆ? ಶುಂಭ ಏನು ಅಂತ ಅವಳಿಗೆ ಮತ್ತೆ ತಿಳಿಸು. ಮೊದಲು ನನಗೇ ಗೊತ್ತಾಗಲಿಲ್ಲ. ಸ್ವಲ್ಪ ಅವಕಾಶ ಕೊಡ್ತೀಯಾ? ಒಂದು 4 ಮಾತು. ಮಾಡಿಕೊಳ್ಳಿಕ್ಕಾಗದ ವಿಷಯ ಎಂತದ್ದು ಗೊತ್ತುಂಟ? ಒಟ್ಟಿಗಿರುವವರ ಮನಸ್ಸು. ಪ್ರಭು, ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಭಾವಿಸಿದ್ದು ಹೌದಾ ಅಲ್ವಾ ಅಂತ ಯಾವಾಗ ನಿರ್ಣಯ ಆಗುದು? ಯಾವಾಗ? ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಕೆಲವರೆಲ್ಲ ಹೇಳಲಿಕ್ಕೆ ಹೇಳ್ತಾರೆ, ಆಕಾಶವೇ ಬೀಳಲಿ ನಾನಿನ್ನ ಬಿಡೇನು. 4 ಹನಿ ಜೋರು ಮಳೆ ಬಂದ್ರೆ ಇವೇ ಇಲ್ಲ. ಹೇಳಲಿಕ್ಕೆ ಸುಲಭ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೆ ಹೆಗಲಿಗೆ ಕೈ ಕೊಡ್ತಾರೆ, ಹೇಗೆ ಕೈ ಹಿಡಿದು ಮುನ್ನಡೆಯುತ್ತಾರೆ ಎನ್ನುವುದಾಗಿ ನೋಡಬೇಕಾಗ್ತದೆ. ಪ್ರಭು, ನಿನ್ನ ಜೀವನದ ಒಂದೊಂದು ಹೆಜ್ಜೆಯು ನೀನು ಉಂಡ ಅನ್ನದಿಂದ ಬದಲಾದ ಒಂದೊಂದು ರಕ್ತದ ಕಣವು, ನಿನ್ನ ಉಸಿರಿನ ಒಂದೊಂದು ಕ್ಷಣವು ದಾನವರಿಗೆ ಬೇಕಾಗಿ ಬುಡಿಕು ಹೀಗೆ ಬದುಕಿದ. ಅದು ನಾವು ಅರಿತ ಶುಂಭ. ಈಗ ನೀನು ಹೇಳ್ತಿ ಶುಂಭ ಏನು ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ ಅವಳಲ್ಲಿ, ನಮಗೆ ಈಗ ಗೊತ್ತಾಗ್ಲಿಲ್ಲ. ಮೊನ್ನೆವರೆಗೆ ಈಗ ಇರ್ಲಿಲ್ಲ ಶುಂಭ. ಈ ಸಲ ಸ್ವಲ್ಪ ನಿತ್ರಣ ಆಗಿದ್ಯಾ ಅಂತ. ಒಂದು ಹೆಣ್ಣಿನ ನ್ಯಾವನದಲ್ಲೆಲ್ಲ ನಿತ್ರಣ ಆಗುದಿರುವುದೇ ಅದು. ಕೆಲವೊಮ್ಮೆ ಹಾಗೆ ಆಗುತ್ತದೆ. ಈ ಪ್ರಪಂಚದಲ್ಲಿ ಎಷ್ಟು ಗಟ್ಟಿ ಇದ್ದವ ಕೂಡ ಹೆಣ್ಣು ಮತ್ತು ಹೊನ್ನು ಇದು ಎರಡರ ವಿಷಯ ಬಂದ್ರೆ ಅವನಲ್ಲಿರುವ ದೃಢತೆ ಹೋಗ್ತದೆ, ನಿತ್ರಣ ಆಗಿಯೇ ಆಗ್ತದೆ. ಹೌದಲ್ಲ? ನಿತ್ರಣದಕ್ಕೆ ಬೇಸರ ಅಲ್ಲ, ಒಂದು ಪ್ರಯೋಜನ ಇದ್ದ ನಿತ್ರಣ ಆಗ್ಬೇಡ. ಚಂಡಮುಂಡನಂತ ಮಕ್ಕಳಾಟಿಗೆ ಹೇಳೋರ ಮಾತಿಗೆ ಮನಸ್ಸಿಜನ ಶರಹತ್ತಿಗೆ ಸಿಲುಕುದೆ. ಪ್ರಭಾ, ಮನ್ಮಥನ ಬಾಣ ನಿನ್ನ ಎದೆಯನ್ನು ದುರ್ಬಲ ಮಾಡಿದೆ, ಘಾಸಿಗೊಳಿಸಿದೆ. ನಿನ್ನಂತ ವಿಜೇತ, ನಿನ್ನಂತ ವಿಜಯಿ ಹೆಣ್ಣೊಬ್ಬಳಿಗೆ ಅದು ಯಾರು ಅಂತ ಗೊತ್ತಿಲ್ಲದೆ ಇರುವ ಪರವನಿತಿಗೆ ಸೋಲುವಷ್ಟು ದುರ್ಬಲನೆ ದೈತ್ಯನಾಥ ಪ್ರಭು. ಎಂತೆಂಥವರನ್ನೆಲ್ಲ ನಿಯಂತ್ರಣ ಮಾಡಿದವ, ಇಡೀ ಊರು ನಿಯಂತ್ರಣ ಮಾಡಿ ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡದಿದ್ದರೆ ಹೇಗೆ? ಇದು ಊರಿನಲ್ಲಿರುವ ಕೇರೆ ಎಲ್ಲ ಹೊಡೆದು ನಮ್ಮ ಮನೆಯಲ್ಲಿ ವಿಷಜಂತುವನ್ನು ನಾವು
ಸರಿ ಮಾಡದೇ ಇದ್ರೆ ಊರಿನಲ್ಲಿರುವ ಕೇರೆ ಹೊಡೆದು ಏನು ಪ್ರಯೋಜನ ಹೇಳು? ಪ್ರಯೋಜನ ಇಲ್ಲ. ಹಾಗಾಗಿ ಲೋಕ ಗೆದ್ದದ್ದಕ್ಕಿಂತಲೂ ಹೆಚ್ಚು ನಿನ್ನೊಳಗೆ ಉಪದ್ರ ಮಾಡುತ್ತಿರುವ, ನಿನ್ನನ್ನೇ ಗೆಲ್ಲುವುದಕ್ಕೆ ಮುಂದುವರಿಯುತ್ತಿರುವ ರಾಮನನ್ನು ಗೆದ್ದು ದೈತ್ಯನಾಥ ಎನ್ನುವಂತ ಆ ಬಿರುದಿಗೆ ಕಪ್ಪು ಚುಕ್ಕೆ ಬರದ ಹಾಗೆ ವ್ಯವಹರಿಸುತ್ತದೆ. ರಕ್ತ ಬೀಜ ಆಕೆ ತರುಣಿ ಅಲ್ವಾ? ರಕ್ತ ಬೀಜ ಬಯಸಿದರಲ್ಲಿ ಏನು ತಪ್ಪು? ತರುಣಿಯ ಮತ್ತೆ ಅಲ್ಲ, ತರುಣಿ
ಯಾಕೆ ಬಂದಿದ್ದಾಳೆ? ಯಾಕೆ? ದೈತ್ಯವರನ ಸಂಹರಿಸಿ ತ್ರಿದಶರ ಪೊರೆ, ದೇವತೆಗಳ ಕಣ್ಣೀರು, ದೇವತೆಗಳ ಒಳಗಿನ ತುಮುಲ, ಅವರ ಬಿಸಿಯುಸಿರು ಇವಳ ಪಾದ ಮೂಲದಲ್ಲಿ ಬಿದ್ದಿದೆ ಪ್ರಭು. ಅವರಿಗೆ ಅಭಯ ಕೊಟ್ಟಿದ್ದಾಳೆ. ದಾನವರು ಮಾಡಿದಂತಹ ಒಂದೊಂದು ಅನಾಚಾರ, ಒಂದೊಂದು ಅತ್ಯಾಚಾರ, ಒಂದೊಂದು ಅತಿಕ್ರಮಣ ಪ್ರಭು ಅವಳ ಕ್ರೋಧಕ್ಕೆ ಕಾರಣ ಆಗಿದೆ. ಅವಳ ಕ್ರೋಧದ ದೃಷ್ಟಿಗೆ ಬಲಿಯಾಗಿ ಏನಾಗುತ್ತದೆ ಎನ್ನುವುದಕ್ಕೆ ನಿನಗೆ ಬೇರೆ ವಿವರಿಸಿ ಹೇಳಬೇಕಾದಿಲ್ಲ. ನೀನು ಅವಳನ್ನು ಬಯಸಿದೆ, ನೆರೆ ಗೋಚರಿಸಿದ್ದಾಳೆ. ಗೋಚರಿಸಿದವಳನ್ನು ಸುಗ್ರೀವನ ಮೂಲಕ ಸರಿ ಮಾಡುವುದಕ್ಕೆ ಕಳುಹಿಸಿದೆ. ಸಂಧಾನ ಮುನಿಯಿತು. ಸಂಧಾನ ಮಾತ್ರ ಮುನಿದದ್ದಲ್ಲ, ನಿನ್ನ ಬಗೆಗಿನ ಸುಗ್ರೀವನ ಗೌರವದ ಭಾವವೂ ಮುರಿಯಿತು. ಶುಂಭದೂತನಾಗಿ ಹೋದಂತಾವ ದೇವಿದಾಸನಾಗಿ ಹಿಂದೆ ಬಂದ. ಇಡೀ ಲೋಕವನ್ನು, 14 ಲೋಕವನ್ನು ರಕ್ಷಿಸುವ ಹೊಣೆ ನಿನ್ನದು ಅಂತ ಹೇಳಿ ನಿನ್ನ ಸೇನಾಧಿಪತಿ ಅವಳ ಕಣ್ಣಿನ ಬೆಂಕಿಗೆ ಬೂದಿಯಾಗಿ ಬೀಳುವಾಗ ನಮಗೆ ಏನು ಮಾಡ್ಲಿಕ್ಕಾಗ್ಲಿಲ್ಲ ಪ್ರಭು. ಚಂಡಮುಂಡರು ನಿನ್ನ ಕತ್ತಿಗೆ ಕತ್ತಿ, ದೃಷ್ಟಿಗೆ ದೃಷ್ಟಿ, ಎದೆಗೆ ಎದೆ ಕೊಟ್ಟು ಕಾದಾಟ ಮಾಡಿದವರು. ಅವಳ ಮೈ ಕೊಡಹುವಿಕೆಯ ಚಂಡಿಕೆಯ ರೂಪಕ್ಕೆ ಆಹುತಿಯಾಗಿ ಹೋಗುವಂತ ವಿಷಮ ಪರಿಸ್ಥಿತಿ ಬಂದು ಹೋಯಿತು ಪ್ರಭು. ಬಂದವಳು ಸರ್ವೇಶ್ವರಿ. ನೀನು ಯಾವ ಬಲದಿಂದ ಹೋಗು, ವಿದ್ಯೆಯೋ, ವಿಕ್ರಮವು, ಜನವು, ಅಧಿಕಾರವು ಅಥವಾ ಸತ್ವವು ಯಾವುದೇ ಇರಲಿ ಅದನ್ನು ಮೀರಿ ನಿಲ್ಲಬಲ್ಲ ಸರ್ವೇಶ್ವರಿ. ಸರ್ವೇಶ್ವರಿಯಲ್ಲಿ ಮೋಹ ಬೀರಬೇಡ. ದಾನವ ವಲಯವನ್ನು ಯಮನಾಲಯಕ್ಕೆ ಅಪ್ರಯೋಜಕವಾಗಿ ಕಳುಹಿಸಬೇಡ. ಯೋಚಿಸು, ವಿಮರ್ಶಿಸು, ವಿವೇಚಿಸು. ರಕ್ತಬೀಜ ಆಕೆಯ ಬಗ್ಗೆ ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸು. ನನ್ನ ಅಭಿಪ್ರಾಯ ನನ್ನದಲ್ಲ ಪ್ರಭು, ಮತ್ತೆ ಇಡೀ ದಾನವರ ಮುಖವಾಣಿಯ ನೀನು ಹಿಡಿದದ್ದನ್ನೊಮ್ಮೆ ಬಿಡಬೇಕು. ಯಾವುದನ್ನು? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈಯೆಗೆದೊಡಗಿ ಜರಣಗೆ ಭಕ್ತಿಯುದಲಿ ಬೊಡಮಡುಡ ಬೊಡಮಡುಡ ಪಡೆದವಳ ಕಾರುಣ್ಯದಲ್ಲಿ ಧಾತ್ರೆಯಲಿ ಜಡಯ ಬೀಢನ ವರದಾದಿರಲಿ ಪಡೆದು ಸುಖವನ್ನು ಬಾಳು ಸುಖವಾಗಿ ಬಾಳು ಬಾಳು ಹೌದು ಪ್ರಭು. ಬಿಡು ಮನದ ಮೂರ್ಖತೆಯ ಎನ್ನೊಡೆಯ, ಬಿಡು ಬಿಡು ಬಿಡು. ಪ್ರಭು, ರಕ್ತಬೀಜ ವಿರೋಧಿಗಳ ಬಲ ಎಷ್ಟಿರಲಿ, ನಾವು ಸರಿ ಇದ್ರೆ ನಮ್ಮನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ ಕಷ್ಟ ಉಂಟು ಪ್ರಭು. ನೀನು ಎಲ್ಲಿಯವರೆಗೆ ದೃಢವಾಗಿ ವಿವೇಕಿಯಾಗಿ ವ್ಯವಹರಿಸಿದ್ಯೋ ಅಲ್ಲಿಯವರೆಗೆ ನಿನಗೆ ಗೆಲುವು ಕೈಯ ಒಳಗೆ ಬಂದು ಸಿಕ್ಕಿದೆ ಪ್ರಭು. ರೆಂಬೆಯ ಮೇಲೆ ಕುಳಿತುಕೊಂಡ ಹಕ್ಕಿ ರೆಂಬೆ ಎಷ್ಟು ಗಟ್ಟಿ ಉಂಟು ಅಂತ ನೋಡುವುದಿಲ್ಲ. ಯಾಕೆ? ಅದು ರೆಂಬೆಯನ್ನು ನಂಬಿ ಹೋಗುವುದಲ್ಲ, ಅದು ಅದರ ರೆಕ್ಕೆಯನ್ನು ನಂಬಿ ಹೋಗುವುದು. ರೆಕ್ಕೆ ಇಲ್ಲದ ಹಕ್ಕಿ ಎಷ್ಟು ಗಟ್ಟಿ ರೆಂಬೆಯಲ್ಲಿ ಕುಳಿತುಕೊಂಡ್ರು ಪ್ರಯೋಜನ ಇಲ್ಲ. ಗಾಳಿ ಬೀಸಿದ್ರೆ ಬಿದ್ದರೆ ಹಾರ್ಲಿಕ್ಕಾಗುದಿಲ್ಲ. ಪ್ರಭು, ಇಲ್ಲಿಯವರೆಗೆ ನೀನು ಗೆದ್ದು ಬಂದಿದ್ದು, ಸರಿ ಮಾಡಿದ್ಯೋ ತಪ್ಪು ಮಾಡಿದ್ಯೋ ವಿಷಯ ಅಲ್ಲ. ಅಲ್ಲೆಲ್ಲ ಗೆಲ್ಲುವುದಕ್ಕೆ ನಿನ್ನ ಸಾಧನೆ ಒಂದು ಕಾರಣ. ಅಷ್ಟೇ ಅಲ್ಲ, ನಿನ್ನ ಸಾಧನೆಯೊಂದಿಗೆ ನಮ್ಮವರ ಹರಕೆಯೂ ಕಾರಣ. ಯಾರು ನಮ್ಮವರು ಅಂತ ಇರ್ತಾರೋ ಅವರು ನಾವು ಮನೆಯಿಂದ ಹೊರಗೆ ಹೋಗುವಾಗ ಹೋದವ ಕ್ಷೇಮವಾಗಿ ಮನೆಗೆ ಹಿಂತಿರುಗಿ ಬರಲಿ ಎನ್ನುವುದಾಗಿ
ಒಂದು ಪ್ರಾರ್ಥನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಬೇಕಾ? ಈ ಪ್ರಕರಣದಲ್ಲಿ ಹಾಗಿಲ್ಲ ಅಂತ ಕಾಣುತ್ತೆ ನನಗೆ. ಪ್ರಭು, ಅವಳ ಬಲ ಎಷ್ಟುಂಟು ಅದಕ್ಕಿಂತ ಎಷ್ಟು ನೀನು ದುರ್ಬಲ ಆದದ್ದು ಹೇಗೆ ಗೊತ್ತುಂಟ? ಕೋಟಿ ದಾನವರ ಮನೆಯವರು ಇಡೀ ಶಾಪ ಹಾಕ್ತಾ ಇದ್ದಾರೆ ಪ್ರಭು. ತಮ್ಮವರ ಹೆಣದ ಮೇಲೆ ಮದುವೆ ಆಗುವ ಶುಂಭನ ಬದುಕು ಹಾಳಾಗಿ ಹೋಗಿ ಚಂಡಮುಂಡನ ಮನೆಯಲ್ಲಿರುವ ಅವಳ ತಾಯಿ ಅವರ ಮರಣವನ್ನು ಹೇಗೆ ಆನಂದರ ದಯದಿಂದ ಒಪ್ಪಿಕೊಂಡಾಳು ಪ್ರಭು. ಧೂಮ್ರಾಕ್ಷನನ್ನು ಕಳೆದುಕೊಂಡ ಅವನ ಕುಟುಂಬಿಕರು ಹೇಗೆ ಶುಂಭನನ್ನು ಹೊಗಳಿಯಾರು ಪ್ರಭು. ನೀನು ಹೊರಟ ದಾರಿಯಲ್ಲಿ ಕೋಟಿ ದಾನವರ ಮಾನಿನಿಯರ ಕಣ್ಣೀರುಂಟು, ಹಾಗಾಗಿ ದಾರಿ ಜಾರ್ತದೆ. ನೀನು ಹೊರಟ ದಾರಿಯಲ್ಲಿ ದಾನವರ ಬಿಸಿಯುಸಿರು ಉಂಟು, ಹಾಗಾಗಿ ನಿನ್ನ ಬದುಕಿನಲ್ಲಿ ಸೋಲಿನ ಕಾವು ಕಂಡಿದೆ. ನೀನು ಹೊರಟ ದಾರಿಯಲ್ಲಿ ಧೂಮ್ರಾಕ್ಷನನ್ನು ಕಳೆದುಕೊಂಡ ಒಡಲ ಬೇನೆಯ ಮುಳ್ಳು ಉಂಟು, ಹಾಗಾಗಿ ನಿನ್ನ ಕಾಲಿಗೆ ಚುಚ್ಚುತ್ತದೆ. ಪ್ರಭು, ಬಿಡು, ಇಲ್ಲಿವರೆಗೆ ಆದದ್ದಾಗಿ ಹೋಯಿತು. ಈಗಲಾದರೂ ಎಚ್ಚೆತ್ತುಕೋ. ಬಂದವಳು ತ್ರೈಜಗದೊಡನೆ ಜಡಜಪೀಠನ ವರ ಬೇಡ ಪ್ರಭು. ಯಾವ ಪುರುಷಾರ್ಥಕ್ಕೆ ಹೇಳು, ಜಡಜಪೀಠನ ವರ ಇದ್ದ, ಅವೊಬ್ಬ ಇದ್ದ. ನಿನಗಿಂತ ಮೊದಲೊಂದು ಈ ಜಾಗದಲ್ಲಿ ಕುಳಿತಿದ್ದಲ್ವ? ಯಾರು ನಿನಗಿಂತ ಮೊದಲು ಈ ಜಾಗದಲ್ಲಿ ಇದ್ದದ್ದೆ? ಮಹಿಷ. ಅವೊಂದು ಅರ್ಥದಲ್ಲಿ ಹೊರ, ಅವನ ಹಾಗೆ ನೀನಾಗಬೇಡ. ನಾರಿ ಆದ್ರೆ ಏನು? ನಾನು ನಾರಿಯನ್ನು ಮದುವೆ ಆಗ್ತೇನೆ ಅಂತ ಹೊರಟ ಮಾರಿಯಾಗಿ ಬಂದ ಪ್ರಭು. ಈಗ ಹೆಣ್ಣಾಗಿ ಬಂದಿದ್ದಾಳೆ, ಮಾರಿಯಾಗಿಯೇ ಬಂದಾಳೆ ಪ್ರಭು. ಜಡಜಪೀಠನ ವರವನ್ನು ನಂಬದಿರು. ಯಾಕೆ ನಂಬದಿರು ಅಂತ ಕೇಳಿದ್ರೆ, ಕಲ್ಲಿನ ದೋಣಿಯಲ್ಲಿ ನದಿಯನ್ನು ಈಜಲಿಕ್ಕೆ ಆಗುದಿಲ್ಲ, ಅದು ಮುಳುಗುತ್ತದೆ. ಇವಳನ್ನು ಗೆಲ್ಲಬೇಕಾದ್ರೆ ಒಂದು ದಾರಿ ಉಂಟು. ಹೇಗೆ ಅಂತ ಹೇಳಿದ್ರೆ ನಿನಗೆ ಯೋಚಿಸಿದ್ರೆ ನಿನಗೆ ಗೊತ್ತಾಗಿದೆ. ನನಗೆ ಇದುವರೆಗೆ ಗೊತ್ತಾಗ್ಲಿಲ್ಲ. ನನಗೆ ನೀನು ಎಷ್ಟು ಜನರನ್ನು ಕಳಿಸಿ? ಧೂಮ್ರಾಕ್ಷ ತುಂಬಾ ಜನರನ್ನು ಕಳಿಸಿ. ಚಂಡಮುಂಡರನ್ನು ಅದೇ ಯಾರಾದ್ರೂ ಹಿಂದೆ ಬಂದಿದ್ದಾರೆ? ಇಲ್ಲ, ಒಬ್ಬ ಬಂದಿದ್ದಾನಲ್ಲ, ಅವ ಸುಗ್ರೀವ. ಹೇಗೆ ಬಂದ? ದೇವಿದಾಸನಾಗಿ ಬಂದ. ನೀನು ಹಾಗೆ ಮಾಡಿ. ನಿನ್ನನ್ನು ಕರೆಯಲಿಲ್ಲ, ನೀನಾಗೆ ಬಂದು ನನ್ನಲ್ಲಿ ನಿಲ್ಲಿಸಿದಾಗ ನನಗಿಂತ ಹೆಚ್ಚು ಅವರಲ್ಲಿ ನಿರೀಕ್ಷೆ ಇತ್ತು. ನಿರೀಕ್ಷೆ ಇದ್ದವರನ್ನು ಕರೆಯುವುದು ನಾವು, ಕರೆಯದೆ ಬರುವವರು ನಿರೀಕ್ಷೆ ಇದ್ದವರಲ್ಲ. ಹೇಗೆ ಮಾತಾಡಿದ್ರು ನಿನ್ನಲ್ಲಿ ಉತ್ತರ ಉಂಟಲ್ಲ? ಉತ್ತರ ಅಲ್ಲ, ಮತ್ತೆಂತದು? ಇದು ಸಮಸ್ಯೆ. ಸಮಸ್ಯೆ. ನನ್ನ ಮುಂದೆ ಬಂದು ಆಕೆಯನ್ನು ಹೊಗಳುವುದಕ್ಕೆ ಬೇಸರ ಮಾಡುತ್ತಿದ್ದೆ. ಸಮಸ್ಯೆ ಬೇರೆ ಏನು ಅಲ್ಲ, ಈಗ ನಿನ್ನದೇ ಸಮಸ್ಯೆ. ನನ್ನದೇ ಏನಾಗಿದೆ? ನಿನಗೆ ನಿನ್ನ ನಿರ್ಧಾರ ಅದು ಸಮಸ್ಯೆ. ಅದು ನಿರ್ಧಾರ ನಾನಲ್ವ ಮಾಡಿ, ನಿನಗೆ ಸಮಸ್ಯೆ ಏನು? ಒಳ್ಳೆ ಕತೆ. ಎಂತದ್ದು ಒಳ್ಳೆ ಕತೆ? ಈಗ ನೀನು ನಿರ್ಧಾರ ಮಾಡಿ, ಈಗ ನಿನಗೆ ಮಾತ್ರ ಅದರ ಬಿಸಿ ತಟ್ಟಿದ್ದ ಅಲ್ಲ, ತಟ್ಟದ್ದು ಬೇರೆಯವರು ಸಾಗಿಲ್ವ? ನಿರ್ಧಾರ ಮಾಡಿದ್ರೆ ನಮಗೆಲ್ಲ ತಟ್ಟದೆ ಪ್ರಭು. ಓಹೋ, ರಕ್ತ ಬೀಜ ನನ್ನ ಮುಂದೆ ಬಂದು ಯೋಚನೆಯನ್ನು ಮಾಡಿದವಳಲ್ಲ. ಅಲ್ಲ, ನಿನಗೊಂದು ತಿರುಗಾಟ ಮುಗಿದ ಮೇಲೆ ಹೋಗ್ಬೋದು. ಅದು ನಾನು ನಿರ್ಧಾರ ಮಾಡುವುದು, ಗೊತ್ತಾಯ್ತಲ್ಲ? ಈಗ ಇನ್ನೊಬ್ಬರಲ್ಲಿ ಕೇಳಿ ಹೋಗುದಲ್ಲ ನಾನು. ರಕ್ತ ಬೀಜ ನನ್ನ ಬಗ್ಗೆ ನಿನಗೆ ಏನು ಗೊತ್ತಾ? ಕಡುಗಲಿತನದಿಂದ ಪೊಡವಿ ಮೂರರನ್ನು ಗಡಗಡ ಹುಡುಗಿಸಿದ ನನಗೆ ಆ ಬಡ ಹುಡುಗಿ ನನಗೆ ಯಾವ ಲೆಕ್ಕ? ಗಡಗಡ ಮತ್ತೆ ಗಡಗಡವೇ ಈಗ ಬಾಯಲ್ಲಿ ಮಾತ್ರ. ಎಂತದು ಬಾಯಲ್ಲಿ? ಈಗ ನಡುಗುದು ನಮ್ಮವರು ಕೈಯಲ್ಲಿ ಆಗ್ತದೆ ಇಲ್ವ ಅಂತ ನಾನು ನೋಡ್ತೇನೆ. ನಿನಗೆ ಯಾವ ಲೆಕ್ಕ? ಓಹೋ, ನಿನ್ನ ಬದುಕುವ ಬುದ್ಧಿ ಅಲ್ವಾ? ನಿನ್ನ ಮುಖ ನೋಡುವಾಗ ನನಗೆ ಗೊತ್ತಾಗಿದೆ. ಈಗ ಒಂದು ಸ್ವರ ಬದಲಾಯ್ತು. ಮತ್ತೆ ಸ್ವರ ಬದಲಾಗದೆ ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗುದಿಲ್ಲ. ನಾನು ಬೆಂಕಿಯ ಮೇಲೆ ಇದ್ದೇನು? ಅಲ್ಲ, ಬೆಂಕಿ ನನ್ನ ಮೇಲೆ ಇದೆ, ಅಷ್ಟು ಬಿಸಿಯಲ್ಲಿದ್ದೇನೆ ನಾನು. ಓಹೋ, ಬದುಕುವ ಬುದ್ಧಿ ಅಲ್ವಾ? ನಿನ್ನ ಮುಖ ನೋಡುವಾಗ ನನಗೆ ಗೊತ್ತಾಯ್ತು. ರಾಣ ಹೇಳಿ ನನ್ನ ಸಮ್ಮುಖದಿಂದ
ನಿಶುಂಭವನ ಆಣೆ ಉಂಟು. ನಿಶುಂಭ ನಿನ್ನ ತಮ್ಮ, ನಮ್ಮ ಕುಟುಂಬ ಎಲ್ಲರ ಮೇಲೆ ಆಡು. ಪ್ರಭು ರಣ ಹೇಳಿ. ನನಗೆ ಸ್ವರ ಯಾಕೆ? ಸ್ವರ ಯಾಕೆ ಬೇಡವಾ? ನೀನು ರಣ ಹೇಳಿ ಎಂದ ಮೇಲೆ ಸ್ವರ ಇಟ್ಟುಕೊಂಡು ಏನು ಪ್ರಯೋಜನ? ನಿನ್ನ ಒಟ್ಟಿಗೆ ಬೆಳೆದ ನನ್ನನ್ನು ರಣಹೇಡಿ ಎನ್ನುತ್ತಿ ಎಂದಾದ್ರೆ ಪ್ರಭು ನೀನು ಗೊತ್ತಿಲ್ಲದೆ ಮಾತಾಡುದಲ್ಲ, ನೀನು ನನ್ನ ಕರುಳಿಗೆ ಕೈ ಹಾಕಿ ಮಾತಾಡು. ನೀನಿಗೆ ನಮಗೆ ನಮ್ಮ ಬದುಕು ಬೇಡ ಅಂತಾದ್ರೆ ನಮಗೇನು ಹಠ ಉಂಟಾ? ಸ್ವರ್ಣದ ಉಯ್ಯಾಲೆ ತೂಗುತ್ತಾ ಉಂಟು. ಒಂದು ಸಂಕೋಲೆ ಕಟ್ಟಿದೆ, ಮೂಲೆಯಲ್ಲಿ ಗೊತ್ತಾಗುವುದಿಲ್ಲ, ಕೆಳಗೆ ಆಧಾರ ಎಲ್ಲಿ ಕಾಣುವುದಿಲ್ಲ, ಬುಡವೂ ಇಲ್ಲ, ತುದಿಯೂ ಇಲ್ಲ.
ಯಾವುದಕ್ಕೆ ಆದಿ ಇಲ್ಲವೋ, ಯಾವುದಕ್ಕೆ ಅಂತ್ಯ ಇಲ್ಲವೋ ಅದರ ಹೆಸರು ಏನು ಅಂತ ಕೇಳಿದರೆ ಶಾಸ್ತ್ರಕಾರರು ಹೇಳಿದರು ಸನಾತನ. ಅದರ ಮೂಲೆಯಲ್ಲಿ ಅಂತಲೂ ಗೊತ್ತಿಲ್ಲ, ಅದರ ತುದಿಯಲ್ಲಿ ಅಂತಲೂ ಗೊತ್ತಿಲ್ಲ. ಕೆಲವು ತಲೆ ಸರಿ ಇಲ್ಲದವರು ಹೇಳುದು ನಾವು ಸನಾತನವನ್ನು ನಾಶ ಮಾಡ್ತೇವೆ ಅಂತ. ಅದರ ಬುಡೆಯಲ್ಲಿ ಅಂತಲೇ ಗೊತ್ತಿಲ್ಲ. ಇವುಗಳ ಮಣ್ಣು ಹಿಡಿಯುವ ಕೊಡಲಿ ಹಿಡ್ಕೊಂಡು ಬಂದು ಕಡಿದ್ರೆ ಅದರ ಬುಡ ಹೋಗ್ತದ. ನಾಶ ಇಲ್ಲದೆ ಇರುವುದು ಯಾವುದುಂಟೋ ಅದಕ್ಕೆ ಸನಾತನ ಅಂತ ಹೆಸರು. ಆದ್ಯಂತರಹಿತೆ. ಅದೆಷ್ಟೋ ಮತಗಳುಂಟು, ಅದೆಷ್ಟೋ ಪ್ರಭೇದಗಳುಂಟು, ಅದೆಷ್ಟೋ ವರ್ಗಗಳುಂಟು. ನದಿಗಳು 1000 ಇರಲಿ, ಸೇರುವುದು ಹೇಗೆ ಸಾಗರವನ್ನೋ ಹಾಗೆ ಮತಗಳು 1000 ಇರಲಿ, ಸೇರುವುದು ಈ ಪರಬ್ರಹ್ಮವನ್ನು, ಈ ಕರುಣಾಸಾಗರವನ್ನು. ಅದಕ್ಕೆ ಸನಾತನ ಅಂತ ಹೆಸರು. ಬೇರೆ ಬೇರೆ ಮುಖಗಳಿಂದ, ಬೇರೆ ಬೇರೆ ವಿಧಗಳಿಂದ ಕಾರುಣ್ಯ ಪ್ರದಾಯಕಿಯಾಗಿಯೂ ಕಾಠಿಣ್ಯ ಹೃದಯಿಯಾಗಿಯೂ ಅಣೋರಣೀಯಳಾಗಿಯೂ ಮಹತಾಮಹೀಯಳಾಗಿಯೂ ಪ್ರಪಂಚವನ್ನು ಉದ್ಧರಿಸುವ, ನಿಯಂತ್ರಿಸುವ ಸರ್ವ ಸಾಮರ್ಥ್ಯ ಇರುವವಳನ್ನು ನೋಡಿದೆ. ಆಹಾ, ಹೇಗಿದ್ದಾಳೆ! ಗಾಢ ಗರ್ವ. ಯಾಕೆ ಈ ಕೋಪ? ನಾವು ಕೋಪ ಬರುವ ಹಾಗೆ ಮಾಡಿದ್ದೇವೆ, ಅವಳಿಗೆ ಬಂದದ್ದಲ್ಲ. ನಮ್ಮ ಮುಖ ಓರೆ ಇದ್ರೆ ಕನ್ನಡಿಯಲ್ಲಿ ನೇರ ಕಾಣ್ತದ, ನಾವು ಕಪ್ಪಿದ್ರೆ ಎಷ್ಟು ಹಾಕಿದ್ರು ಬಿಳಿ ಕಾಣ್ತೇವ. ನಮ್ಮಲ್ಲಿ ವಕ್ರ ಇದ್ರೆ ಅಲ್ಲಿ ಸರಿ ಇರ್ತದ. ದೇವರು ಅಂದ್ರೆ ದರ್ಪಣದ ಹಾಗೆ, ನಾವೇನು ಮಾಡ್ತೇವೋ ಅದೇ ನಮಗೆ ಸಿಗುವುದು. ದೇವರಿಗೆ ನಾವು ಏನು ಕೊಟ್ಟಿದ್ದೇವೋ, ನೈವೇದ್ಯ ಅಂತ ಹೇಳಿದರೆ ದೇವರು ತೆಗೆದು ಕೊಡುವುದಲ್ಲ, ನಾವು ಕೊಟ್ಟದ್ದನ್ನೇ ದೇವರು ಪ್ರಸಾದ ಅಂತ ಕೊಡುವುದು. ನಾವು ಕೊಟ್ಟದ್ದು ಕ್ರೌರ್ಯ, ನಾವು ಕೊಟ್ಟದ್ದು ದೀನರ ಶೋಷಣೆ, ನಾವು ತೋರಿಸಿದ್ದು ಮದ, ನಾವು ತೋರಿಸಿದ್ದು ಗರ್ವ. ಮತ್ತೆ ಪ್ರಸಾದ ಗರ್ವವೇ ಸಿಗಬೇಡುವ? ಹಾಗಾಗಿ ಗಾಢ ಗರ್ವ. ಶಿವೆಯಾದರೂ ನಮ್ಮ ಮೇಲೆ ಕ್ರೋಧೋನ್ಮತ್ತಳಾಗಿ ಬಂದಿದ್ದಾಳೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ತಾಯಿ ಬರುವಾಗಲಾದರೂ ಗೊತ್ತಾಗಬೇಡುವ? ಎಲ್ಲಿಂದ ಗೊತ್ತಾಗುವುದು? ನಾವು ಮಾಡಿದ ಪಾಪಕರ್ಮ ನಮ್ಮನ್ನು ಹಿಡಿದಿಟ್ಟಿದೆ. ಯಾವ ವಿದ್ಯೆಯೂ ಈಗ ಪ್ರಯೋಜನಕ್ಕೆ ಬರುವುದಿಲ್ಲ, ಯಾವ ಅನುಭವವೂ ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಮಾಡಲಿನ್ನೇ ನಕಟ. ಒಡೆಯನಾದ ಶುಂಭ ಯಾರು ಹೇಳಿದ್ರು ಕೇಳದ ಸ್ಥಿತಿಗೆ ಬಂದು ತಲುಪಿದ್ದಾನೆ. ಸರಿ ಮಾಡಲಾಗದಷ್ಟು ಹಾಳಾಗಿ ಹೋಗಿದೆ. ಹೇಗೆ ಸರಿ ಮಾಡುವುದು? ನಮ್ಮಿಂದ ಸಾಧ್ಯ ಇಲ್ಲ ಅಂತ ಕೈ ಬಿಟ್ಟಾಗಿದೆ. ಆದರೂ ನಮಗೆ ಬಹಳ ಗೌರವಾನ್ವಿತರಾದವರು ಸಾಯುವ ಮಾರಕ ರೋಗದಲ್ಲಿದ್ದರು. ಅವರಿನ್ನು ವಾಸಿಯಾಗದ ರೋಗವನ್ನು ಅಂಟಿಸಿಕೊಂಡಿದ್ದಾರೆ ಅಂತ ಗೊತ್ತಾದರು ಅವರು ನಾವು ಮನೆಯಿಂದ ಹೊರಗೆ ಬೀದಿಗೆ ಹಾಕ್ತೇವ? ಬದುಕುವಷ್ಟು ಸಮಯ ಬದುಕಲಿ. ಪ್ರಯತ್ನ ಮಾಡುವುದು ಸಾಮಾನ್ಯವಾದಂಥ ಮನಸ್ಸು ಹೌದಾದ್ರೆ, ಇವಳೊಂದು ಪ್ರಯತ್ನ ಪಟ್ಟರೆ ಸರಿಯಾದಾನೋ ಏನೋ ಶುಂಭ. ಈ ಒಂದು ಆಶೆ ಇನ್ನೂ ಉಂಟು. ಹೇಗೆ? ನುಡಿಸಿದಪ್ಪೆ, ಮಾತಿಗೆ ಸಿಕ್ಕುವವಳಲ್ಲ, ಆದರೂ ಅವಳನ್ನು ಪಡಿಬೇಕಾದ್ರೆ ಮಾತಾಡಬೇಕು. ದೇಹದಿಂದ ಮೋಕ್ಷ ಸಿಗುವುದಿಲ್ಲ, ಆದರೆ ದೇಹದಲ್ಲಿ ಸಾಧನೆ ಮಾಡದೆ ಮೋಕ್ಷ ಸಿಗುವುದಿಲ್ಲ. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು, ಆತ್ಮಕ್ಕಿದು ಸಾಧನ. ಮಲಮೂತ್ರಾದಿ ಕ್ರಿಮಿಗಳು, ಪಂಚಭೂತಗಳ ನಾಡು, ಹಲವು ರೋಗಗಳ ಬೀಡು. ಇದು ಹೇಗೆ ಮೋಕ್ಷ ಕೊಡ್ತದೋ ಹಾಗೆ ಸವಕಲಾದ ಮಾತು ಅವಳ ಕಾರುಣ್ಯಕ್ಕೆ ಪಾತ್ರವಾದರೆ ನಮ್ಮ ಅದೃಷ್ಟ ದೊಡ್ಡದು. ಇಲ್ಲ, ಅಲ್ಲಿ ಒಂದು ಮೇಣೆ ತಂದಿದ್ದೇನೆ, ಪಲ್ಲಕ್ಕಿ. ಅವಳು ಬಂದ್ರೆ ಅವಳಿಗೆ, ಅವಳು ಬರದೇ ಇದ್ರೆ ನನ್ನ ಹೆಣ ಒಂದು ದಾರಿಯಲ್ಲಿ ಬೀಳುವುದು ಬೇಡ. ನೀವೆಲ್ಲ ಬದುಕಿದವರೊಂದು ನನ್ನ ಹೆಣ ಅದಕ್ಕೆ ಹಾಕಿಕೊಂಡು ಹೋಗಿ. ಪ್ರಯತ್ನ ನಮ್ಮದು, ಫಲ ಅವಳದು.
ಅಮಿತ ವಿಕ್ರಮೇ ಆಶ್ರಿತ ಜನ ವತ್ಸಲೆ ಮೌನೇ ಜನ ದುರ್ಲಭೆ ಧೀರ ಜನ ಸುಲಭೆ ಪಾದದ್ವಯಗಳಿಗೆ ಪಡಮಟ್ಟಿದ್ದೇನೆ. ನನ್ನ ಹೆಸರು ರಕ್ತಬೀಜ, ಚೋಣಿತಾಪುರದಿಂದ ಬಂದೆ. ಶುಂಭದವರೆಗೆ ಅಳಿಯನೂ ಹೌದು, ಅಮಾತ್ಯನೂ ಹೌದು. ತಾಯೇ, ತಿಳಿದವರ ಮಾತುಂಟು, ಒಂದು ಆನೆ ಕೆಟ್ಟರೆ ಗ್ರಾಮ ನಾಶ ಆಗ್ತದೆ, ಒಬ್ಬ ಮಾವ ಕೆಟ್ಟರೆ ಮನೆ ನಾಶ ಆಗ್ತದೆ, ಒಬ್ಬ ಭಾವ ಕೆಟ್ಟರೆ ಕುಟುಂಬ ನಾಶ ಆಗ್ತದೆ, ಒಬ್ಬ ಮಂತ್ರಿ ಕೆಟ್ಟರೆ ಇಡೀ ರಾಜ್ಯ ನಾಶ ಆಗ್ತದೆ, ಒಬ್ಬ ಅಳಿಯ ಕೆಟ್ಟರೆ ಸರ್ವಸ್ವವು ನಾಶ ಆಗ್ತದೆ. ಈಗ ಎಲ್ಲಿಯಾದ್ರೂ ಶುಂಭನಿಗೆ ಏನಾದ್ರೂ ಕೇಡಾದ್ರೆ ನನಗೆ ಎರಡೆರಡು ಅಪವಾದ. ನಾನು ಮಂತ್ರಿಯೂ ಹೌದು, ಅಳಿಯನೂ ಹೌದು. ಇವ ಎರಡೆರಡು ಹೊಣೆಗಾರಿಕೆ ಇರಿಸಿಕೊಂಡು ಎಂಥದ್ದು ಸತ್ತಿದನ ಅಂತ ಕೇಳಿದ್ರೆ ನಮ್ಮ ಪ್ರಯತ್ನ ಮಾಡಬೇಡುವ. ಲೋಕದಲ್ಲಿ ಕ್ರಮ ಹೇಗೆ? ಅಳಿಯನಿಗೆ ಮಾವ ಮದುವೆ ಮಾಡೋದು, ನಮ್ಮದೊಂದು ವಿರುದ್ಧ. ಮಾವನಾದ ಅವನನ್ನು ಮದುವೆ ಆಗಬೇಕು ಅಂತ ಅಳಿಯನಿಗೆ ಕೇಳಲಿಕ್ಕೆ ಬಂದದ್ದು. ಇಲ್ಲಿಯವರೆಗೆ ತುಂಬಾ ಮಂದಿ ಕೇಳಿದರು, ಅವರನ್ನೆಲ್ಲ ತಿರಸ್ಕರಿಸಿದೆ. ಮಾತು ಮಾತ್ರ ಅಲ್ಲ, ಅವರ ಬದುಕನ್ನೇ ಕೊನೆಗಾಣಿಸಿದೆ. ತಾಯೇ, ಅವರ ಹಾಗೆ ಉದ್ದಟತನದಿಂದ ಬರಲಿಲ್ಲ. ಅವರ ಉದ್ದಟತನಕ್ಕೆ ನೀನು ಶಿಕ್ಷೆ ಕೊಟ್ಟದ್ದು ಹೌದಾದ್ರೆ ನನ್ನ ವಿನಯಕ್ಕೆ ಭಕ್ತಿಗೆ ಪ್ರಸಾದ ಕೊಡಬೇಡುವ ಅಮ್ಮ. ನಿನ್ನ ಪಾದ ಮೂಲದಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವ. ರಕ್ತಬೀಜ ಕೇಳಿಕೊಳ್ಳುವುದಿಷ್ಟೇ, ಹಂಬಲಿಸಿದ ಚೂಣಿಯನ್ನು ಬದಿಗಿಡು, ಹರಿಸಿದಂತಹ ರಕ್ತವನ್ನು ಶುಂಭ ನಿನ್ನ ಹಣೆಗೆ ಕುಂಕುಮ ಇರಿಸುವುದಕ್ಕೆ ನೀನು ದಾರಿ ಮಾಡಿಕೊಡು. ಇಲ್ಲಿಯವರೆಗೆ ಬಂದಂತ ಕಣ್ಣೀರ ಧಾರೆಯನ್ನು ಕನ್ಯಾದಾನ ಎರೆಯುವುದಕ್ಕೆ ಸಹಕಾರಿಯಾಗುವುದಕ್ಕೆ ಅನುವು ಮಾಡಿಕೊಡು. ಇಲ್ಲಿಯವರೆಗೆ ಅಂಟಿದ ಕಪ್ಪು ಚುಕ್ಕೆಯನ್ನು ಕರಿಮಾಡಿ ಮಾಡಿ ನಿನ್ನ ಕೊರಳಿಗೆ ಧರಿಸಿಕೊ. ಇಲ್ಲಿಯವರೆಗೆ ದಾನವ ಕುಲವನ್ನು ಉದ್ಧರಿಸಿದ ಆತ ದೇವ ವಿರೋಧ ಎನ್ನುವ ಸ್ವಭಾವವನ್ನು ಬಿಟ್ಟು ನಿನ್ನೊಂದಿಗೆ ಅಪ್ಪಟ ಚಿನ್ನವಾಗಿ ಗೃಹಸ್ಥನಾಗಿ ಎಷ್ಟು ಒಳ್ಳೆಯದು ಮಾಡಲಿ. ಗೃಹಸ್ಥನಾಗದಿದ್ದರೆ ಅವನಿಗೆ ಬೇರೆ ಶಬ್ದದಿಂದ ಕರೆಯುವುದು. ಈಗ ಗೃಹಸ್ಥನಾಗಲಿಕ್ಕೆ ಹೊರಟಿದ್ದ ನಾನು. ಹಾಗಾಗಿ ಇಲ್ಲಿಯವರೆಗೆ ಏನಾಗಿದ್ದ ಅಂತ ನಾನು ವಿವರಿಸುವುದಿಲ್ಲ. ಗೃಹಸ್ಥನಾಗುವುದಕ್ಕೆ ಒಂದು ಕೈ ಹಿಡಿ, ಇಳಿ, ನಲಿ. ಬಂದವನಿ ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದೆ, ಸ್ತೋತ್ರ ಮಾಡಿದೆ. ಸತ್ಯ ಪೂರ್ವವನ್ನೇ ಹರಿಯ ಬಿಟ್ಟೆಯಲ್ಲ, ಸಂತುಷ್ಟಳಾದೆ ನಾನು. ಹಾಗಾದ್ರೆ ಬಾ. ನಿನ್ನಡೆಯ ಶುಂಭನ ಕುರಿತಾಗಿ ಚೆನ್ನಾಗಿ ಅರಿತೆ ನನ್ನದಾದಂತಹ ಪಣವನ್ನು ತಿಳಿಯಬಡಿಸಿದೆ. ಆದರೂ ಅವನು ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರೆ ಕೊಂಡಿಸಿರುವನಿದ್ದಾನೆ. ಈಗ ಒಬ್ಬ ಸ್ತ್ರೀ ಭ್ರಾಂತನಾಗಿ ಷಂಡರಂತ್ಯಾದ ಮನೆಯಲ್ಲಿ ಕುಳಿತಿದ್ದಾನಲ್ಲ, ಅವನ ವರ್ಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವ ನೀನು ಒಬ್ಬ ಅಲ್ಪ
ರಕ್ತಪಿತವಾಗಿ ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಏನೋ ಆಲಸ್ಯ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನವನ್ನು ಅಡುಗಿಸಿ ಮಾತ್ರ ಕೇರಳ ಕಾಯ್ತತ್ತು ಪೋయింತಿ ಸ್ವರ್ಗಲೋಕ ಕುಡರತಿ ಕುಡಟುಂಡು ಅಹಂಕಾರ ಮನ್ಕೊಟ್ಟಿ ಅಹಂಕಾರವಂತನ ಕೈತನ್ನೆ ಕಣ್ಣಗೆ ಮುಟ್ರು ಜಾಗ್ರತೆ ಓ ಸ್ವರ್ಗಗೆ ಪೋ ಭಾಗವತರೆ ರಕ್ಕಸನ ಗೆರಬೇಕಾದ್ರೆ ಆಕಾಶರ್ತಿ ಜತ್ತು ಬತ್ತಿಂಚಿ ಮಾಯಕದ ದೈವ ಎನ್ನ ಕಳೆಗಾರನಿಕ ತೆರನ ಕೊಂಜೊಂಜ ರೀತಿಯ ಸೇವೆ ಬರುವುದಿಲ್ಲ ಇರತ್ತೆ ಇನಿತ್ಯ ಗೆಜ್ಜದ ಸೇವೆ ಕೊರ್ಪಂಚಿ ಸೇವಾ ಕರ್ತಾರೆ ಭಾರಿ ಸಂತೋಷ ಭಾರಿ ಸಂತೋಷ ಭಾರಿ ಸಂತೋಷ ಅಪ್ಪಣ ಸೇವೆ ಮಾಡಿದ್ದು ಭಾರಿ ಭಕ್ತಿರು ಭಾರಿ ಗೌಜು ಅಂತಾರೆ ಅವ್ರ ದನದುಂಬುಗಳು ಅಪ್ಪಣ ಸೇವೆ ನಿಂಚನೆ ಭಕ್ತಿರು ಮತ್ತೊಂದು ಬಲೆ ನಿಗ್ಲು ಪೋಯಿನವಲ್ಲಿ ಒತ್ತಲ್ಲಿ ಇಟ್ಟು ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಪುಲೆ ಸೊಲೆ ಹೋಗೇ ರೀತಿ ಕೊರತು ಬರ್ಲಕ್ಕ ಅಪ್ಪಗಾತ ಒಂದು ಬರೋದೇ ಮತ್ತೊಂದು ಭಾಗವತರಿಂದ ಅವಳ ದೇವಪ್ರಸಾದ ಸ್ವೀಕೃತಿ ಅವಳು ಬಾರಿಯಲ್ಲಿ ಪ್ರಯಾಣ ಬಾರಿ ಮಲ್ಲ ಜಾಗಿರಿಕೊಂಡು ಭತ್ತ ಬೇಜೋಕ್ಲೆ ನಂಜ ಬೇಜೋಕ್ಲೆ ಕದಲ್ಲಿ ಪ್ರಯಾಣ ಅಪ್ಪಣ ಸೇವೆ ಕೊಂಡದ್ದು ರೋಡೆ ಮತ ಮಾಡ್ರಿ ಯಾರು ನನದುಂಬುಗಳು ಅಪ್ಪಣ ಸೇವೆ ನಿಂಚನೆ ಭಕ್ತಿರು ಮತ್ತೊಂದು ಬಲೆ ಹೋಗಿನವಳಿ ಮಕ್ಕಳ ಬೇಷ ಆಗಿರಲ್ಲ ಮಲ್ಲ ಭಾಗವತರಿಗೆ ಶ್ರೀಧರ ಭಟ್ರೆ ದಾನೆಚ್ಚ ಭಯಭಕ್ತಿ ಕಾವಡಿ ಚಂದತೆ ಮುಂಜೆ ಬುಡಕ್ಕೆ ರಡ್ಡು ಕೋಳು ಉಂಜಿ ಕೋಳಿಯಲ್ಲಿ ಆಂಡಲ ಗಡಂಗ ಗಡಂಗನ್ನು ಬೆಟ್ಟು ಮಾಡ್ಯಾರ ಒರಿಯನ್ನ ಕಾರಣ ಅಂಟುಂತಾರೆ ಬಿಡ್ತಾರೆ ಅಪ್ಪಣ ಸೇವೆ ಕೊಂಡದ್ದು ಬಗ್ಗೆ ವಿಚಾರ ನನದುಂಬುಗಳು ಅಪ್ಪಣ ಸೇವೆ ನಿಂಚನೆ ಭಕ್ತಿರು ಮತ್ತೊಂದು ಬಲೆ
ಹೋಯಿನವಳೆ ಬತ್ತಲು ಬೇಡ ಹೇಗೇನಲ್ಲ ಇರ್ದ ಕಿಸೆಟ್ ಕೊಡಿ ಚಿಲ್ಲರೆ ಮತ್ತಲಗಾರ ಜಾಡ ಮಧ್ಯ ಆರು ಒಂದು ಪುಡೆ ಕೊಡ್ತಾರೆ ಎರಡು ಪುಡೆ ಒಂದು ಮುಖ್ಯ ನನದು ಅಪ್ಪನ ಸೇವನೆ ಬರ್ತಿರೋ ಒಂದು ಮನೆ ಮಳ್ಳ ಮೊದಲಗಾರನ್ನು ಮಾಡ್ಬಾರ್ದು ಸೇರಿಗಾರ್ರೆ ಒಂಜಿ ಪಯ್ಯಗೆ ಬರ್ತಾರೆ ಅಪ್ಪನ ಸೇವನೆ ನೀತಿ ಕೊಟ್ಟು ಕೊಟ್ಟಿಯಾರು ಇರ್ತಾರೆ ನನದು ಮುಗ್ಳು ಅಪ್ಪನ ಸೇವನೆ ಇದ್ದಾನೆ ಬರ್ತಿರುವಂತದ್ದು ಬಳಿ ಹೋಯಿನವಳೆ ಬತ್ತಲು ಬೇಡ ಹೇಗೇನಲ್ಲ ಆಟ ನೇಮ ಕಂಬಳ ಜಾತ್ರೆ ಕೂಡ ನೀಕ್ರೆ ಬಾಗಾtere ಎಲ್ಲ ಬಾಕಿ ಅದ ಬಾರಿ ಮಲ್ಲ ಸಭೆ ಐತಿ ಒಕ್ಕ ಪೂರ ಹೋಯ್ತ್ರಿ ಇರದ ಆಂಡಲ ಇತ್ತನಕ್ಲೆ ಒರಿಯೊರಿಯನ್ನೆಲ್ಲ ಎತ್ತನ ಪಡ್ತು ಸುಮಾರ ಅಂತ ರಾಸಿಗೆ ಬಲಿ ಬಾರ್ಕ ಅಪ್ಪನ ಸೇವೆ ಮಾಡೋದು ಕುಳೊಂದು ತೀಯರಿ ಉಂಟೊಂದು ತೀಯರಿ ಅಂಚಿಂಚಿ ಒಂದು ತೀಯರಿ ಕೆಲವದಕ್ಕೆ ಬೇಗ ಮುಗಿಸ್ಕೊಂಡು ಗೊತ್ತಿತ್ತಿಲ್ಲ ಜೇತೊಂದು ತೀಯರಿ ಕೆಲವದಕ್ಕೂ ಅಳಿಸುವಂತ ಅಪ್ಪಗನೆ ಹೋಯ್ತ್ರಿ ಮಾತ್ರೆಗಳ ಅಪ್ಪನ ಅನುಗ್ರಹ ಹೊಣ್ಣೆ ಬತ್ತoni ಪ್ರಸಾದ ಬಾಗಾtere ಮಿತ್ತದಲೆಗೆ ಏ ಅವತ್ತಿ ಒಲ್ಪದಲೆ ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚಿ ಮೇಲೆ ಮಣಿಮಂಚಾವು ಸೇರೋಡತ್ತೆ ಸೇರೋಡಂಡೆ ಸೋಮವಾರ ಕೊಡೋದು ಪಂಜಿಸು ದೈವಗಿಜ್ಜಿ ಬಾಗತ್ತಾರೆ ಪಾತ್ರಿಗುಂಡತ ಪಾತ್ರೆಲ್ಲ ತೂಣ ಗೊತ್ತಾಗುತ್ತೆ ಬಂಜಿ ಬೇರಿ ಮತ್ತೆ ಒಂಜೇದೋಜು ನಾನು ಬೇತೆ ಬೇತೆ ಉಂಡು ಬಾಗತ್ತಾರೆ ಕೊಂಡ ಅವಳು ಕೊಂಡ ನಿಜಕ್ಕೆ ಭಕ್ತಿ ಇಂಚಿ ಕೊರ್ಪು ಕೊಂಡ ಇರ ಕುಟುಂಬ ಸಂಸಾರ ಬಾಗತ್ತಾರೆ ಕೊಂಡಾನ ಅತ್ತಪ್ಪ ಅಮೃತ ಕೈಕೊಂಡು ಅಂಬಿಕೆ ತಂಡಿಗೆಯಾಗಿ ನನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದಾರೆ. ಆದರೆ ಈ ಸೇಡನ್ನು ತೀರಿಸಬೇಕು. ಸೇಡನ್ನು ತೀರಿಸಬೇಕಾದ್ರೆ ನಾನು ಬದುಕಬೇಕು. ಬದುಕಂತ ದಾರಿ ಯಾವುದು? ನೇರವಾಗಿ ಪಾತಾಳಕ್ಕೆ
ಶುಂಭನ ತಮ್ಮ ನಿಶುಂಭ ಕುದುರೆಯೇ ನಿನ್ನನ್ನು ಮದುವೆ ಆಗಬೇಕು ಎಂಬ ಉದ್ದೇಶವನ್ನಿರಿಸಿ ಅನೇಕ ಮಂದಿಯನ್ನು ಕಳುಹಿಸಿಕೊಟ್ಟೆ, ಎಲ್ಲರನ್ನು ಕೊಂದು ಕಳೆದೆಯೋ? ಕೊನೆಗೆ ಮದುಮಗನಾಗಿ ಬಂದವ ಶುಂಭ ಹಾಕು
ವಾರದ ಯುಗದೊಳಗೆ ಒಮ್ಮಿಗೆ ಶ್ರೀಪದಿಯ ಗೆಳತಿಯನಿರುದ ರೂಪದೋರ್ವೆಲ್ಲ ಜೀವರಿ ಕಾಣೆಂದು ಅಂಡೆಯ ಗುರನಾಥ ನನ್ನ ಈ ರಣಭೀಕರವಾದಂತಹ ರೂಪವನ್ನು ಕಂಡು ಭೀತಿಗೊಂಡೆ ಆ ಮಗನೇ. ಇದು ಶಾಂತಳಾಗಿದ್ದೇನೆ. ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳರ ರುಂಡವನ್ನೇ ಚೆಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ. ಇದುವೇ ನನ್ನ ಮಹಾತ್ಮೆ. ಇದುವೇ ದೇವಿ ಮಹಾತ್ಮೆ. ಮಗನೇ, ದೇವಪೀಠ ಬರಿದಾಗಿದೆ. ನಾ ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗ್ಗೆ ಹೇಗೆ ತಾಯ ಆಯೋಗವನ್ನು ಕರುಣಿಸುತ್ತೇವೆ. ಮುಂದಕ್ಕೆ 28ನೇ ದ್ವಾಪರಾಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನ ಉದ್ಧಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಎತ್ತುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ. ಅಂತರ್ಧಾನಳಾಗುತ್ತೇನೆ. ಶುಂಭನ ಹುಟ್ಟಡಗಿಸಿ ಸೃಷ್ಟಿ 3 ನಿತ್ಯಶ್ರೀ ಬರುವಂತೆ ಮಾಡಿದ್ದು ಮಾತ್ರವಲ್ಲ, ನೆಮ್ಮದಿಯನ್ನು ಕೊಟ್ಟು ಪುನರಪಿ ಸಗ್ಗದ ವಿಸ್ತಾರವನ್ನು ಕಣಿಸಿದಳು ಅಷ್ಟಭುಜಯುಕ್ತ ಶ್ರೀದೇವಿ. ಮಾತೆಯ ದುಷ್ಟಮರ್ದನ ಶಿಕ್ಷ ರಕ್ಷಣ ಕಾರ್ಯವೇ ಶ್ರೀದೇವಿ ಮಹಾತ್ಮೆ. ಜಗಜ್ಜನನಿಯ ಚಾರು ಚರಿತಾಮೃತವನ್ನು ನೀಡಲು ಕಾರಣರಾದ ಸೇವಕರ್ತರಿಗೂ ಪ್ರೇಕ್ಷಕರಿಗೂ ಕಲಾವಿದರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಜಗದಾದಿಮಯು ಆರಾವಿಗೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎನ್ನುವ ಕೇಳಿಕೊಳ್ಳುತ್ತಾ ಈ ಕಥಾಭಾಗಕ್ಕೆ ಮಂಗಳ ಹಾಡುವುದಕ್ಕೆ ಸಬ್ಬಿರಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆ ಯಾಚಿಸ್ತಾ ಇದ್ದೇನೆ. ಭದ್ರಂ ಶುಭಂ
ಅಟ್ಟಿಗಾರರು ದಾನಶೂರರು ಸದ್ಗುಣ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು ಮೂರು ಲೋಕವು ಕೊಂಡಾಡಲಿ ಎನ್ನುತ್ತಾ ಕೊಟ್ಟಿರುವಂತಹ 63 ಪಂಚಶಾಲಿ ಕಾಂಚನ ಶಿವಾರ್ಪಣ ದೇವರ ಶ್ರೀ ದುರ್ಗೆಗೆ ಶ್ರೀ ಕಟ್ಟಿಲ ಕ್ಷೇತ್ರಡು ಕಾರ್ಮಿಕೊಡು ಮೆರೆ ಪುನಃ ಶ್ರೀ ಕಟ್ಟಿಲ ಕ್ಷೇತ್ರಡು ಕಾರ್ಮಿಕೊಡು ಮೆರೆ ಪುನಃ ಶ್ರೀ ಭ್ರಾಮರಿ ದೇವಿಗೆ ನಿತ್ಯೋತ್ಸವ ಶ್ರೀ ಭ್ರಾಮರಿ ದೇವಿಗೆ ನಿತ್ಯೋತ್ಸವ 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 ಮಲ್ಲಿಗೆದ ಮಾಲೆಡು ಪಟ್ಟೆ ಸೀರೆ ದೈತೊಡು ಪರಿಪೂರ್ಣವಾದ ಫಲ ನಿತ್ಯವಾದ ನಿರಂತರವಾದ ಯೋಗ ಭಾಗ್ಯ ಆ ತಾಯಿಲ ಪಂಚವಹಾರ ಅನಂತರ ಗೌರವ ದಾನವಾದ ಸಂರಕ್ಷಣೆ ಆಂತದ ಐಕ್ಯಮತ್ತ ಆಂತದ ರಕ್ಷಣೆ ಸ್ವಾಮಿ ದೇವರ ಸರ್ವಂಗಲಮಾಂಗಲ್ಯೆ ಶಿವೆ ಸರ್ವಾಧಿಕೆ ಶರಣ್ಯ ಬ್ರಹ್ಮಕೆ ಗೌರಿ ನಾರಾಯಣಮೂರ್ತೆ ಮಂಗಲಂ ಭಗವಾನ್ ಮಂಗಲಂ ಮಧುಸೂದನ ಮಂಗಲಂ ದೇವಕೆ ಪುತ್ರೋ ಮಂಗಲಂ ಸುರಕ್ಷಿತಃ